ಈ ಪಡೆಗೆ ಸ್ವಾಗತ. ಇವತ್ತು ತುಂಬಾ ಜನ ಇದ್ದಾರೆ. ಒಂಥರ ಹೆಂಗಾಗಿದೆ ಅಂದ್ರೆ ದೊಡ್ಡ ನಮ್ ವೆಸ್ಟ್ ಬ್ಲಾಕ್ ಅಥವಾ ನಮ್ಮ BFC ಬಿಫೋರ್ ಕಿಕ್ ಆಫ್ ಕಿನ್ನ ಮುಂಚೆ ಯಾವ ತರ ಇರುತ್ತಲ್ಲ ಆ ತರ ಕಾಣ್ತಿದೆ ಇದೆ. ಸೊ ಎಲ್ಲರನ್ನು ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ನಾ ಫಸ್ಟ್ ಒಂದ್ ಮಾತು ಹೇಳ್ಬಿಡ್ತೀನಿ, ಆಮೇಲೆ ವೆಲ್ಕಮ್ ಮಾಡ್ತೀನಿ. BFC ಗೇಮ್ಗೆ ಬಂದಾಗ ಎಲ್ಲರಿಗೂ ವೆಸ್ಟ್ ಬ್ಲಾಕ್ ಅಂತ ಗೊತ್ತಿರುತ್ತೆ. ಸೊ ವೆಸ್ಟ್ ಬ್ಲಾಕ್ ಆದ್ಮೇಲೆ ದೇರ್ ಆರ್ ಕಪಲ್ ಆಫ್ ಫ್ಯಾನ್, ಅಂದ್ರೆ ಒಂದಿಷ್ಟು ಫ್ಯಾನ್ ಕ್ಲಬ್ಗಳಿದಾವೆ. ಅವ್ರವ್ರದೇ ಅವರೇ ಸ್ಟಾರ್ಟ್ ಮಾಡ್ಕೊಂಡು ಚಿಕ್ಕದಿಂದ ಸ್ಟಾರ್ಟ್ ಮಾಡೋದು, ತುಂಬಾ ಮಿನಿಮಲ್ ಏನದ ಕೆಪಾಸಿಟಿಯಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ತಮ್ಮದೇ ಒಂದು ರೆಕಗ್ನೈಸ್ ಆಗೋ ತರ ಅಥವಾ ತಮ್ಮದೇ ಒಂದು ಬಿಲ್ಡ್ ಮಾಡ್ಕೊಂಡು ತಮ್ಮದೇ ಕಮ್ಯುನಿಟಿ ಮಾಡ್ಕೊಂಡು. ಸೊ ಯಾವಾಗ ಒಂದು ಫುಟ್ಬಾಲ್ ಕ್ಲಬ್ ತಂದೆ ಒಂದು ಓನ್ ಫ್ಯಾನ್ ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತಲ್ಲ, ಐ ಥಿಂಕ್ ಅದೇ ವಿನ್ ನನ್ನ ಪ್ರಕಾರ. ಆ ಗೆಲುವು ಸೋಲು ಆ ಗ್ರೌಂಡ್ ಅಲ್ಲಿ ಏನಾಗುತ್ತೋ ಅದು ಸೆಕೆಂಡ್ರಿ, ಬಟ್ ಆ ಕಮ್ಯುನಿಟಿ ಬಿಲ್ಡಿಂಗ್ ಇದೆಯಲ್ಲ ದಟ್ ಇಸ್ ವೆರಿ ಬಿಗ್ ಥಿಂಗ್ ಅಂತ ಅನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ವೆಸ್ಟ್ ಬ್ಲಾಕ್ ಯಾವಾಗ್ಲೂ ಸ್ಟ್ಯಾಂಡ್ ಔಟ್ ಆಗ್ತಿರುತ್ತೆ ಅಕ್ರಾಸ್ ದಿ ನೇಷನ್ ಬೇರೆ ಫ್ಯಾನ್ ಕ್ಲಬ್ ನೋಡಿದಾಗ. ಅದೇ ತರ ಇವತ್ತು ನಮ್ BFC ಹುಡುಗರು ಇದ್ದಾರೆ, ನಾರ್ತ್ ಅಂಡ್ ಬ್ಲೂಸ್ ಕೂಡ ಇದ್ದಾರೆ. ಸೊ ಇವೆರಡು ಫ್ಯಾನ್ ಬೇಸಸ್ ತುಂಬಾ ತುಂಬಾ ಇಂಪ್ಯಾಕ್ಟ್ ಆಗುವಂತ ತುಂಬಾ ಇಂಪಾರ್ಟೆಂಟ್ ಇನ್ಪುಟ್ಸ್ ಗಳ ಜೊತೆಗೆ ಇವತ್ತು ನಮ್ ಜೊತೆ ಬರ್ತಾ ಇದ್ದಾರೆ. ಸೊ ಫಸ್ಟ್ ಅರ್ಜುನ್, BFC ಹುಡುಗರಿಂದ ಅರ್ಜುನ್ ಅಂಡ್ ವಿಠಲ್, ವೆಲ್ಕಮ್ ಟು ಅವರ್ ಶೋ. ಪೆನಾಂಕಾಗೆ ನಿಮ್ಗೆ ಸ್ವಾಗತ. ಹಾಯ್. ನಮ್ಗೆ ಇಲ್ಲಿ ಇರಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಟು ರೆಪ್ರೆಸೆಂಟ್ BFC ಹುಡುಗರು. ಸೊ ನಮ್ ಥಾಟ್ ಪ್ರೊಸೆಸ್, ನಾವ್ ಹೆಂಗೆ ಒಂದು ಲೈಕ್ ಹೆಂಗೆ BFC ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಟು ಮೀಟ್ ಯು ಆಲ್ ತುಂಬಾ ಖುಷಿ ಆಗ್ತಾ ಇದೆ. ಪನೆನ್ಕ ಹಾಯ್ BFC ಹುಡುಗರು, ಹಾಯ್ ವಿಠಲ್, ಅರ್ಜುನ್ ಅಂಡ್ ಯಶ್, ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮ್ಮನ್ನ. ಸೊ ನಾನ್ ಮನೋಜ್ ಅಂತ, ನನ್ ಹಿಂದೆ ಇರೋರು ಮನೋಜ್ ಅಂತ. ಸೊ ವಿ ಆರ್ ಮನೋಜ್ ಸ್ಕ್ವೇರ್. ಸೊ ನಾವು ನಾರ್ತ್ ಅಂಡ್ ಬ್ಲೂ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದು 2020 ಇಂದ, ಬಟ್ ಆಕ್ಚುಲಿ ನಾವು 2018 ಇಂದ BFC ಫಾಲೋ ಮಾಡ್ತಾ ಇದೀವಿ ಕಾಲೇಜ್ ಡೇಸ್ ಇಂದ. ಸೊ ಅವಾಗ ಚಿಕ್ಕದಾಗಿ ಒಂದ್ 8 ಜನ 10 ಜನ ಮ್ಯಾಚ್ ಬರ್ತಾ ಇದ್ವಿ ಕಾಲೇಜಿಂದ. ಟ್ರಾವೆಲ್ ಮಾಡ್ಕೊಂಡ್ ಬರ್ತಾ ಇದ್ವಿ, ಬಂದು ಮ್ಯಾಚ್ ನೋಡೋದು ಹೋಗೋದು ಮಾಡ್ತಾ ಇದ್ವಿ. ಅವಾಗೆಲ್ಲ ಜಾಬ್ ಸೇರಿದ್ವಿ. ಆಮೇಲೆ ಕಾಲೇಜ್ ಮುಗಿದ್ಮೇಲೆ ಯಾರ್ಯಾರು ನಮ್ಗೆ ಅವೈಲೇಬಲ್ ಆಗ್ತಾರೆ ಎಲ್ಲರೂ ಸೇರಿ ಯಾಕೆ ನಾವು ಯಾವಾಗ್ಲೂ ವೆಸ್ಟ್ ಬ್ಲಾಕ್ಸ್ಗೆ ಬರ್ತಾ ಇದ್ದಿದ್ದು. ಆಮೇಲೆ ಒಂದಿನ ನೋಡಿದ್ವಿ ನಾರ್ತ್ ಇಂಡ್ ಬ್ಲೂಸ್ ಅಲ್ಲಿ, ನಾರ್ತ್ ಇಂಡ್ ಸೈಡ್ ಅಲ್ಲಿ ಹೋಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ವಿ ಅಂದ್ರೆ, ಅಲ್ಲಿರೋ ಫ್ಯಾನ್ಸ್ ಹೆಂಗಂದ್ರೆ ನಿಮ್ಗೆ ಗೊತ್ತಿದೆ ವೆಸ್ಟ್ ಬ್ಲಾಕ್ ಬ್ಲೂಸ್ ಮತ್ತೆ ಈಗ ಆಪೋಸಿಟ್ ಅಲ್ಲಿ BFC ಹುಡುಗರು ಯಾವ ತರ ಅಲ್ಲಿರೋ ಸ್ಟ್ಯಾಂಡ್ ಗಳನ್ನ ಚೇರ್ ಮಾಡ್ತಾರೆ. ಒಂದ್ ಸೈಡ್ ಅಲ್ಲಿ ವೆಸ್ಟ್ ಬ್ಲಾಕ್ ಬ್ಲೂಸ್ ಇದೆ, ಒಂದ್ ಸೈಡ್ BFC ಹುಡುಗರು ಇದಾರೆ. ಅಂದ್ರೆ ಆ ಸ್ಟ್ಯಾಂಡ್ಸ್ ಫುಲ್ ಚಾಂಟ್ಸ್ ಮತ್ತೆ ಒಂದ್ ಜೋಶಲ್ಲೇ ಇರ್ತಾರೆ ಯಾವಾಗ್ಲೂ. ಸೊ ನಾವೇನ್ ಡಿಸೈಡ್ ಮಾಡಿದ್ವಿ, ಓಕೆ ಯಾರೋ ಒಬ್ರು ಆ ಕೆಲಸ ಮಾಡ್ತಾ ಇದಾರೆ, ಸೊ ಅವ್ರು ಮಾಡ್ತಾ ಇರ್ಲಿ, ನಾವು ಈ ಕಾಮನ್ ಆಗಿ ಬರ್ತಾರಲ್ಲ, ಬಾ ಒಂದ್ ಮ್ಯಾಚ್ ನೋಡ್ಕೊಂಡ್ ಬರೋಣ, ಬಾ 2 ಮ್ಯಾಚ್ ನೋಡ್ಕೊಂಡ್ ಬರೋಣ, ಏನೋ BFC ಮ್ಯಾಚ್ ಇದೆ ಅಂತ ಬರ್ತಾರಲ್ಲ ಅವ್ರಿಗೆ ಹುರಿದುಂಬಿಸ್ಬೇಕು, ನೆಕ್ಸ್ಟ್ ಮ್ಯಾಚ್ಗೆ ಮತ್ತೆ ಬರ್ಬೇಕು ಅವ್ರು ಅನ್ನೋ ಒಂದು ಕಾರಣಕ್ಕೆ ನಾವೇನ್ ಮಾಡಿದ್ವಿ, ವೆಸ್ಟ್ ಬ್ಲಾಕ್ ಬ್ಲೂಸ್ ಬಿಟ್ಟು ನಾರ್ತ್ ಇಂಡ್ ಕಡೆ ಹೋಗೋಣ ಅಂತ ಹೇಳಿ ಅಲ್ಲಿರೋ ಕಾಮನ್ ಪೀಪಲ್ ಜೊತೆ ಜಾಯ್ನ್ ಆಗಿ. ಸೊ ಅವ್ರಿಗೆ ಆಕ್ಚುಲಿ ನಮ್ BFC ಕಲ್ಚರ್ ಏನು, ಅವ್ರು ನೆಕ್ಸ್ಟ್ ವೆಸ್ಟ್ ಬ್ಲಾಕ್ ಬ್ಲೂಸ್ಗೆ ಜಾಯ್ನ್ ಆಗೋದು, ಮೆಂಬರ್ಶಿಪ್ ತಗೊಳ್ಳೋದಾಗ್ಲಿ ಹೇಗಿರುತ್ತೆ ಆಕ್ಚುಲಿ ಅಂತ ಅದನ್ನ ನೋಡೋಣ ಅಂತ ನಾನು ನಮ್ ಫ್ರೆಂಡ್ಸ್ ಎಲ್ಲಾರು ಡಿಸೈಡ್ ಮಾಡಿ ನಾರ್ತ್ ಇಂಡ್ ಬ್ಲೂಸ್ ನ ಶುರು ಮಾಡಿದ್ದು. ನೈಸ್. ಬೇಸಿಕ್ಲಿ ನಾನು BFC ನ ಫಾಲೋ ಮಾಡ್ತಿರೋದು ಲೈಕ್ ನಮ್ಮೂರು ಕುಂದಾಪುರ. ಸೊ ನಾನು ಪೇಪರ್ ಅಲ್ಲಿ ಓದ್ತಿದ್ದೆ ಅವಾಗ 2013-14 ಅಲ್ಲಿ. ಸೊ ವೆನ್ ದೇ ಎಂಟರ್ಡ್ ದ ಐ ಲೀಗ್, ಸೊ ಆ ಟೈಮ್ ಇಂದ ನಾನು ಫಾಲೋ ಮಾಡ್ತಾ ಇದ್ದೆ. ಫಾಲೋ ಇನ್ ದ ಸೆನ್ಸ್ ಪೇಪರ್ ಅಲ್ಲಿ ಅವ್ರ ಬಗ್ಗೆ ಓದೋದು. ಸೊ ದೆನ್ ಅಫಿಷಿಯಲಿ ಲೈಕ್ ನಾನು ಬೆಂಗಳೂರಿಗೆ 2017 ಅಲ್ಲಿ ಜಾಬ್ ಅಂತ ಬಂದಾಗ, ಅದಕ್ಕೂ ಮೊದಲು ನಾನು ಕಲಿತಾ ಇದ್ದಾಗ MSc ಮಾಸ್ಟರ್ಸ್ ಮಾಡ್ತಾ ಇದ್ದೆ ಅಲೋಶಿಯಸ್ ಅಲ್ಲಿ. ಸೊ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತೆ ಕೇರಳ ಬ್ಲಾಸ್ಟರ್ ಫ್ಯಾನ್ಸ್ಗೆ ಹ್ಯೂಜ್ ಗ್ಯಾದರಿಂಗ್ ಇರ್ತಿತ್ತು ಕಾಲೇಜಲ್ಲಿ. ಸೊ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಸೊ ನೆಕ್ಸ್ಟ್ ಇಯರ್ ನಮ್ ಟೀಮ್ ಬರುತ್ತೆ, ಆವಾಗ ನೋಡ್ಕೋತೀವಿ ನಿಮ್ಮನ್ನ ಅಂತ. ಸೊ ದೆನ್ ಬೆಂಗಳೂರಿಗೆ ಬಂದೆ. ದೆನ್ ಸಮ್ಹೌ ನಮ್ ಫ್ರೆಂಡ್ಸ್ ಒಂದೆರಡು ಜನ ಫ್ರೆಂಡ್ಸ್ ಇದ್ರು, ದೇ ಯೂಸ್ ಟು ವರ್ಕ್ ಎಟ್ ಕಂಠೀರವ. ಸೊ ಅವ್ರ ಥ್ರೂ ನಂಗೆ ಟಿಕೆಟ್ ಸಿಕ್ಕಿತ್ತು ಒಂದ್ಸಲ. ಸೊ ಚೆನ್ನೈ ಮ್ಯಾಚ್ಗೆ ಬಂದಿದ್ದೆ. ಸೊ ಲೈಕ್ ದಟ್ ಟಿಲ್ 2020 ನಾನು ಲೈಕ್ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ವಾಟ್ ಯು ಸೇ ಕನೆಕ್ಷನ್ಸ್, ಓನ್ಲಿ ಮ್ಯಾಚ್ಗೆ ಬಂದು ಹೋಗ್ತಾ ಇದ್ದೆ. ಸೊ ದೆನ್ ಇನ್ 2020 ಲೈಕ್ ಒಂದ್ಸಲ RCB ಗ್ರೂಪ್ ಅಲ್ಲಿ ಮೋಹಿತ್ ಲಿಂಕ್ ಶೇರ್ ಮಾಡ್ತಾರೆ, ಮೋಹಿತ್ ಅವ್ರ ಕಾರ್ತಿಕ್ ಲಿಂಕ್ ಶೇರ್ ಮಾಡ್ತಾರೆ BFC ಹುಡುಗರು ಅಂತ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ, ನಾವು ಕೂಡ ಮ್ಯಾಚ್ಗೆ ಬಂದಿದ್ವಿ ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಸೊ
ಆಮೇಲೆ ನಾವು ಅಲ್ಲೇ ಲೈಕ್ ಸೊ ದಟ್ಸ್ ವೇರ್ ಅಲ್ಲಿಂದ ಕನೆಕ್ಷನ್ ಆಗಿ ಸೊ ಅಲ್ಲಿ ಗ್ಯಾದರ್ ಆಗ್ತೀವಿ. ದೆನ್ ವಿ ವಿಲ್ ಬಿ ವೋಕಲ್ ಆಗ್ತೀವಿ. ಆಮೇಲೆ ಸಣ್ಣ ಗ್ರೂಪ್ ಇರೋದು ದೊಡ್ಡದಾಗತ್ತೆ. ಸೊ ಆಮೇಲೆ ಲೈಕ್ ಒಂದ್ ಟಿಫೋ ಅಲ್ಲ, ನಮ್ದೊಂದು ಬ್ಯಾನರ್ ಇದೆ BFC ಹುಡುಗರು ಅಂತ. ಸೊ ಅದನ್ನ ನಾವು ಎವ್ರಿ ಮ್ಯಾಚ್ ಕ್ಯಾರಿ ಮಾಡ್ತಿದ್ವಿ. ಸ್ಪೆಷಲ್ ಮೆನ್ಷನ್ ಟು ಮೋಹಿತ್ ಅಂಡ್ ಕಾರ್ತಿಕ್. ಸೊ ಎವ್ರಿ ಮ್ಯಾಚ್ ವಿದೌಟ್ ಫೇಲ್ ಅವರು ಬರ್ತಾ ಇದ್ರು. ಸೊ ಹೀಗೆ ಗ್ರೂಪ್ ಬೆಳೆಯುತ್ತೆ. ಸೊ ವಿ ಹ್ಯಾವ್ ಅರೌಂಡ್ 200 ಮೆಂಬರ್ಸ್ ಇನ್ ದ ವಾಟ್ಸ್ಆಪ್. ಆಮೇಲೆ ಮತ್ತೊಂದು ನಾವು ವಿ ಹ್ಯಾವ್ ಅ ಸಪ್ರೇಟ್ ಗ್ರೂಪ್, ಅಡ್ಮಿನ್ ಗ್ರೂಪ್ಸ್, ವೇರ್ ವಿ ಡಿಸ್ಕಸ್ ಅಬೌಟ್ ಅವರ್ ಪ್ಲಾನ್ಸ್, ವಾಟ್ ಈಸ್ ಪ್ಲಾನ್ಸ್ ಅಹೆಡ್, ಏನ್ ಮಾಡೋದು ಅಂತ. ಸೊ ಆಮೇಲೆ ದೆನ್ ಡ್ಯೂರಿಂಗ್ ಕೇರಳ ಬ್ಲಾಸ್ಟರ್ ಮ್ಯಾಚ್ ಒಂದು ಫೈಟ್ ಆಗತ್ತೆ. ಸೊ ಅಲ್ಲಿ ಸ್ವಲ್ಪ ಸೊ ಆಮೇಲೆ ದೆನ್ ವಿ ಮೂವ್ ಟು ಈಸ್ಟ್ ಅಪ್ಪರ್. ಸೊ ನಾವು ಕರೆಂಟ್ಲಿ ಅದನ್ನೇ ಆಕ್ಯುಪೈ ಮಾಡ್ಕೊಂಡಿದೀವಿ. ಅಲ್ಲೇ ವೋಕಲ್ ಆಗಿದೀವಿ, ಅಲ್ಲೇ ಚಾಂಟ್ಸ್ ಮಾಡ್ತೀವಿ, ಅಲ್ಲೇ ನಮ್ದು ಟಿಫೋ ಅನ್ಫಾಲ್ ಮಾಡ್ತೀವಿ. ಸೊ ದಟ್ಸ್ ಹೌ ಇಟ್ಸ್ ಗೋಯಿಂಗ್. ಇನ್ನು ಮುಂದೆನೂ ಅಲ್ಲೇ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನೋಡೋಣ ಏನಾಗತ್ತೆ ಅಂತ. ನಾವು ಲೈಕ್ ನೀವ್ ಹೇಳಿದ್ರಲ್ವಾ, ಎದುರುಗಡೆ ವೆಸ್ಟ್ ಬ್ಲಾಕ್ ಇದೆ. ದೇ ಆರ್ ಆಲ್ವೇಸ್ ಲೈಕ್ ವೋಕಲ್ ಅಂಡ್ ಇನ್ಸ್ಪೈರಿಂಗ್. ಯಾವತ್ತು ಮೋಟಿವೇಟ್ ಮಾಡ್ತಿರ್ತಾರೆ ಪ್ಲೇಯರ್ಸ್ ನ ಚಾಂಟ್ಸ್ ಮಾಡಿ. ಸೊ ಟೈಮ್ಸ್ ಏನಾಗುತ್ತೆ ಅಂದ್ರೆ ಲೈಕ್ ಆ ತಕ್ಕಡಿ ಸ್ವಲ್ಪ ಈಕ್ವಲಿ ಬ್ಯಾಲೆನ್ಸ್ ಆಗ್ಬೇಕಂತ. ಮೇ ಬಿ ಈಕ್ವಲಿ ಬ್ಯಾಲೆನ್ಸ್ ಅಂತ ನಾನು ಹೇಳಲ್ಲ, ದೇ ಆರ್ ಆಲ್ವೇಸ್ ವೋಕಲ್. ನಾವು ನಮ್ದೇನ್ ಎನರ್ಜಿ ಕಡಿಮೆ ಇಲ್ಲ ಅಂತ ಯಾವತ್ತು ಚಾಂಟ್ ಮಾಡ್ತಿರ್ತೀವಿ. ಅಂಡ್ ನಮ್ದ್ರಲ್ಲೂ ಅಷ್ಟೇ ದೆರ್ ಆರ್ ನಾಟ್ ರೆಗ್ಯುಲರ್ ವಿಸಿಟರ್ಸ್ ಇರ್ತಾರೆ ಕೆಲವೊಮ್ಮೆ. ಸೊ ಅವ್ರಿಗೂ ಕೂಡ ಇಷ್ಟ ಆಗಿ ಜಾಯಿನ್ ಆಗ್ತಾರೆ ನಮ್ ಜೊತೆ, ನಾವು ಚಾಂಟ್ ಮಾಡ್ತೀವಿ. ಅಂಡ್ ಆಲ್ಸೋ ಆಲ್ಮೋಸ್ಟ್ ಐ ಥಿಂಕ್ 3 ಟಿಫೋ ಅನ್ಸುತ್ತೆ, 3 to 4 ಟಿಫೋ ನಾವು ಆಲ್ರೆಡಿ ಲೈಕ್ ಅನ್ಫಾಲ್ ಮಾಡಿದೀವಿ. ಸೊ ದೆರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ಕಮಿಂಗ್ ಇನ್ ದ ಪೈಪ್ಲೈನ್ ಆಲ್ಸೋ. ಸೊ ಹೀಗೆ ಆಮೇಲೆ ಎವ್ರಿ ಮ್ಯಾಚ್ ಡೇ ಪೋಸ್ಟ್ಗಳು. ಮತ್ತೊಂದೇನಂದ್ರೆ ನಾವು ಆದಷ್ಟು ಕನ್ನಡ ಕಂಟೆಂಟ್ಸ್ ನ ಇಟ್ಕೊಂಡು ಲೋಕಲ್ ಜನರನ್ನ ಸ್ವಲ್ಪ ಅಟ್ರಾಕ್ಟ್ ಮಾಡೋ ತರ ಅದೊಂದು ನಮ್ದು ಥೀಮ್ ಫಸ್ಟ್ ಇಂದಾನು. ಸೊ ಮ್ಯಾಚ್ ಡೇ ಪೋಸ್ಟ್ ಗಳನ್ನು ಅಷ್ಟೇ ನಾವು ಆದಷ್ಟು 99% ನಾವು ಕನ್ನಡದಲ್ಲೇ ಅದನ್ನ ಕನ್ನಡನೇ ರೆಪ್ರೆಸೆಂಟ್ ಮಾಡೋ ತರ ಇರತ್ತೆ. ಈವನ್ ನಮ್ದು ಇದು ಅಷ್ಟೇ, ಒನ್ ಆಫ್ ದ ಫೇಮಸ್, ಐ ಮೀನ್ ಐಕಾನಿಕ್ ಅಂತ ಹೇಳ್ಬೋದು, BFC ಟಿಫೋದಲ್ಲಿ ಕದನದೋಳ್ ಚೇಟ್ರಿಯ ಕೆಣಕಿ ಉಳಿದವರಿಲ್ಲ ಅಂತ. I just want to stop you there. ಅದಿದೆಯಲ್ಲ, ದಟ್ ಇಸ್ ಆಸಮ್. ಅದು ನಾನು ಅದನ್ನ ಪ್ರತಿ ಸಾರಿ ನೋಡಿದಾಗ ನನಗೆ ಅದು ಏನೋ ಒಂದು ಎನರ್ಜಿ. ಅದು ಅಂದ್ರೆ ಅದು ಗ್ರೇಟ್ ಲೈನ್ ಅಲ್ಲ, ಅದು ನಮಗೆ ತುಂಬಾ ಹಿಸ್ಟಾರಿಕ್ ಇಂದ ಬಂದಿರೋದು, ಅಣ್ಣವ್ರು ಹೇಳಿರೋಂತ ಲೈನ್ ಅದು. ಸೊ ಅದು ಆಲ್ರೆಡಿ ಆ ಎನರ್ಜಿ ಇದೆ ನಮ್ಮ ತಲೆಯಲ್ಲಿ. ಸೊ ಎನಿಬಡಿ ಯಾರಾದ್ರೂ ಆಯ್ತು, ಹೊಸಬ್ರು ಒಬ್ರು ಕನ್ನಡ ಗೊತ್ತಿರೋರು, ಅಣ್ಣವ್ರು ಗೊತ್ತಿರೋರು, ಬಟ್ ಆ ಲೈನ್ ಓದಿದ್ರೆ ಅದು ತಲೆಯಲ್ಲಿ ಅಣ್ಣವ್ರ ವಾಯ್ಸೇ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ದಟ್ ಇಸ್ ಸೋ ಸ್ಪೆಷಲ್. ಆಕ್ಚುಲಿ ನಾನು ಪ್ರತಿ ಸಾರಿ ನೋಡಿದಾಗ ನಂಗೆ ಅದೇ ಖುಷಿ ಆಗುತ್ತೆ. ಆಕ್ಚುಲಿ ಕಂಟಿನ್ಯೂ ಮಾಡಿ, ಸಾರಿ. ಸೊ ಬೇಸಿಕ್ಲಿ ಅದು ನಾನ್ ನಿಮ್ಗೆ ಲೈನ್ ಹೇಳ್ತಾನು, ನಾನು ಒಂದ್ಸಲ ಮೈ ತುಂಬ ಆಯ್ತು. ಸೊ ದಟ್ಸ್ ಹೌ ದ ಲೈನ್ ಈಸ್. ಇಟ್ಸ್ ನಾಟ್ ಅಂದ್ರೆ ಕೇವಲ ಅದು ಆ BFC ಅಂತಾನೆ ಅಲ್ಲ, ಅದಕ್ಕೂ ಮೀರಿ ಅಂದ್ರೆ ಅದು ನಮ್ಗೆ ಕನ್ನಡಕ್ಕೂ ರಿಲೇಟ್ ಮಾಡುತ್ತೆ. ಸೊ ಅದೇ ಒಂದ್ಸಲ ಲೈಕ್ ಇವನ್ ಯಾವುದು ಒಂದು ಇಂಡಿಯನ್ ಫುಟ್ಬಾಲ್ ಫಾರ್ ವರ್ಲ್ಡ್ ಕಪ್ ಅಂತ ಪೇಜ್ ಅವರು ಪೋಸ್ಟ್ ಮಾಡಿದ್ರು. ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಅದ್ರ ಜೊತೆಗೆ ಬೇಸಿಕ್ಲಿ ಏನಾಗತ್ತೆ ಅಂದ್ರೆ ನಾವು ಸ್ವಲ್ಪ ಇದು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತೀವಿ, ಯಾವ ತರ ಕೋಟ್ಸ್ ಬರಿಬಹುದು, ರೈಟಿಂಗ್ ಇರೋ ಇದು ಸ್ಟೇಟ್ಮೆಂಟ್ಸ್, ಅಥವಾ ರೈಟಿಂಗ್, ಅಥವಾ ಟಿಫೋ ಒಂಥರ ಇಮೇಜ್ಗಳು ಮಾಡೋದು, ಆ ತರನು ನಾವು ಬ್ರೈನ್ ಸ್ಟಾರ್ಮ್ ಮಾಡ್ತೀವಿ. ಡಿಫ್ರೆಂಟ್ ಲೈಕ್ ನಮ್ದು ಅಡ್ಮಿನ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಯಾವ ತರ ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಯೋಚನೆ ಮಾಡ್ತಿರ್ತಾರೆ. ಅವ್ರವ್ರಿಗೆ ಏನೋ ಒಂದು ನೋಡ್ತಿರ್ತಾರೆ, ಅಥವಾ ಏನೋ ಮೂವೀಸ್, ಏನೋ ಪೇಪರ್ ಅಲ್ಲಿ, ಅವ್ರ ಬುಕ್ ಅಲ್ಲಿ ಏನಾದ್ರೂ ಒಂದು ಓದ್ತಾರೆ, ಅದರಿಂದ ಅವ್ರು ಇನ್ಸ್ಪೈರ್ ಆಗಿ BFC ಕನೆಕ್ಟ್ ಆಗ್ತಾರೆ. ಸೊ ಮತ್ತೊಂದೇನಂದ್ರೆ ನಾವು ಇದು ಮ್ಯಾಚ್ ಇತ್ತು ಭಾರತ ಮತ್ತೆ ಪಾಕಿಸ್ತಾನ್. ಸೊ ಆ ಫಸ್ಟ್ ಮ್ಯಾಚ್ ಅಲ್ಲಿ ಸೊ ಅದು ಒಂದು ಟಿಫೋ ಮಾಡಿದ್ವಿ.
ದೇಶ ಹಲವು ಭಾಷೆ ಭಾಷೆ like, ಭಾಷೆ ಹಲವು ದೇಶ. ಅದು ಆ, ಚೆನ್ನಾಗಿತ್ತು. ಅದು ಅಷ್ಟೇ, ಅದೇ ಅದಕ್ಕೂ ಕನ್ನಡದ್ದು. ಮ್ಯಾಕ್ಸಿಮಮ್ ರೀಚ್ ಸಿಕ್ಕಿತ್ತು. ನಿಜ ನಿಜ. ಸೊ ಅದು ಅಷ್ಟೇ, ತುಂಬಾ ಪೇಜ್ಗಳು ಪೋಸ್ಟ್ ಮಾಡಿ. ಇಟ್ಸ್ ನಾಟ್ ಲೈಕ್ ನಾವು ಆ ಪೇಜ್ಗೆ ರೀಚ್ ಆಗ್ಬೇಕಂತ ಅಲ್ಲ. ದರ್ ಆರ್ ತುಂಬಾ ಜನ ಇದಕ್ಕೋಸ್ಕರ ಏನಂದ್ರೆ ಏನೋ ಒಂದು ಅಪ್ರಿಶಿಯೇಷನ್ ಸಿಗ್ಬೇಕು ಅಂತ ಆ ಎಕ್ಸ್ಪೆಕ್ಟೇಷನ್ ಇಲ್ದೆ ಈಗ ಇಟ್ಸ್ ಲೈಕ್ ಒನ್ ವೇ, ಲೈಕ್ ಆತರ ಮಾಡಿದ್ದಾರೆ ತುಂಬಾ ಜನ ವರ್ಕ್ ಮಾಡಿ. ಒನ್ ವೇ ಇನ್ ದ ಸೆನ್ಸ್ ನಮ್ಗೆ BFC ಖುಷಿ ಕೊಟ್ಟಿದೆ ನಿಜ ಡೆಫಿನೆಟ್ಲಿ ಫಾರ್ ಎವರ್ ವಿ ಆರ್ ಇನ್ ಡೆಪ್. ಬಟ್ ಆದ್ರೆ ಲೈಕ್ ನಾವು ಪ್ರತಿ ಸಲ ಮೆನ್ಷನ್ ಮಾಡಲ್ಲ ಇವ್ರು ಮಾಡಿದ್ದಾರೆ ಅಂತ. ಸೊ ದಟ್ಸ್ ಹೌ ದೇರ್ ಆರ್ ಸೋ ಮೆನಿ ಪೀಪಲ್ ಲೈಕ್ ಪ್ರತಿ ಸಲ ಲೈಕ್ 30-40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದು ಪೇಂಟಿಂಗ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬೇಸಿಕ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಪ್ರತಿ ಸಲ ನಾವು ಅಡ್ಮಿನ್ ಗ್ರೂಪ್ ಅವರೇ ಜನರಲಿ ಅಮೌಂಟ್ ನ ಕಲೆಕ್ಟ್ ಮಾಡ್ತೀವಿ. ಇನ್ ದ ಸೆನ್ಸ್ ಇಫ್ ಎಟ್ ಆಲ್ ಅದು ನಾವ್ ಏನಾದ್ರು ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಆವಾಗ ಮಾತ್ರ ನಾವು ಮತ್ತೊಂದು ಜನ ಲೈಕ್ ಕಾಮನ್ ಗ್ರೂಪ್ ಒಂದಿದೆ ಅದ್ರಲ್ಲಿ ನಾವು ಹಾಕ್ತಿವಿ. ಯಾಕಂದ್ರೆ ಪ್ರತಿ ಸಲ ಪಾಪ ಸ್ಟೂಡೆಂಟ್ಸ್ ಇರ್ತಾರೆ, ಪಾಪ ಈಗಷ್ಟೇ ಜಾಬ್ಗೆ ಜಾಯ್ನ್ ಆಗಿರ್ತಾರೆ, ಅವ್ರ ಹತ್ರ ಪ್ರತಿ ಸಲನೂ ಹಣ ಕೇಳೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ನನ್ಗೆ. ಸೊ ಹಾಗಾಗಿ ಕೆಲವರು ನಮ್ದೇ ಅಡ್ಮಿನ್ ಗ್ರೂಪ್ ಅಲ್ಲಿ ತುಂಬಾ ಜನ ದೇ ಆರ್ ವರ್ಕಿಂಗ್ ಪೀಪಲ್. ಸೊ ಹಾಗಾಗಿ ಅವರು ಅಷ್ಟೇ ಸಮಯ ತಗೊಂಡ್ ಬರ್ತಾರೆ, ಬಂದು ಆಮೇಲೆ ಪೇಂಟ್ ಮಾಡ್ತಾರೆ. ಲೈಕ್ ಒಬ್ರು ಸ್ಟಿಚಿಂಗ್ ಒಂದ್ ಪ್ಲೇಸ್ ಇಂದ ಕೊಟ್ಟು ಮತ್ತೊಂದ್ ಪ್ಲೇಸ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿಂದ ಒಬ್ರು ಪೇಂಟ್ ತಗೊಂಡು. ಸೊ ಇಟ್ಸ್ ಲೈಕ್ ಹೆಂಗಂದ್ರೆ ಒಂಥರ ಸರಪಳಿ ತರ ಅಂದ್ರೆ ವಿ ಆರ್ ಕನೆಕ್ಟೆಡ್ ಲೈಕ್ everybody is not from this place Bangalore, but they're making their life by doing different work. but ಆದ್ರೆ ಹೆಂಗೋ ಕನೆಕ್ಟ್ ಆಗಿ ಒಂದಲ್ಲ ಒಂದ್ ರೀತಿ ಕನೆಕ್ಟ್ ಆಗಿ ನಮ್ದು ಸೇಮ್ ಒಂದೇ ಹೆಂಗಂದ್ರೆ ಒಂದೇ ಯೋಚನೆಗೋಸ್ಕರ, ಒಂದೇ ಥಾಟ್ ಪ್ರೊಸೆಸ್ಗೋಸ್ಕರ, ಒಂದೇ ಟೀಮ್ಗೋಸ್ಕರ ಸೊ ಮಾಡ್ತಾ ಇರ್ತೀವಿ. ಸೊ ಹಾಗೆ ಸೊ ಪ್ರಾಬಬ್ಲಿ ಈ ಸೀಸನ್ ಅಲ್ಲೂ ನಮ್ದು ಒಂದು 3 to 4 ಟಿಫೋಸ್ ಬರೋ ಪ್ಲಾನ್ಸ್ ಇದೆ ಪೈಪ್ಲೈನ್ ಅಲ್ಲಿ. ವಂಡರ್ಫುಲ್ ಎಕ್ಸೈಟೆಡ್ ಟು ಲುಕ್ ಫಾರ್ವರ್ಡ್ ಟು ದೆಮ್. ಅದೇನಂದ್ರೆ ನಾನ್ ಪರ್ಸನಲಿ ಬ್ಯಾನರ್ ಪೇಂಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ವೆಸ್ಟ್ ಬ್ಲಾಕ್, ಸೊ ಐ ನೋ ದ ಪೇನ್, ಐ ನೋ ವಾಟ್ ಇಟ್ ಟೇಕ್ಸ್. ಅಂಡ್ ಅಲ್ಲಿ ಜನ ಬರೋದು ಅಥವಾ ಆ ಒಂದ್ ಬೆಳಿಗ್ಗೆ ಎದ್ದು ಮಾಡೋದು, ಮತ್ತೆ ವೆದರ್ ಕಂಡೀಷನ್ ಆಫ್ ಬ್ಯಾಂಗ್ಳೂರ್, ವೆದರ್ ಕಂಡೀಷನ್ ಯಾವತ್ತೂ ಹೆಲ್ಪ್ ಮಾಡಲ್ಲ. ಅದು ಬ್ಯಾನರ್ ಮಾಡೋ ಟೈಮಲ್ಲೇ ಯಾವತ್ತು ಹೆಲ್ಪ್ ಮಾಡ್ತಿರಲ್ಲ. ಮತ್ತೆ ಎಲ್ಲೋ ಒಂದ್ ದೊಡ್ಡದಾಗಿರೋ ಜಾಗ ಬೇಕಾಗುತ್ತೆ, ಅದನ್ನ ಹುಡುಕೋದು. ಅದಕ್ಕೆ ಹೇಳ್ತಿರಲ್ಲ, ಹ್ಯಾಟ್ಸ್ ಆಫ್. ಏನೇನು ಚಿಕ್ಕದಾಗಿ ದೊಡ್ಡದಾಗಿ ಇದೆಲ್ಲ ಮಾಡ್ತಿದಾರಲ್ಲ, ಈ ಸೆಲ್ಫ್ಲೆಸ್ ಆಕ್ಟ್ಸ್ ಅಬ್ಸಲ್ಯೂಟ್ಲಿ ಆಸಮ್. ಇವು ಹಂಗ ಅನ್ಕೊಂಡು ನಮ್ಗೆ ಕ್ಲಬ್ ರೆಕಗ್ನೈಸ್ ಮಾಡುತ್ತೆ ಬಿಡುತ್ತೆ ಸೆಕೆಂಡ್ರಿ. ಬಿಕಾಸ್ ನಾವ್ ಮಾಡ್ತಿರೋದು ಏನಂದ್ರೆ, ಅಲ್ಲಿ ಹೋದಾಗ ನಮ್ ಟೀಮ್ ಅದನ್ನ ನೋಡ್ಬಿಟ್ಟು ಖುಷಿ ಆಗ್ಬೇಕು ಅವ್ರಿಗೆ. ಅವ್ರು ಒಂದ್ ಒಳ್ಳೆ ಪಂಪ್ ಅಲ್ಲಿ ಆಡ್ಬೇಕು, ನಾವ್ ಅನ್ಕೊಂಡಂಗೆ ಅವ್ರು ಆಡ್ಬೇಕು, ನಮಗ್ ಅದೊಂದು ಖುಷಿ ಬರುತ್ತೆ ಅವ್ರು ಚೆನ್ನಾಗಿ ಆಡಿದಾಗ. ಸೊ ಎಂಡ್ ಆಫ್ ದ ಡೇ ಅದೇ ಇಂಟೆನ್ಷನ್ ಅಲ್ಲೇ ಹೋಗ್ತಿರ್ತೀವಿ. ಲಾಸ್ಟ್ ಟೈಮ್ ಒಳ್ಳೊಳ್ಳೆ ಬ್ಯಾನರ್ಸ್ ಆಗಿತ್ತು. ಲಾಸ್ಟ್ ಟೈಮ್ ನೀವು ಬ್ಯಾನರ್ ಕಾಂಪಿಟೇಷನ್ ಕೂಡ ಗೆದ್ರಿ ಅಲ್ವಾ? ಲಾಸ್ಟ್ ಟೈಮ್ ಹುಡುಗರು ಗೆದ್ರು. BFC ಇಂದ ಏನದ ಅಫಿಸಿಯಲ್ ಕಾಂಪಿಟೇಷನ್ ಏನ್ ಮಾಡಿದ್ರು ಬ್ಯಾನರ್, ಅದು ಗೆದ್ರು. ಸೊ ಈ ತರ ಚೆನ್ನಾಗಿ ನಿಮ್ ಕಡೆಯಿಂದ ತುಂಬಾ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಗಳು ಬರ್ತಿದೆ. ವಿಟಲ್, ಯಾರಾದ್ರೂ ತಗೊಳ್ಳಿ ಈ ಕ್ವಶನ್. ಯಾವ್ದಾದ್ರು ಒಂದ್ ಚಾಂಟ್ ಇದೆಯಾ ನೀವು ಅಲ್ಲಿ ಲೈಕ್ ಅಲ್ಲೇ ಡೆವಲಪ್ ಆಗಿರುತ್ತೆ, ಅಲ್ಲಿಂದಾನೇ ಒಂದ್ ಸ್ವಲ್ಪ ಅದು ಆಮೇಲೆ ಒಂಥರ ಏನಂತಾರ ಅದಕ್ಕೆ ಕಲ್ಟ್ ಆಗ್ಬಿಟ್ಟಿರುತ್ತೆ ಆ ಚಾಂಟ್. ಆತರ ಯಾವ್ದಾದ್ರು ಚಾಂಟ್ ಇದೆಯಾ ನಿಮ್ದು ಹುಡುಗರ ಕಡೆಯಿಂದ ನಿಮ್ ಬ್ಲಾಕ್ ಅಲ್ಲಿ ಸ್ಟಾರ್ಟ್ ಆಗಿರೋದು? ಬೇಸಿಕ್ಲಿ ನಾವು ಚಾಂಟ್ ಅಂತ ಏನು ಹೊಸದೇನು ಬರ್ದಿಲ್ಲ. ಐ ಮೀನ್ ನಾವು ಒಂದ್ ಪ್ರೊಸೆಸ್ ಅಲ್ಲಿ ನಾವು ಅದನ್ನ ಅನ್ಕೊಂಡಿದ್ವಿ, ಈ ಸೀಸನ್ಗೆ ನಾವು ಒಂದ್ ಸ್ವಲ್ಪ ಚಾಂಟ್ಸ್ ಬರಿಬೇಕು ಅಂತ. ಸೊ ಇಂಡಿಯಾ ಮ್ಯಾಚ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಟರ್ ಕಾಂಟಿನೆಂಟಲ್ ತುಂಬಾನೇ ಮಾಡಿದ್ವಿ. ಐ ಡೋಂಟ್ ನೋ ಲೈಕ್ ಇದ್ರಲ್ಲಿ ಎಷ್ಟು ಇದು ಏನು ಅದು ರಿಲೆವೆಂಟ್ ಆಗತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಲೈಕ್ ನಾವು ಹೇಳಿದ್ವಿ GRB ತುಪ್ಪ ಅನಿರುದ್ಧಪ್ಪ ಅಂತ. ಅದೇ ಹೇಳ್ತೀನಲ್ಲ, ಫಸ್ಟ್ ಆಫ್ ಆಲ್ ನಿಮ್ದು ಪೇಜ್ ಏನಿದೆ ಅಲ್ಲ, ಲೈಕ್ ನಾನ್ ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡೋದು, ನಾನ್ ಪರ್ಸನಲ್ ಟ್ವಿಟರ್ ಮಾತ್ರ ಯೂಸ್ ಮಾಡೋದ್ರಿಂದ ನಿಮ್ ಪೇಜ್ ಏನಿದೆ ಅಲ್ಲ, ಹುಡುಗರು ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಬರ್ತಿರುತ್ತೆ. ಅಂದ್ರೆ ಮ್ಯಾಚ್ ಡೇ ಪೋಸ್ಟ್ ಕನ್ನಡದಲ್ಲಿ ಇರುತ್ತೆ. ನಾನ್ ಪರ್ಸನಲಿ ಟ್ರೈ ಮಾಡಿದೆ, ಆಯ್ತಾ, ನಾನು ಅಷ್ಟು ಕನ್ನಡದಲ್ಲಿ ಮಾಡೋಣ ಅದನ್ನೆಲ್ಲ ಅಂತ. ಅದು ಡಿಫಿಕಲ್ಟ್, ಇಟ್ ಇಸ್ ನಾಟ್ ದಟ್ ಈಸಿ. ಬಿಕಾಸ್ ನಾವಿರೋ ಎನ್ವೈರನ್ಮೆಂಟ್ ಆಯ್ತಾ, ಅಥವಾ ನಾವು ಹೋಗ್ತಿರೋದೇನೋ ಆಗಲ್ಲ, ಕಷ್ಟ ಆಗುತ್ತೆ. ಬಟ್ ನೀವು ಅದನ್ನೆಲ್ಲ ತುಂಬ್ಕೊಂಡು ಇನ್ನೂ ತನಕನೂ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದಿರಲ್ಲ, ಇಟ್ ಇಸ್ ಸೋ ಗುಡ್.
ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಯಾರೋ ಒಬ್ರು ಫುಟ್ಬಾಲೇ ಗೊತ್ತಿಲ್ಲ ಅಂದರು ನಿಮ್ ಪೇಜ್ ನೋಡ್ಬಿಟ್ಟು ಅವ್ರಿಗೆ ಫುಟ್ಬಾಲ್ ಇಷ್ಟ ಆಗುತ್ತಲ್ಲ, ಐ ಥಿಂಕ್ ದಟ್ ಇಸ್ ದ ವಿನ್ ಅಲ್ಲ. ಐ ಥಿಂಕ್ ಅದೇ ನನ್ ಪ್ರಕಾರ ಬಿಗ್ಗೆಸ್ಟ್ ವಿನ್. ಆ ಲೆಕ್ಕದಲ್ಲಿ ಹುಡುಗರು ತುಂಬಾ ಮಾಡ್ತಿದಾರ. ಇವಾಗ ನಮ್ ಬ್ಲೂಸಿ ಬಂದ್ರೆ, ನಾರ್ತನ್ ಬ್ಲೂಸಿ ಬಂದ್ರೆ, ನಿಮ್ ಕಡೆಯಿಂದ ಮೋಸ್ಟ್ ಆಫ್ ನೀವ್ ಹೇಳ್ದಂಗೆ ಮೋಸ್ಟ್ ಆಫ್ ದ ಫ್ಯಾನ್ಸ್ ತುಂಬಾ ರೆಗ್ಯುಲರ್ ಇರಲ್ಲ. ನೀವ್ ಇರೋದೇ ಒಂದ್ ಸ್ವಲ್ಪ ಕಪಲ್ ಆಫ್ ಹುಡುಗರು, ನೀವ್ ಬರ್ತಿರ್ತಾರ. ನಾರ್ಮಲಿ ತುಂಬಾ ಒನ್ ಟೈಮ್ ಬರೋರು ಅಥವಾ ಫ್ಯಾಮಿಲಿ ಜೊತೆ ಬಂದಿರೋರು ಅಥವಾ ಸುಮ್ನೆ ಫ್ರೆಂಡ್ಸ್ ಎಲ್ಲ ಹಾಕೊಂಡ್ ಬಂದಿರ್ತಾರಲ್ಲ ಹುಡುಗರು, ಆತರ ಬಂದಿರ್ತಾರೆ. ಅಲ್ಲಿ ಯಾವ ತರ ಇರುತ್ತೆ ಅಟ್ಮಾಸ್ಫಿಯರ್ ನಿಮ್ಗೆ? ಅಲ್ಲಿ ಯಾವ ತರ ವೈಬ್ ಅನ್ಸುತ್ತೆ ನಿಮ್ಗೆ ಅಂತ ನಾರ್ತ್ ಸ್ಟ್ಯಾಂಡರ್ಡ್? ನಾನ್ ಹೇಳ್ಬೇಕಂದ್ರೆ ಆಕ್ಚುಲಿ ನಾನ್ ಫುಟ್ಬಾಲ್ ಫ್ಯಾನ್ ಅಲ್ಲ. ಆಕ್ಚುಲಿ ನನ್ ಫ್ರೆಂಡ್ ಒಬ್ಬ ಕರ್ಕೊಂಡ್ ಬಂದ ಮ್ಯಾಚಿಗೆ. ಫಸ್ಟ್ ಮ್ಯಾಚ್ ಕೇರಳ ಮ್ಯಾಚ್, ಟಿಕೆಟ್ ಸಿಕ್ಕಿಲ್ಲ ನನಗೆ. ನಾವು ಚಿಕ್ಕಬಳ್ಳಾಪುರಿಂದ ಬಂದಿದೀವಿ ಇಂಜಿನಿಯರಿಂಗ್ ಇದೆ, ಟಿಕೆಟ್ ಸಿಕ್ಕಿಲ್ಲ. ಲೋಯರ್ದು ₹50 ₹250 ಪೇ ಮಾಡಿ ಹೋಗಿದ್ದು ಲೋಯರ್ ಸ್ಟ್ಯಾಂಡಿಗೆ, ನಾರ್ತ್ ಲೋಯರ್ಗೆ. ದಟ್ ವಾಸ್ ಮೈ ಫಸ್ಟ್ ಮ್ಯಾಚ್. ನಾನು ಅದೇ ಫಸ್ಟ್ ಮ್ಯಾಚ್ ಫುಟ್ಬಾಲ್ ನೋಡಿದ್ದು. ಅದಾದ್ಮೇಲೆ ನನಗೆ ಆ ಎನ್ವಿರಾನ್ಮೆಂಟ್ ನೋಡ್ಬಿಟ್ಟು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ನೋಡಕ್ಕೆ. ಆಮೇಲೆ ನಾನು ಪುಣೆಗೂ ಟ್ರಾವೆಲ್ ಮಾಡಿದ್ದೀನಿ ನಾನು ಮ್ಯಾಚ್ ನೋಡಕ್ಕೆ. ಅಲ್ಲಿ ನಾನು ಯಾರು ನೆನ್ಸ್ಕೊಬೇಕಂದ್ರೆ ಹರ್ಷ ಅಣ್ಣ ಅಂತ, ಅವರು ರೀಸೆಂಟ್ ಆಗಿ ಡೆತ್ ಆಯ್ತಲ್ಲ, ಅವರು ನನಗೆ ಅಲ್ಲಿ ಫುಲ್ ಸಪೋರ್ಟ್ ಮಾಡಿದ್ರು, ಇಲ್ಲೇ ಈ ಸ್ಟ್ಯಾಂಡಿಗೆ ಹೋಗ್ಬೇಕು ಇದು ಅಂತ. ಮತ್ತೆ ಅಲ್ಲಿ ಒಂದ್ ಇನ್ಸಿಡೆಂಟ್ ನಾನು ಏನ್ ಹೇಳ್ಬೇಕಂದ್ರೆ, ನನಗೆ ಛತ್ರಿದು ಕ್ಯಾಪ್ಟನ್ ಬ್ಯಾಂಡ್ ಸಿಕ್ಕಿತ್ತು. ಅದು ಫೋಟೋ ಇದೆ ನನಗೆ. ಅದು ನನ್ ಫಸ್ಟ್ ಟ್ರಾವೆಲ್ ಅದು. ಅದಾದ್ಮೇಲೆ ಈ ತರ ನಾನು ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸ್ ಅವ್ರಿಗೆ ಯಾರಿಗೂ ಫುಟ್ಬಾಲೇ ಗೊತ್ತಿಲ್ಲ, ನಾನು ಕರ್ಕೊಂಡು ಟ್ರೈನಲ್ಲೆಲ್ಲ ಕರ್ಕೊಂಡ್ಬಂದ್ ಚಿಕ್ಕಬಳ್ಳಾಪುರದಿಂದ ಅವ್ರಿಗೆ ಸುಮ್ನೆ ಮ್ಯಾಚ್ ಅಟೆಂಡ್ ಮಾಡಿದ್ವಿ. ಇವಾಗ ನನ್ನ ಫ್ರೆಂಡಿಗೂ ನಾನು ಹಂಗೆ ಕರ್ಕೊಂಡ್ಬಂದ್ ಮ್ಯಾಚ್ ಅಟೆಂಡ್ ಮಾಡ್ಸಿದ್ವಿ. ಇವಾಗ ಇವನ್ ಪ್ರೋ ಆಗಿದ್ದಾನೆ ಎಲ್ಲರಲ್ಲೂ. ಇದು ನಮ್ದು ಈ ತರ ಆಯ್ತು. ಆಮೇಲೆ ನಾವು ಬ್ಯಾನರ್ ಅಂತ ಬಂದಾಗ ಕೇರಳ ಬ್ಲಾಸ್ಟರ್ಸ್ ವೇರ್ ಆರ್ ದ ಬ್ಲೂಸ್ ಅಂತ ಮಾಡಿದ್ರು. ಅವಾಗ ನಾವು ನೆಕ್ಸ್ಟ್ ಮ್ಯಾಚ್ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಅಂದ್ರೆ ಕ್ವಾರ್ಟರ್ ಫೈನಲ್ ಅನ್ಕೊಂತೀನಿ, ಅಲ್ಲಿ ನಾವು ಬೆಂಗಳೂರು FC ಅದೇ ಟ್ರೋಫೀಸ್ ವೇರ್ ಆರ್ ಯುವರ್ಸ್ ಅಂತ ಬ್ಯಾನರ್ಸ್ ಮಾಡ್ಕೊಂಡ್ ಬಂದಿದ್ವಿ. ಅದು ನಮ್ದು ಹೈಲೈಟ್, ಆ ಟ್ರೋಫಿ ಬ್ಯಾನರ್ದು ಈ ತರ. ಅಂದ್ರೆ ಆಮೇಲೆ ನೀವ್ ಕೇಳಿದ ಕ್ವಶನ್ಗೆ ಅಂದ್ರೆ ಎಲ್ಲ ನಾರ್ತ್ ಅಂಡ್ ಬ್ಲೂಸ್, ನಾರ್ತ್ ಅಪ್ಪರ್ ಬರೋರೆಲ್ಲ ಹೊಸಬ್ರೆ. ಅವರಿಗೆ ನಾವೆಲ್ಲ ಕಿರ್ಚಾಡ್ತಿದ್ರೆ ಅವ್ರಿಗೆ ಏನಪ್ಪ ಹಿಂಗ್ ಕಿರ್ಚಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನಮ್ದು ಇಂಟೆನ್ಷನ್ ಎಂಜಾಯ್ ಮಾಡ್ಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಎಲ್ಲಾರನು ಕರ್ಕೊಂಡ್ಬಂದು ಒಂದ್ ಸೈಡ್ ಅಲ್ಲಿ ಕೂರಿಸ್ತಾ ಇದ್ವಿ. ನಾವ್ ಅದನ್ನ ಪ್ಲಾನ್ ಮಾಡ್ಕೊಂತಿದ್ವಿ. ಎಲ್ಲಾರನು ಒಂದ್ ಸೈಡ್ ಕೂರ್ಸ್ಕೊಂಡು ನಾವು ಅವ್ರಿಗೆ ಈಸಿ ಬರೋ ಚಾನ್ಸ್ ಮಾಡ್ತಾ ಇದ್ವಿ. ಆಮೇಲೆ ಕಿರ್ಚೋದು ಈ ತರ ಎಲ್ಲ ಅವರಿಗೆ ಕನ್ವೆ ಮಾಡ್ತಾ ಇದ್ವಿ. ಒಬ್ರು ಮೇಲ್ಗಡೆ ನಿಲ್ತಾ ಇದ್ವಿ, ಒಬ್ರು ಕೆಳಗಡೆ ನಿಲ್ತಾ ಇದ್ವಿ. ನಮಗೆ ಎಷ್ಟಾಗುತ್ತೋ ಅಷ್ಟು, ಯಾಕಂದ್ರೆ ನಮ್ದು ಬಿಗ್ ಟೀಮ್ ಅಲ್ಲ, ಒಂದು 15 ಮೆಂಬರ್ಸ್ ಇದೆ. ಈ ತರ ನಮ್ದು ಪ್ರೋಸೆಸ್ ಆಗಿದ್ದು. ಇವಾಗ ನಾವು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತೀವಿ. ಕೇರಳ ಹೋಗಿದ್ವಿ, ಮತ್ತೆ ಗೋವಾಗ್ ಹೋಗಿದ್ವಿ. ಬಟ್ ಗೋವಾದು ಡಿಸಪಾಯಿಂಟಿಂಗ್ ಲಾಸ್ಟ್ ಸೀಸನ್. ಹೈದರಾಬಾದ್ ಟ್ರಾವೆಲ್ ಮಾಡಿದೀವಿ. ಆಮೇಲೆ ನಾನು ಇನ್ನೊಂದು ಮೆನ್ಷನ್ ಮಾಡ್ಬೇಕಂದ್ರೆ, ನಾವ್ ಆಕ್ಚುಲಿ ಲಾಸ್ಟ್ ಸೀಸನ್ ಸೈಮನ್ ಗಸನ್ ಇದ್ದಾಗ ಫಸ್ಟ್ ಮ್ಯಾಚ್ ಎಲ್ಲ ಸೋತ್ವಿ. ಅವಾಗ ನಾನು ನಮ್ಮ ಅಕ್ಕನ್ ಕರ್ಕೊಂಡು ಹೋದೆ, ಲಕ್ಕಿ ಚಾರ್ಮ್ ಅಂತ. ನಾವು ಕಂಟಿನ್ಯೂಸ್ ಹೋಮ್ ಮ್ಯಾಚಸ್ ಗೆದ್ವಿ. ಸೂಪರ್ ಅಲ್ವಾ? ಆಮೇಲೆ ಶಿ ಕ್ಯಾನ್ಸಲ್ಡ್ ಗೋವಾ, ಸಮ್ ಸಡನ್ ಪ್ಲಾನ್ ಶಿ ಕ್ಯಾನ್ಸಲ್ಡ್ ಗೋವಾ. ನನಗೆ ಅವಾಗ ಏನೋ ನೆಗೆಟಿವ್ ಫೀಲಿಂಗ್ ಬಂದಿಲ್ಲಲ್ಲ ಅಂತ. ಬಟ್ ವಿ ಲಾಸ್ಟ್. ಬಟ್ ಈ ಸೀಸನ್ ನಾನು ಅವ್ರಿಗೆ ಹೇಳಿದೀನಿ, ನೀನ್ ಎಲ್ಲಾ ಮ್ಯಾಚು ಬರ್ಬೇಕು ಅಂತ. ಆತರ ತುಂಬಾ ಇರ್ತವೆ ತಲೆಯಲ್ಲಿ. ಲಾಸ್ಟ್ ಸೀಸನ್ ಬಂದಿಲ್ಲ. ಸೈಮನ್ ಗಸನ್ ಸೀಸನ್ ಫೈನಲ್ ಹೋದ್ವಲ್ಲ, ಆ ಸೀಸನ್ ಫುಲ್ ಬಂದಿದ್ರು. ಲಾಸ್ಟ್ ಸೀಸನ್ ಅವಳ್ದು ವರ್ಕ್ ಇರೋದ್ರಿಂದ ಬರಕ್ ಆಗಿಲ್ಲ. ಬಟ್ ಈ ಸೀಸನ್ ನಾನು ಫೋರ್ಸ್ ಮಾಡಿ ಕರ್ಕೊಂಡ್ ಬರ್ತಿದೀನಿ, ವೀಕೆಂಡ್ಸ್ ಇರೋದ್ರಿಂದ. ಸೊ ನಮ್ದು ಗ್ರೂಪ್ ಅಂದ್ರೆ ಇಟ್ಸ್ ಅ ಮಿಕ್ಸ್ ಆಫ್ ಮೆನ್ ಅಂಡ್ ವುಮೆನ್. ಸೊ ಮಿಕ್ಸ್ ಇದೀವಿ, ಒಂದು 10-15 ಜನ ಇದೀವಿ. ಸೊ ಯಾವಾಗ ಟೈಮ್ ಸಿಗುತ್ತೆ ಎಲ್ಲ ಸೇರಿ ಯಾವ ತರ ಬ್ಯಾನರ್ ಮಾಡೋದೆಲ್ಲ ಪ್ಲಾನ್ ಮಾಡ್ತಾ ಇರ್ತೀವಿ. ಬಟ್ ಐ ಶುಡ್ ಅಪ್ರಿಶಿಯೇಟ್ BFC ಹುಡುಗರು. ಅವರು ಮತ್ತೆ ಕರಾವಳಿ ಬ್ಲೂಸ್ ಆಗ್ಲಿ, ವೆಸ್ಟ್ ಬ್ಲಾಕ್ ಬ್ಲೂಸ್ ಅಲ್ಲಿ, ದೇ ಆರ್ ದ ಇನ್ಸ್ಪಿರೇಷನ್ ಫಾರ್ ಅಸ್ ಒನ್ಸ್ ಅಗೇನ್. ಬಟ್ ನಮ್ದು ಮೇನ್ ಫೋಕಸ್ ಇರೋದು ಹೊಸಬ್ರು ಯಾರು ಬರ್ತಾರೋ ನಾರ್ತ್ ಅಪ್ಪರ್ಗೆ, ಅವ್ರನ್ನೆಲ್ಲ ಒಂದ್ ಕಡೆ ಒಟ್ಟಿಗೆ ಸೇರಿಸಿ, ಇವ್ನ್ ಒಂದ್ ಸೈಡ್ ನಿಂತಿರ್ತಾನೆ, ನಾನೊಂದ್ ಸೈಡ್ ನಿಂತಿರ್ತೀನಿ. ಇವನು ಚಾಂಟ್ ಹೇಳ್ತಾ ಇದ್ರೆ ನಾವು ಅಲ್ಲಿರೋರ್ಗೆಲ್ಲ ಹೇಳಿ ನೀವು ಏನಕ್ ಬಂದಿರೋದ್ ಮ್ಯಾಚ್ಗೆ, ಇದು ಫುಟ್ಬಾಲ್ ಈ ತರ ಇರುತ್ತೆ ಅಂತೆಲ್ಲ ಹೇಳಿ. ಆಮೇಲೆ ಕೆಲವೊಬ್ರಿಗೆ ಏನೋ ಗೊತ್ತಿಲ್ಲ, ಸುಮ್ನೆ ಬೈತಾ ಇರ್ತಾರೆ, ಗೋಲೆ ಹೊಡ್ದಿಲ್ಲ ಅಂತ. ಇದು ಕ್ರಿಕೆಟ್ ಅಲ್ಲ, ಎವ್ರಿ ಬಾಲ್ಗೂ ರನ್ ತಗೊಳಕ್ಕೆ ಅಂತ ನಾವು ಅವ್ರಿಗೆ ಸಮಾಧಾನ ಮಾಡಿ. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲ, ಅದೇ ಹೇಳ್ತೀನಲ್ಲ, ಕೈಂಡ್ ಆಫ್ ಕ್ರೌಡ್ ನಾರ್ತ್ ಅಪ್ಪರ್ಗೆ ಅಥವಾ ನಾರ್ತ್ ಲೋವರ್ ಅಲ್ಲಿ ಏನ್ ಬರ್ತಾರಲ್ಲ, ದೇರ್ ಫಸ್ಟ್ ಟೈಮ್, ಮೋಸ್ಟ್ ಆಫ್ ದೇಮ್ ಆರ್ ಫಸ್ಟ್ ಟೈಮರ್ಸ್. ಇಲ್ಲಾಂದ್ರೆ ತುಂಬಾ ಏನದು ಏನೋ ಬೇರೆ ಪ್ಲಾನ್ ಇರುತ್ತೆ ಅಥವಾ ಬರ್ತಾರಲ್ಲ, ಆ ತರ ಬಂದಿರೋ ತುಂಬಾ ಜನ ಇರ್ತಾರೆ. ಈ ಕೋರ್ ಫ್ಯಾನ್ಸ್ ಅಂತ ಬಂದಾಗ ರೆಗ್ಯುಲರ್ ಆಗಿ ಬರೋರಿಲ್ಲ, ವೆಸ್ಟ್ ಬ್ಲಾಕ್ ಬರ್ತಿರ್ತಾರೆ ಅಥವಾ ಈಸ್ಟ್ ಅಪ್ಪರ್ಗೆ ಹೋಗ್ತಿರ್ತಾರೆ. ಸೊ ಆ ತರ ನೋಡಿದಾಗ ನಿಮ್ ಎಫರ್ಟ್ಸ್ ಏನಿದೆ ಅಲ್ಲ, ಆ ಬ್ಲಾಕಿಗೆ ಬಂದಿರೋರು ನೆಕ್ಸ್ಟ್ ಐದರ್ ಅವ್ರು ಈಸ್ಟ್ಗೆ ಅಥವಾ ವೆಸ್ಟ್ಗೆ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದಾನೇ ಅದು ಇನಿಶಿಯೇಟ್ ಆಗೋದು. ನಾನು ಒಂದು ಪಾಯಿಂಟ್ ಆಡ್ ಮಾಡ್ತೀನಿ ನಿಮ್ಗೆ.
ಇವಾಗ ನಾವು ಹೊಸೊಬ್ರನ್ನ ಕರ್ಕೊಂಡ್ ಬರ್ತೀವಿ ಅನ್ಕೊಳ್ಳಿ, ಯಾರಾದ್ರೂ ಹಿಂಗ್ ಚೆನ್ನಾಗಿರುತ್ತೆ ಮ್ಯಾಚ್ ಅಂತ, ಅವರಿಗೆ ನಾವು ನಾರ್ತ್ ಎಂಡ್ ಕರ್ಕೊಂಡ್ ಬಂದ್ಬಿಟ್ಟು ತೋರ್ಸಿದ್ರೆ ಬೋರ್ ಆಗಿ ಹೋಗ್ಬಿಡುತ್ತೆ ಅವರಿಗೆ. ಅವಾಗ ನಾವು ಅವ್ರಿಗೆ ವೆಸ್ಟ್ ಬ್ಲಾಕ್ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲ BFC ನಿಜ ಹುಡುಗರು ಇದಾರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಅವಾಗ ಅವ್ರು ಎಂಜಾಯ್ ಮಾಡ್ತಾರೆ. ಬಟ್ ನಮಗೆ ಇವಾಗ ಹೊಸೊಬ್ರನ್ನ ಕರ್ಕೊಂಡ್ ಬರಕ್ ಚಾಲೆಂಜ್ ಇರೋದೇ, ಇವಾಗ ನಾವು ನಾರ್ತ್ ಎಂಡ್ ಸೈಡ್ ಇರೋದು ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಅಂದ್ರೆ ಮೀನ್ಸ್ ಒಂದ್ ಎಂಗೇಜ್ ಆಗಿ ಇಡಬೇಕಾಗುತ್ತೆ. ಇವಾಗ ನಮ್ಗೆ ಏನಂದ್ರೆ ವೆಸ್ಟ್ ಬ್ಲಾಕ್ ಅವ್ರು ಏನ್ ಚಾನ್ಸ್ ಸ್ಟಾರ್ಟ್ ಮಾಡ್ತಾರೋ ನಾವು ಅದನ್ನೇ ಚಾನ್ಸ್ ಸ್ಟಾರ್ಟ್ ಮಾಡೋದು, ಅದು ಕೋ ರಿಲೇಟ್ ಆಗುತ್ತೆ. ಅದು ನಮ್ದು ಐಡಿಯಾ ಇದೆ. ಆಮೇಲೆ ಇವಾಗ ಏನೋ ನಾರ್ತ್ ಎಂಡ್ ಲಾಸ್ಟ್ ಸೀಸನ್ ಸ್ವಲ್ಪ ಕ್ಲೋಸ್ ಮಾಡೋದು, ಅದಕ್ಕೆ ನಾವು ಪೂಮಾಗ್ ಶಿಫ್ಟ್ ಆದ್ವಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ನಾರ್ತ್ ಎಂಡ್ ಬ್ಲೂಸ್ ಅಂದ್ರೆ ಅದು ಪೂಮಾ ಸೈಡ್ ಆಗ್ಬಿಡುತ್ತೆ ಅಂತ ಅದೊಂದಿದೆ. ಬಟ್ ನೋಡೋಣ ಹೆಂಗಾಗುತ್ತೆ ಮುಂದೆ ಈ ಸೀಸನ್. ವಂಡರ್ಫುಲ್. ಐ ಥಿಂಕ್ ಈ ಸೀಸನ್ ಹೋಪ್ಫುಲಿ ಓಪನ್ ಇಡ್ತಾರೆ. ಲಾಸ್ಟ್ ಟೈಮ್ ನಮ್ ನಂಬರ್ಸ್ ಕಡಿಮೆ ಇದ್ರೆ ಆ ತರ ಇರ್ಬೇಕು. Because it's near to dugout, near to stadium, the people, I mean the players allinda bartare. Namdu it's like a base. We used to start the chants for the starting wise. ಅವರು ಟನಲ್ ಲೈನ್ ಅಪ್ ಅಲ್ಲಿಂದಾನೆ ಬರ್ತಾರೆ. ಕರೆಕ್ಟ್. ಟನಲ್ ಇಂದ ಸ್ಟಾರ್ಟಿಂಗ್ ಅಲ್ಲಿ there will be a very less numbers. ಇನ್ನು ಕಿಕ್ ಆಫ್ ಆಗೋಗಿಂತ ಮುಂಚೆ ಇಟ್ಸ್ ಲೈಕ್ ಸ್ಟಾರ್ಟಿಂಗ್ ಜೋಶ್ ಸಿಗುತ್ತೆ. ಅಂಡ್ ನಾರ್ತ್ ಅಪ್ಪರ್ ಲೈಕ್ ಲಿಟಲ್ ಬಿಟ್ ಸ್ವಲ್ಪ ದೂರ ಆಗ್ತಿತ್ತು. ಡ್ಯೂರಿಂಗ್ ಸಾಫ್ ಕಪ್ ನಮ್ಗೆ ಒಂದು ಗ್ರಿಪ್ ಸಿಕ್ ಬಿಡ್ತದ್ದು ಈಸ್ಟ್ ಅಪ್ಪರ್. ಸಾಫ್ ಕಪ್ ಅಲ್ಲಿ ವಿ ಗಾಟ್ ವೆರಿ ಗುಡ್ ಸಪೋರ್ಟ್ ಫ್ರಮ್ ದಿ ಆಡಿಯನ್ಸ್ ಆಲ್ಸೋ. ಇಟ್ಸ್ ಲೈಕ್ ಜಾಮ್ ಪ್ಯಾಕ್ಡ್ ಸ್ಟೇಡಿಯಂ ಆಗ ಅಂತೂ. ಸೊ ಲಾಸ್ಟ್ 3 ಗೇಮ್ಸ್ ಅಲ್ವಾ, ಲಾಸ್ಟ್ 3 ಗೇಮ್ಸ್ ವಾಸ್ ಫುಲ್ ಬ್ರಿಕ್. ಲೈಕ್ ಲಾಸ್ಟ್ ನೀನ್ ಕಾಲಿಡಕ್ ಜಾಗ ಇಲ್ದಂಗಿತ್ತು ಲಾಸ್ಟ್ 3 ಗೇಮ್ಸ್. ಆಡಿಯನ್ಸ್ ಬರ್ತಾ ಇದ್ರು. ಲೈಕ್ ಈಸ್ಟ್ ಅಪ್ಪರ್ ಲೈಕ್ ವಿ ಡೋಂಟ್ ಯೂಸ್ ಟು ಗೆಟ್ ದಿ ಟಿಕೆಟ್ಸ್ ಡ್ಯೂರಿಂಗ್ ಸಾಫ್ ಕಪ್ ಈಸ್ಟ್ ಅಪ್ಪರ್ಗೆಲ್ಲ. ಸೊ ನಮ್ಗೆ ಆ ಸಿಚುವೇಶನ್ ಅಲ್ಲಿ ಅದು ಈಸ್ಟ್ ಅಪ್ಪರ್ ಒಂಥರ ಗ್ರಿಪ್ ಸಿಕ್ ಬಿಡ್ತು ನಮ್ಗೆ. ಓಕೆ ಲೆಟ್ ಇಟ್ ಬಿ, ಇಟ್ಸ್ ಲೈಕ್ ಕಂಫರ್ಟ್ ಆಗಿದೆ. ಅಂಡ್ ಇಟ್ಸ್ ಲೈಕ್ ಟಿಪಿಕಲ್ ಸ್ಟ್ಯಾಂಡ್. ಒಂದ್ ನೀಟಾಗಿ ಅಂದ್ರೆ ಒಂದ್ ವ್ಯೂ ಇದೆ ಅಲ್ಲಿಂದ ಕರೆಕ್ಟ್ ಆಗಿ, ಮತ್ತೆ ಕಂಪ್ಲೀಟ್ ವ್ಯೂ ಕಾಣುತ್ತೆ. ನಾರ್ತ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಗೋಲಿ ಹಿಂದ್ಗಡೆ ಆಗುತ್ತೆ, ಅದರ್ವೈಸ್ ನೀವು ಕಂಪ್ಲೀಟ್ ರೈಟ್ ಸೈಡ್ ಬರ್ಬೇಕಾಗುತ್ತೆ, ಅವಾಗ ಸ್ವಲ್ಪ ಕಾಣುತ್ತೆ. ಬಟ್ ಆ ಈಸ್ಟ್ ಅಲ್ಲಿ ಏನಿದೆ ಅಲ್ಲ, ಅಲ್ಲಿ ಡಗ್ಔಟ್ ಒಂದ್ ಇರುತ್ತೆ. ಅದು ಒಂದ್ ಇವಾಗ ಅಲ್ಲಿ ಯಾರಾದ್ರೂ ವಾರ್ಮ್ ಅಪ್ ಆಗ್ತಿದ್ರೆ ಅವ್ರಿಗೆಲ್ಲ ಚೇರ್ ಅಪ್ ಮಾಡಕ್ಕೆ ಸೂಪರ್ ಸ್ಪಾಟ್ ಅದೇ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವ್ಯೂ ವೈಸ್ ಹೇಳ್ಬೇಕಂದ್ರೆ ಇಟ್ಸ್ ಕಂಪ್ಯಾರಿಟಿವ್ಲಿ ಬೆಟರ್ ದೆನ್ ವೆಸ್ಟ್ ಬ್ಲಾಕ್. ಇಟ್ಸ್ ಹತ್ರನೇ ಇದೆ. ನಿಯರ್ ಇದೆ ಅದು ಟರ್ಫ್. ವೆಸ್ಟ್ ಬ್ಲಾಕ್ ಅಲ್ಲಿ ಸ್ವಲ್ಪ ಸ್ಪೇಸ್ ಆಗುತ್ತಲ್ಲ, ಸೊ ನಮ್ಗೆ ವ್ಯೂ ಸಗದಾಗಿ ಸಿಗುತ್ತೆ. ನಿಜ ಅದೇ ಅನ್ಕೊಂತಿರೋದು. ಇನ್ನೊಂದ್ ಸ್ವಲ್ಪ ಜನ ಜಾಸ್ತಿ ಅಲ್ಲಿ ಹೋಗೋರು ಇವಾಗ ವೆಸ್ಟ್ ಬ್ಲಾಕ್. ಐ ಥಿಂಕ್ ಅಗೇನ್ ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋಣ ಹೋಗ್ತಾ ಪ್ರೈಸಿಂಗ್ ಜಾಸ್ತಿ ಆಗಿರೋದ್ರಿಂದ ಈ ಹುಡುಗರು ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಅಲ್ಲಿ ಚಾನ್ಸ್ ಆಗ್ತಾ ಇದೆ, ಅಲ್ಲಿ ವೈಬ್ಸ್ ಇದೆ, ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಇದೆ, ಅಲ್ಲಿ ಇವಾಗ ಡ್ರಮ್ಸ್ ಎಲ್ಲ ಆಗ್ತಾ ಇದೆ, ಇದೆಲ್ಲ ಆಗ್ತಾ ಇದೆ ಅಲ್ಲ. ಇವಾಗ ಜನ ಅಲ್ಲಿ ಜಾಸ್ತಿ ಹೋಗ್ತಾ ಸ್ಟಾರ್ಟ್ ಆದ್ರಂದ್ರೆ ಅಲ್ಲಿ ಒಂದ್ ದೊಡ್ಡ ಕ್ರೌಡ್ ಆಯ್ತಂದ್ರೆ ವಾಯ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ಇನ್ನೂ ಸಖತ್ತಾಗಿರುತ್ತಲ್ಲ. ಡಗ್ಔಟ್ ಅಲ್ಲಿದೆ, ಸಬ್ಸ್ಟಿಟ್ಯೂಟ್ ಆಗಾರ್ ಬರ್ತಿರ್ತಾರೆ, ಅವ್ರಿಗೊಂದ್ ಪಂಪ್ ಸಿಗುತ್ತೆ. ಲೈನ್ ಅಪ್ ಅಲ್ಲಿ ಫಸ್ಟ್ ಗೆ ಅಲ್ಲಿಂದಾನೇ ಬರ್ತಾರೆ ಟನಲ್ ಇಂದ. ಸೊ ಅದೆಲ್ಲ ಸ್ವಲ್ಪ ಸಖತ್ತಾಗಿರುತ್ತೆ. ಸೊ ಎಷ್ಟ್ ನಾನ್ ನಿಮ್ ಕಡೆ ಬರ್ತೀನಿ. ನೀವು ಕಂಪ್ಲೀಟ್ ಮೋಸ್ಟ್ಲಿ ಯಾವಾಗ್ಲೂ ವೆಸ್ಟ್ ಬ್ಲಾಕ್ ಅಲ್ಲೇ ಇರ್ತೀರ, ಆಯ್ತಾ? ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹುಡುಗರು ಮತ್ತೆ ನಾರ್ತ್ ಅಂಡ್ ಬ್ಲೂಸ್ ವೆಸ್ಟ್ ಬ್ಲಾಕ್ ಇಂದ ನೋಡಿದಾಗ ಎಷ್ಟು ಇಂಪ್ಯಾಕ್ಟ್ಫುಲ್ ಇದಾರೆ ಇವಾಗ, ಮತ್ತೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಎಕ್ಸಿಸ್ಟೆನ್ಸ್, ಮತ್ತೆ ಅವ್ರ ಚಾನ್ಸ್ ಆಯ್ತು, ಅವ್ರ ಸಪೋರ್ಟ್ ಆಯ್ತು ನಮ್ ಟೀಮ್ಗೆ, ಮತ್ತೆ ಆ ಹೋಲ್ ಫ್ಯಾನ್ ಅಟ್ಮಾಸ್ಫಿಯರ್, ನಮ್ಮ ಫೋರ್ಟ್ರೆಸ್ ಅಂತ ಏನ್ ಹೇಳ್ತೀವಲ್ಲ, ಆ ಫೋರ್ಟ್ರೆಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ನಡೀತಿದೆ ಈಗ ಇವ್ರದೆಲ್ಲ ಇರುವಿಕೆ ಅಂತ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಂಜು. ಬಿಕಾಸ್ ಯಾಕೆಂದ್ರೆ ಒಂದೇ ಬ್ಲಾಕ್ ಇಲ್ಲ ಒಂದೇ ಸೆಟ್ ಆಫ್ ಪೀಪಲ್ ಏನು ಮಾಡಕ್ ಆಗಲ್ಲ. ಆಸ್ ಎ ಹೋಲ್ ಗ್ರೂಪ್ ಅಂತ ಮಾಡಿದಾಗ್ಲೇ ನಮ್ಗೆ ಕಂಪ್ಲೀಟ್ ಇದು ಸಿಗೋದು. ಬಿಕಾಸ್ ಯಾಕೆಂದ್ರೆ ಮೆನ್ಷನ್ ಮಾಡಿದಾಗ ಸಾಫ್ ಕಪ್ ಅಲ್ಲಿ ನಾವು ಪಾಕಿಸ್ತಾನ್ ಮೇಲೆ ನೋಡಿದ್ವಿ ಏನ್ ಕ್ರೌಡ್ ಇತ್ತು, ಇಲ್ಲ ಲಾಸ್ಟ್ 3 ಗೇಮ್ಸ್ ನೋಡಿದ್ವಿ ಏನ್ ಕ್ರೌಡ್ ಇತ್ತು. ಇವನ್ ಸೈಮನ್ ಗ್ರೇಸನ್ ಅಂಡರ್ ನಾವು ಸೆಕೆಂಡ್ ಹಾಫ್ ಏನ್ ಆಡಿದ್ವಿ ಅಲ್ಲಿದ್ದಾಗ ನಮ್ಗೆ ಮುಂಬೈ ಸಿಟಿ ಮೇಲೆ ನಾವು ಪೆನಾಲ್ಟೀಸ್ ತಗೊಂಡೋದಾಗ ಪೆನಾಲ್ಟೀಸ್ ಅಲ್ಲಿ ಆಗಿರ್ಬೋದು, ಆ ಇಂಪ್ಯಾಕ್ಟ್, ಆ ಕ್ರೌಡ್ ಚಿಯರ್ ಮಾಡೋದು ಕೊನೆವರೆಗೂ. ಆಸ್ ಅನಂತ್ಯಾಗಿ ಮೆನ್ಷನ್ ಅಲ್ಲ, ಅವ್ರು ಹೇಳ್ತಾನೆ BFC ಅಟ್ 88 ಲೆವೆಲ್ ಅಲ್ಲಿ 1 ಗೋಲ್ ಡೌನ್ ಇದ್ರು, ಇಲ್ಲ ಅಂದ್ರೆ ಗೇಮ್ ಡ್ರಾ ಆಗ್ತಿದ್ರು, ಆ ಸೆಟ್ ಆಫ್ ಆಡಿಯನ್ಸ್ ಇಂದಾನೆ ಕಮ್ ಬ್ಯಾಕ್ ಮಾಡೋದು ಅಂತ. ಸೊ ದ ಇಂಪ್ಯಾಕ್ಟ್ ಇಸ್ ಸರಿ ಅಲ್ಲ, ಎಲ್ಲಾರ ಇಂಪ್ಯಾಕ್ಟ್ ಬೇಕೇ ಬೇಕು ಟೀಮ್ಗೆ. ಅದೇ ನಾ ಹೇಳ್ತಿರೋದು. ಅದಕ್ಕೋಸ್ಕರನೇ ಆಲ್ವೇಸ್ ವೆಸ್ಟ್ ಬ್ಲಾಕ್ ವಾಸ್ ದೇರ್, ಯಾವಾಗಿಂದ ದೇ ಆರ್ ದೇರ್ ಫಾರ್ ಎವರ್ ಅಲ್ಲ. ಸೊ ಅವ್ರ ಕಡೆಯಿಂದ ಯಾವಾಗ್ಲೂ ಇಂಪ್ಯಾಕ್ಟ್ ಇತ್ತು, ಅವ್ರ ಕಡೆಯಿಂದ ವಾಯ್ಸ್ ಇರ್ತಿತ್ತು. ಇವಾಗ ಮತ್ತೊಂದ್ 2 ಕಡೆಯಿಂದ ಬರ್ತಿರೋದು. ಅಂದ್ರೆ ಪ್ಲೇಯರ್ಸ್ ಶುಡ್ ರೆಕಗ್ನೈಸ್ ದಿಸ್ ಇಂಪಾರ್ಟೆಂಟ್ಲಿ.
ಪ್ಲೇಯರ್ಸ್ ಅರ್ಥ ಮಾಡ್ಕೋಬೇಕು. ಬರೀ ಅವಾಗ ಒಂದೇ ಸೆಟ್ ಆಫ್ ಫ್ಯಾನ್ಸ್ ನಿಮ್ಗೆ ಚೇರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಇವಾಗ ಇನ್ನೂ ಒಂದು 2 ಯಾರ್ಡ್ ಆಗಿದ್ದಾರೆ. ಸೊ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಸೊ ಅವ್ರ ಕಡೆಯಿಂದ ನಿಮ್ಗೆ ಆ ಸಪೋರ್ಟ್ ಸಿಗ್ತಿದೆ ಅಂತ ಆದ್ಮೇಲೆ ನಿಮ್ ಕಡೆಯಿಂದ ಎಫರ್ಟ್ಸ್ ಅಷ್ಟೇ ಆಗ್ಬೇಕಾಗುತ್ತೆ. ಯಾಕಂದ್ರೆ ದ ಸೇಮ್ ವೇ ಫ್ಯಾನ್ಸ್ ವಿಲ್ ಆಲ್ಸೋ ಎಕ್ಸ್ಪೆಕ್ಟ್ ಅಲ್ಲ, ನಾವ್ ಇಷ್ಟ ಚೆನ್ನಾಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಎಲ್ಲಾನು ಬಿಟ್ಟು ಅಂತ ಹೇಳಿದಾಗ ಅವ್ರ ಕಡೆಯಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ತೀವಿ ನಾವು. ನಮ್ದು ಫಾರಿನ್ ರೆಕ್ರೂಟ್ಸ್ಗೂ ಈ ಸೀಸನ್ ಫಾರಿನ್ ರೆಕ್ರೂಟ್ಸ್ಗೂ ನಿಮ್ಗೆ ಯಾವ ತರ ಫೀಲಿಂಗ್ ಇದೆ? ನಾನ್ ನಾರ್ತನ್ ಬ್ಲೂಸ್ ಬರ್ತೀನಿ, ಏನ್ ಅನಿಸ್ತಿದೆ ನಿಮ್ಗೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಈ ಇಯರ್ ಕಂಪೇರ್ ಮಾಡಿ? I think better ಅನ್ಸ್ತಿದೆ, ಎಸ್ಪೆಷಲಿ ಗೋಲ್ ಸ್ಕೋರಿಂಗ್ ಪೊಸಿಷನ್ ನೋಡಿದ್ರೆ ನಂಬರ್ 9 ಇಸ್ ಪರ್ಫೆಕ್ಟ್ಲಿ ಸೂಟೆಡ್ ಫಾರ್ BFC ಅನಿಸ್ತಿದೆ. ತುಂಬಾ ಹಂಗರ್ ಇದಾರೆ ಡಿಯಾಸ್ ಅವರು. ಸೊ ನೋ ಮ್ಯಾಟರ್ ವಾಟ್ ಹಿ ವಿಲ್ ವಿನ್ ದ ಬಾಲ್ಸ್ ಅಂಡ್ ಸ್ಕೋರ್ ದ ಗೋಲ್ಸ್. ಸೊ ಗೋಲ್ ಸ್ಕೋರಿಂಗ್ ಅಲ್ಲಿ ಏನ್ ತೊಂದರೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಅಂಡ್ ಸೈನಿಂಗ್ ಆಲ್ಬರ್ಟೋ ನೊಗೇರಾ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಾಟ್ ದೇ ಹ್ಯಾವ್ ಡನ್. ಅಂಡ್ ಬ್ರಿಂಗಿಂಗ್ ಬ್ಯಾಕ್ ರಾಹುಲ್ ಬೇಕೆ ಇನ್ ದ ಡಿಫೆನ್ಸ್, ಅದಂತೂ ತುಂಬಾ ನಮ್ದು ಡಿಫೆನ್ಸೇ ಸೆಟ್ ಆಗೋಯ್ತು. ಸೊ ವಿ ಹ್ಯಾವ್ ಅನ್ ಆಪ್ಷನ್ ಲೈಕ್ ಯೊಕೋವನೋವಿಚ್ ನ ತೆಗ್ದ್ಬಿಟ್ಟು ಚಿಂಗ್ಲನ್ ಸೇನನ್ನ ಆಡಿಸಿ, ಸೊ ನಮ್ಗೆ ಎಕ್ಸ್ಟ್ರಾ ರಯಾನ್ ವಿಲಿಯಮ್ಸ್ ಆರ್ ಎಡ್ಗಾರ್ ಮೆಂಡೀಸ್ ನ ಆಡಿಸಬಹುದು. ಆಮೇಲೆ ಐ ಡೋಂಟ್ ಥಿಂಕ್ ವಾಟ್ ಎವರ್ ಎಕ್ಸ್ಪೆಕ್ಟೇಷನ್ ವಾಸ್ ಆನ್ ಕಿಜಿಯಾ ವಿಂಡಾರ್ಪ್, ಅದ್ ನಮ್ಗೆ ಡೆಲಿವರ್ ಆಗ್ಲಿಲ್ಲ. ಸೊ ಪೆಡ್ರೋ ಕಾಪೋ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ಎನಿ ಡೇ ರಯಾನ್ ವಿಲಿಯಮ್ಸ್ ಇಸ್ ಬೆಸ್ಟ್ ಫಾರ್ ಅಸ್. ಸೊ ನನ್ಗನ್ಸುತ್ತೆ ಫಾರಿನ್ ಪ್ಲೇಸ್ ಎಲ್ಲ ಸೆಟ್ ಆಗಿದ್ದಾರೆ ಅಂತ. ಸೊ ವಿ ಹ್ಯಾವ್ ಟು ಜಸ್ಟ್ ಚೆಕ್ ಆನ್ ಇಂಡಿಯನ್ ಮಿಡ್ಫೀಲ್ಡ್. ಅವ್ರ ಕೆಲಸ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಗುಡ್ ಅಂತ ನನ್ಗೆ ಅನ್ಸುತ್ತೆ ಪರ್ಸನಲಿ. ಟ್ರೂ. ವಿಠಲ್, ನಾನ್ ನಿಮ್ಗೆ ಈ ಕ್ವಶನ್ ಕೇಳ್ತೀನಿ. ಲೈಕ್ ಫಾಲೋ ಮಾಡಿದ್ದೇನೆ, ತುಂಬಾ ವರ್ಷದಿಂದ ಫಾಲೋ ಮಾಡ್ತಿದ್ದಾರಲ್ಲ BFC ನ. ಪ್ರೆಸೆಂಟ್ ಇರೋ ಇಂಡಿಯನ್ ಸೆಟ್ ಆಫ್ ಮಿಡ್ಫೀಲ್ಡ್ ಏನಿದೆ ಅಲ್ಲ, ಅದರಲ್ಲಿ ಮೋಸ್ಟ್ ಆಫ್ ಲೈಕ್ ಇವಾಗ ಹರ್ಷ್ ತಗೊಳ್ಳಿ ಅಥವಾ ಪನಾಯ್, ಮತ್ತೆ ನಮ್ ವಿನೀತ್ ಕೂಡ, ನಮ್ ಕನ್ನಡ ಹುಡುಗನೇ ವಿನೀತ್, ಇವರೆಲ್ಲ ನಮ್ ರಿಸರ್ವ್ ಇಂದ ಬಂದಿರೋರು. ಫಸ್ಟ್ ಆಫ್ ಆಲ್ ಈ ರಿಸರ್ವ್ ಇಂದ ಬಂದಿರೋ ಹುಡುಗರು ಮತ್ತೆ ಇಂಡಿಯಾ ಇವಾಗ ಫಾರಿನರ್ಸ್ ಆಲ್ಮೋಸ್ಟ್ ಕೈಂಡ್ ಆಫ್ ಸಾರ್ಟೆಡ್ ಇದೀವಿ ನಾವು. ಪೆಡ್ರೋ ಯಾವ ತರ ಆಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಅನ್ಕೋತೀನಿ ನಾನು. ಅದೇ ಬಿಟ್ರೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಕೈಂಡ್ ಆಫ್ ಸಾರ್ಟೆಡ್ ಇದ್ವಿ, ಒಳ್ಳೆ ಪ್ಲೇಯರ್ಸ್ ಇದಾರೆ. ಹೋಪ್ಫುಲ್ಲಿ ನೊಗ್ಗೋರೆ ಜಾಸ್ತಿ ಇಂಜುರಿ ಆಗಬಾರ್ದು. ಈ ಇಂಡಿಯನ್ ಯಂಗ್ ಮಿಡ್ಫೀಲ್ಡ್ ಏನ್ ಅನ್ಸುತ್ತೆ ನಿಮ್ಗೆ ಈ ಸೀಸನ್ಗೆ? ಐ ಥಿಂಕ್ ದೇ ಆರ್ ಹ್ಯಾವಿಂಗ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ತುಂಬಾ ಎನರ್ಜಿ ಇದೆ ಅವ್ರ ಹತ್ರ. ಮತ್ತೆ ಎಲ್ಲೋ ಒಂದ್ ಕಡೆ ಏನೋ ಸಮಥಿಂಗ್ ಲ್ಯಾಕ್, ಅಂದ್ರೆ ಪಾಲಿಶ್ ಆಗ್ಬೇಕು ಇನ್ನ ಅಂತ ಅನ್ಸುತ್ತೆ ನನ್ಗೆ. ಅಂದ್ರೆ ಇಟ್ಸ್ ಗುಡ್ ಥಿಂಗ್. ಅಂದ್ರೆ ಲೈಕ್ ನಮ್ದು BFC ಅಂತ ಕನ್ಸಿಡರ್ ಮಾಡಿದ್ರೆ ರೋಷನ್ ಇರ್ಬೋದು, ಸುರೇಶ ಇರ್ಬೋದು, ಎಲ್ಲ ಫ್ರಮ್ ದ ರ್ಯಾಂಕ್ಸ್ ಬಂದು ದೇ ಹ್ಯಾವ್ ಅರ್ನ್ ದ ಸ್ಪಾಟ್. ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದೇ ತರ ದೇರ್ ಮೈಟ್ ಬಿ ಅ ಫ್ಯೂಚರ್ ಸ್ಟಾರ್ ಇನ್ ಎನಿ ಒನ್ ಆಫ್ 3. ಲೈಕ್ ಅವರಿಗೆ ಕಂಪ್ಲೀಟ್ ಸೀಸನ್ ಈ ಸಲ, ಲಾಸ್ಟ್ ಸೀಸನ್ ಅಲ್ಲೇ ಅವ್ರಿಗೆ ಎಷ್ಟೆಲ್ಲ ಆಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ದಿಸ್ ಇಸ್ ದ ಹೈ ಟೈಮ್. ಅಂದ್ರೆ ಈ ಸಲ ಪರ್ಫಾರ್ಮ್ ಮಾಡ್ಬೇಕು ಅವರು. ಸೊ ಅದೇ ಒಂದು ಸ್ವಲ್ಪ ಪಾಲಿಶ್ ಇದು ಇದಿದೆ, ಟಚ್ ಸಿಗ್ಬೇಕು ಅಂತ ಅನ್ಸುತ್ತೆ. ಹೋಪ್ಫುಲಿ ದೇ ವಿಲ್ ಫೈಂಡ್ ಇಟ್. ಅಂದ್ರೆ ಆ ಸ್ಪಾರ್ಕ್ ಅಂತ ಹೇಳ್ತೀವಲ್ಲ, ದೇ ಹ್ಯಾವ್ ಟ್ಯಾಲೆಂಟ್, ಬಟ್ ಅದೇ ಸ್ಪಾರ್ಕ್ ಇಸ್ ಮಿಸ್ಸಿಂಗ್. ಐ ಮೀನ್ ನಾನು ನೆಗೆಟಿವ್ ವಾಗಿ ಹೇಳ್ತಾ ಇಲ್ಲ. ಸೊ ಬಟ್ ಅಂಡರ್ಸ್ಟ್ಯಾಂಡಬಲ್ ಅದ ಅಲ್ವಾ? ಅಂದ್ರೆ ಸಿ ಕಮಿಂಗ್ ಫ್ರಮ್ ರಿಸರ್ವ್, ಅವ್ರು BDF ಆಡ್ತಾ ಇದ್ರು. ಇವಾಗ ಅವರು ಪ್ರೆಸೆಂಟ್ಲಿ ಸೀನಿಯರ್ ಟೀಮ್ ಬಂದ್ಮೇಲೆ ASL ಟಾಪ್ ಲೆವೆಲ್ ಅಂದ್ಮೇಲೆ ಸಡನ್ ಶಿಫ್ಟ್ ಆಗುತ್ತಲ್ಲ. ಸೊ ದಟ್ ಈಸ್ ಸೋ ಅಂಡರ್ಸ್ಟ್ಯಾಂಡಬಲ್ ಆಸ್ ವೆಲ್. ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೂಡ. ನಮ್ ಡಿಫೆನ್ಸ್ ಅಲ್ಲೂ ಕೂಡ ರಾಹುಲ್ ಬೇಕೆ ಆಡ್ ಆಗಿರೋದ್ರಿಂದ, ಸಾನಾ ಇರೋದ್ರಿಂದ, ಮತ್ತೆ ಪೂಜಾರಿ ಆಲ್ರೆಡಿ ಇರೋದ್ರಿಂದ, ಐ ಥಿಂಕ್ ನಮ್ದು ಕೈಂಡ್ ಆಫ್ ಸ್ಕ್ವಾಡ್ ಅಟ್ ಲೀಸ್ಟ್ ಫಸ್ಟ್ 11 ಏನಿದೆ, ಇಟ್ ಇಸ್ ವೆರಿ ಕಾಂಪಿಟೇಟಿವ್ ಮತ್ತೆ ಚಾಲೆಂಜಿಂಗ್. ಯಾವ್ದಾರ ಟೀಮ್ಗೂ ಚಾಲೆಂಜ್ ಮಾಡುವಂತ ಸ್ಕ್ವಾಡ್ ಇದೆ. ಬಟ್ ಡೆಪ್ತ್ ಹೆಂಗಿದೆ, ನಮ್ ಬೆಂಚ್ ಹೆಂಗಿದೆ, ಬೆಂಚ್ ಸ್ಟ್ರೆಂತ್ ಹೆಂಗಿದೆ ಅಂತ ಐ ಥಿಂಕ್ ಓವರ್ ದಿ ಟೈಮ್ ಗೊತ್ತಾಗ್ತಾ ಹೋಗುತ್ತೆ ಅನ್ಕೋತೀನಿ. ಸೀಸನ್ ಸ್ಟಾರ್ಟ್ ಆದ್ಮೇಲೆ ಇವಾಗ ಡ್ಯೂರೆಂಟ್ ಕಪ್ ಎಲ್ಲ ಸ್ಟಾರ್ಟ್ ಆಯ್ತು. ಡ್ಯೂರೆಂಟ್ ಕಪ್ ಎಲ್ಲ ನೋಡಿದ್ವಿ ನಾವು. ಅದ್ರ ಬಗ್ಗೆ ಮತ್ತೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಸೊ ನಿಮ್ಗೆ ಕೊನೆಯದಾಗಿ ಒಂದು ಕ್ವಶನ್ ಕೇಳ್ತೀನಿ ನಾನು. ಇವಾಗ ಪ್ರೆಸೆಂಟ್ ಆಗಿ ಒಂದ್ ಫುಲ್ ಒಂದೇನ್ ಹೇಳ್ತಾರೆ ಅದಕ್ಕೆ, ಒಂದು ಹಂಗಾಮನೆ ಆಗೋಯ್ತು. ಅಟ್ ಲೀಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ BFC ನಮ್ಮ ವಾಟ್ಸ್ಆಪ್ಸ್ ಅಲ್ಲೂ ಆಗೋಯ್ತು. BFC ಪ್ರೈಸಿಂಗು ಮತ್ತೆ ಬೇರೆ ಟೀಮ್ಗಳ ಪ್ರೈಸಿಂಗ್ ನೋಡಿದಾಗ, ಟಿಕೆಟ್ ಪ್ರೈಸಿಂಗ್ ನಿಮಗೇನ್ ಅನ್ಸುತ್ತೆ? ಲೈಕ್ GSW ಇಸ್ ಡೂಯಿಂಗ್ ವಾಟ್ ದೇ ಕ್ಯಾನ್ ಅನ್ಸುತ್ತೆ ಒಂದೊಂದ್ಸರಿ ನೋಡಿದಾಗ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಇಂಡಿಯನ್ ಫುಟ್ಬಾಲ್ ಇದೆ ಏನದು, ಅಲ್ಲಿ ಮನಿ ಮೇಕಿಂಗ್ ಇಲ್ಲೇ ಇಲ್ಲ. ಅಲ್ಲಿ ಪ್ರತಿ ಸರಿನೂ ಲಾಸ್ ಅಲ್ಲೇ ಇದಾರೆ ಎಲ್ಲಾ ಟೀಮ್ಗಳನ್ನು. ನಿಮಗೇನ್ ಅನ್ಸುತ್ತೆ ಈ ಪ್ರೈಸಿಂಗು, ಟಿಕೆಟ್ ಪ್ರೈಸಿಂಗು?
One thing is that ಏನಂದ್ರೆ like to be it's not being critical ಅಂತ, but still it's a critical being critical ಅಂತ ಹಂಗೆ. So definitely ಇದು like it's ತುಂಬಾ ಹೆಚ್ಚಾಯ್ತು ಅಂತ ಅನ್ಸುತ್ತೆ ನನಗೆ, ಬಟ್ ದೇ ಆಲ್ಸೋ ಕಾಂಟ್ ಹೆಲ್ಪ್. ಯಾಕಂದ್ರೆ ನಮ್ಗೆ ಸ್ಟೇಡಿಯಂ ಅಲ್ಲಿ ಸಿಗೋ ಫೆಸಿಲಿಟಿಗೆ ಇಫ್ ಯು ಆರ್ ಬೈಯಿಂಗ್ ದ ಪ್ರೀಮಿಯಂ ಆರ್ ದ ವಾಟ್ ಎವರ್ ಇಟ್ ಇಸ್ ದ ಹೈಯೆಸ್ಟ್ ಯು ಆರ್ ಬೈಯಿಂಗ್, ದೆನ್ ಓನ್ಲಿ ಯು ಆರ್ ಗೆಟಿಂಗ್ ಆಲ್ ದ ಫೆಸಿಲಿಟೀಸ್ ಆರ್ ವಾಟ್ ಎವರ್ ಇಟ್ ಇಸ್. ಸೊ ನಮ್ಗೆ ಈ ನಾರ್ಮಲ್ ಆಗಿ ತಗೊಂಡ್ರೆ ನಮ್ಗೆ ಅಲ್ಲಿ ವಿ ಶುಡ್ ನಾಟ್ ಸೇ, ಬಟ್ ಸ್ಟಿಲ್ ಇಟ್ಸ್ ಅ ಪ್ಲಾಟ್ಫಾರ್ಮ್. ನಮ್ದು ಅಟ್ ಲೀಸ್ಟ್ ಮೆಸೇಜ್ ರೀಚ್ ಆದ್ರೆ ವಾಟ್ ಎವರ್ ದೇ ಆರ್ ಡೂಯಿಂಗ್ ಅವ್ರು ಸ್ವಲ್ಪ ಅದನ್ನ ಒಂದ್ ಸ್ಟೆಪ್ ಅಪ್ ಆಗ್ಬೋದು ಅಂತ. ಸ್ಮೆಲ್ ಬರೋ ವಾಶ್ರೂಮ್ಗೆ ಹೋಗೋದಾಗ್ಲಿ ಅವ್ರ ಸೀಟಿಂಗು ಅಷ್ಟೇ ಚೆನ್ನಾಗಿಲ್ಲ. ದೋ ನಾವು ನಿಂತ್ಕೊಂಡೇ 90 minutes ಕೂಕೊಂಡೇ ಮಾಡ್ತೀವಿ, ಆದ್ರೂ ಇಫ್ ಯು ಆರ್ ಕೀಪಿಂಗ್ ದ ಪ್ರೈಸ್ ಹೈ, there should be something apart from this polos, apart from this whatever the scarf you are giving, ಅದಕ್ಕೂ ಮೇಲೆ ಏನಾದ್ರೂ ಸಿಗೋ ಅಂತದ್ ಇರ್ಬೇಕು, ಲೈಕ್ ಫೆಸಿಲಿಟೀಸ್ ಇರ್ಬೋದು ಅಂತ ನಾನು ಹೇಳೋದು. ಮೇ ಬಿ ಐ ಆಮ್ ರಾಂಗ್. Agree. No. See, it is very like any decent, let us just assume a family ಹೋಗ್ತಿದೆ, one full family ಹೋಗ್ತಿದೆ ಅಂದ್ರೆ they absolutely deserve a decent, what is that, one washroom ಆಯ್ತು ಅಥವಾ ಕುಡಿಯೋಕ್ ನೀರ್ ಆಯ್ತು, ಸ್ಟೇಡಿಯಂ ಅಲ್ಲಿ ಇರ್ಬೇಕು. ನಮಗೆ ವಾಟರ್ ಬಾಟಲ್ ಅಲೋ ಮಾಡಲ್ಲ ನೀವು. ಸಿ ಎವ್ರಿ ಟೈಮ್ 50 rupees ಕೊಟ್ಟು ಒಂದು ಗ್ಲಾಸ್ ಆಫ್ ವಾಟರ್ ತಗೋಬೇಕಾದ್ರೆ ದಟ್ ಇಸ್ ವೆರಿ ಇನ್ಹ್ಯೂಮನ್. ನೀನು ಒಂದ್ ಗ್ಲಾಸ್ ಆಫ್ ವಾಟರ್ ತಗೊಳಕ್ಕೆ ನಿನ್ಗೆ 50 ರೂಪಾಯಿ ಕೊಡ್ತೀವಿ ಅಂದ್ರೆ ಐ ಜಸ್ಟ್ ಡೋಂಟ್ ಅಗ್ರಿ ವಿತ್ ದಟ್, ಅದು ಸರಿ ಇಲ್ಲ. ಸೊ ಆ ತರದ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅವರು ಇಷ್ಟು ಪ್ರೀಮಿಯಂ ಇಟ್ ಮೇಲೆ. ಅಥವಾ ಲಾಸ್ಟ್ ಇಯರ್ ಒಂದು ಮಾಡಿದ್ರು, ನಮಗೆ ನೆನಪಿರೋ ಪಟ್ಟಿ ನೋಡಿದ್ರೆ ಒಂದು ವಾಟ್ ಇಸ್ ದಟ್ ಟಾಯ್ಲೆಟ್ಸ್ ಎಲ್ಲ ಮಾಡಿದ್ರು ವುಮೆನ್ಸ್ಗೆ, ವಾಶ್ರೂಮ್ಸ್ ಎಲ್ಲ ವುಮೆನ್ಸ್ಗೋಸ್ಕರ ತೆಳಗಡೆ ಅಲ್ಲೆಲ್ಲ. ಸೊ ಸಿ ದೋಸ್ ಆ ತರ ಎಲ್ಲ ಮಾಡ್ತಾ ಇದಾರೆ. ಅದನ್ನ ಇನ್ನೂ ಜಾಸ್ತಿ ಮಾಡ್ಲಿ, ಮತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡ್ಲಿ. ಅಲ್ಲಿ ಸ್ವಲ್ಪ ನೀಟಾಗಿ ಇಡೋದು ಸ್ಟೇಡಿಯಂನ, ಅಥವಾ ಇನ್ನೂ ವಾಶ್ರೂಮ್ಸ್ ಅನ್ನ ಕ್ಲೀನ್ ಆಗಿ ಇಡೋದು, ಅಕ್ಸೆಸಿಬಿಲಿಟಿ, ವಾಟರ್ ಅಂತ ಇಡ್ಲೇಬೇಕು ಅವರು. ಒಂದ್ ಗ್ಲಾಸ್ ಆಫ್ ವಾಟರ್ ತಗೊಂಡು 50 ರೂಪಾಯಿ ಕೇಳೋದಂದ್ರೆ ಇಟ್ ಇಸ್ ಅನ್ಬಿಲಿಯಬಲ್. ಇಟ್ ಇಸ್ ನಾಟ್ ಇವನ್ ಅಕ್ಸೆಪ್ಟಬಲ್. ಅದು ಯಾವ ಲೆಕ್ಕದಲ್ಲೂ ಅಕ್ಸೆಪ್ಟಬಲ್ ಅಲ್ಲ ಅದು ಯಾರಿಗೂ. ಆ ತರ ಮಾಡಿದಾಗ ಅಬ್ಸಲ್ಯೂಟ್ಲಿ ಹೇಳಿ. ಮತ್ತೊಂದೇನಂದ್ರೆ ಲಾಸ್ಟ್ ಟು ಮೆನ್ಷನ್ ಏನಂದ್ರೆ ಲಾಸ್ಟ್ ಟೈಮ್ ಅಲ್ಲಲ್ಲಿ ವಾಟರ್ ಕ್ಯಾನ್ಸ್ ಇಟ್ಟಿದ್ರು, ಅದರಿಂದ ವಾಟರ್ ಕುಡಿಬಹುದಿತ್ತು. ಬಟ್ ಆದ್ರೆ ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ ಇಫ್ ಐ ಬೈ ವಾಟರ್ 50 ರೂಪಾಯಿ ಕೊಟ್ಟು ವಾಟರ್ ಬಾಟಲ್ ತಗೊಂಡ್ರೆ ಅದನ್ನ ಸ್ಟೇಡಿಯಂ ಹೊರಗಡೆನೆ ಕುಡ್ಕೊಂಡು ಹೋಗ್ಬೇಕು. ದೆನ್ ಸ್ಮೆಲ್ ಬರ್ತಿರೋ ವಾಶ್ರೂಮ್ ಹೋಗ್ಕೊಂಡು ನಮ್ದು ಇರತ್ತೆ, ಪ್ರಾಬ್ಲಮ್ ಇರತ್ತೆ. ಸೊ ಆ ಪ್ರಾಬ್ಲಮ್ ಮತ್ತೊಂದು. ಸೊ ದಟ್ ಈಸ್ ಅ ಒನ್ ಥಿಂಗ್. ಸೊ ಐದರ್ ಯು ಶುಡ್ ಲೈಕ್ ಇವಾಗ ನನ್ನನ್ನು ಕೇಳ್ಬೋದು, ನೀನೇನು ಹೋಗಿ ಬೈ ಮಾಡ್ತೀಯಾ ಅಂತ. So that is a thing. So maybe I'm wrong. It should not go in a wrong way. Message should not go in a wrong way. ಏನೋ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಲೈವ್ ಅಲ್ಲಿ ಅವಕಾಶ ಸಿಕ್ಕಿದೆ ಅಂತ ಬೇಕಾಬಿಟ್ಟಿ ಬಾಯಿ ಬಂದಾಗ ಮಾತಾಡ್ತಾರೆ ಅಂತಲ್ಲ. ಸೊ ಇಫ್ ಯು ಆರ್ ಬೀಯಿಂಗ್ ಕ್ರಿಟಿಕಲ್ ಟುವರ್ಡ್ಸ್ ಸಮಥಿಂಗ್ ಯು ಲವ್, ದೇ ವಿಲ್ ಗೆಟ್ ಬೆಟರ್. ಸೊ ದಟ್ ಇನ್ ಟರ್ನ್ ವಿ ವಿಲ್ ಆಲ್ಸೋ ಗೆಟ್ ಬೆಟರ್ ಅಷ್ಟೇ. ಸೊ ಕಂಪ್ಲೀಟ್ಲಿ ಅದೇ ಲಾಸ್ಟ್ ಎಪಿಸೋಡ್ ಅಲ್ಲಿ ವಿ ಸ್ಪೋಕ್ ವೆರಿ ಲೆಂತಿ ಅಬೌಟ್ ದಿಸ್. ಏನಂದ್ರೆ ಈ ಪ್ರೈಸಿಂಗ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತುಂಬಾ ಜಾಸ್ತಿ ಮಾತಾಡಿದ್ವಿ ನಾವು ಲಾಸ್ಟ್ ಟೈಮ್. ಎಲ್ಲ ಕಂಪೇರ್ ಮಾಡಿದ್ವಿ, FC ಗೋವಾ, ಚೆನ್ನೈನು ಮತ್ ನಮ್ದು ಹೆಂಗಿದೆ, ಅವ್ರಲ್ಲೇ ಫೆಸಿಲಿಟಿ ಹೆಂಗಿದೆ, ಅವರು ಸೇಮ್ ಲೀಗ್ ಅಲ್ಲಿ ಆಡ್ತಿದ್ದಾರೆ, ಆಲ್ಮೋಸ್ಟ್ ಸಿಮಿಲರ್ ಫುಟ್ಬಾಲ್ ಆಡ್ತಿದ್ದಾರೆ. ಸೊ ನಮ್ಗೆ ಯಾಕೆ ಪ್ರೀಮಿಯಂ ಅಂತ ಎಲ್ಲ ಮಾತಾಡಿದ್ವಿ. ಮತ್ತೆ ನಮ್ದೊಂದು ವರಿ ಏನಂದ್ರೆ ಹೊಸ ಹುಡುಗರು ಬರ್ಬೇಕಂದ್ರೆ ನೀನ್ ಸ್ವಲ್ಪ ಕಡಿಮೆ ಮಾಡ್ಲೇಬೇಕು, ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಅಲ್ಲ. ಈಗ ಫಸ್ಟ್ ಟೈಮ್ ಬರೋರ್ಗೆ ನಿನ್ಗೆ ಐ ಅಂಡರ್ಸ್ಟ್ಯಾಂಡ್, ಕ್ರಿಕೆಟ್ ಬೆಂಗಳೂರಲ್ಲಿ RCB ಗೇಮ್ಸ್ ಯು ಜಸ್ಟ್ ಕಾಂಟ್ ಇವನ್ ಇಮ್ಯಾಜಿನ್ ಬೈಯಿಂಗ್ ಎ ಟಿಕೆಟ್ ದೇರ್, ಆ ತರ ಇದೆ. ಸೊ ಒಂದು ಸ್ಪೋರ್ಟ್ಸ್ ನ ಆಲ್ರೆಡಿ ನಮ್ಮಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಂದು ಸ್ಪೋರ್ಟ್ಸ್ ನ ಕಿತ್ಕೊಂಡ್ಬಿಡಿ ಅಂತ ಹೇಳೋದು ಅಷ್ಟೇ. ಸೊ ಅದಕ್ಕೆ ಏನಂದ್ರೆ ಎಷ್ಟು ಪಾಸಿಬಲ್ ಪ್ರೈಸ್ ಆಗುತ್ತೆ. ಈಗ ಅಗೇನ್ ಮತ್ತೆ ಹೇಳ್ದಂಗೆ JSW is not making a single penny from BFC. ದೇ ಆರ್ ಅಬ್ಸಲ್ಯೂಟ್ಲಿ ಇನ್ ಎವ್ರಿ ಇಯರ್ ಒಂದು 20-30 crores ಅವರು ಲಾಸ್ ಅಲ್ಲೇ ಇರ್ತಾರೆ. ಅದನ್ನ ನಾವು ರೆಕಗ್ನೈಸ್ ಮಾಡ್ತೀವಿ. ಬಟ್ ಅಗೇನ್ ನಮ್ ಕ್ವಶನ್ ನಾವು ಮಾಡ್ಬೇಕಾಗುತ್ತೆ. ಬಟ್ ಒಂದ್ ಒಳ್ಳೆ ಥಿಂಗ್ ಆಗಿದ್ದೇನಂದ್ರೆ ಸ್ಟೂಡೆಂಟ್ ಪಾಸ್ ಅಂತ ಮಾಡಿದ್ರಿ. ಇವಾಗ ಸ್ಟೂಡೆಂಟ್ ಸೀಸನ್ ಪಾಸ್ ಮಾಡಿದ್ದಾರೆ. 7 games ಒಂದು ವ್ಯಾಲ್ಯೂ ಇದೆ, ಮತ್ತೆ 12 games ಒಂದು ವ್ಯಾಲ್ಯೂ ಇದೆ. ಅದು ಎಲ್ಲಾ ಕಡೆನೂ ಶೇರ್ ಮಾಡಿದ್ವಿ ಕೂಡ ನಾವು. ಅದನ್ನ ನೋಡಿ ನಾನೇನ್ ಅಂತೀನಂದ್ರೆ ಯಾರಾದ್ರೂ ಸ್ಟೂಡೆಂಟ್ಸ್ ಇವಾಗ ಕಾಲೇಜ್ ಇಂಜಿನಿಯರಿಂಗ್ ಇರೋ ಹುಡುಗರು ಅಥವಾ ಹುಡುಗಿಯರು ಯಾರಾದ್ರೂ ಅವ್ರಿಗೆ ಫುಟ್ಬಾಲ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಐ ಥಿಂಕ್ ದಿಸ್ ಇಸ್ ಎ ವೆರಿ ಗುಡ್ ಅಪರ್ಚುನಿಟಿ ಟು ಗೆಟ್ ಗ್ರಾಬ್ ಇಟ್. ಯಾಕಂದ್ರೆ ನಾನು ಇನ್ನೊಂದೇನು ಹೇಳೋದಂದ್ರೆ, ನೀವು ಈಸ್ಟ್ ಅಪ್ಪರ್ಗೆ ಹೋಗಿ ಅಥವಾ ವೆಸ್ಟ್ ಬ್ಲಾಕ್ ಬರ್ರಿ, ನಾರ್ತ್ ಎಂಡ್ ಹೋಗಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಸೆಂಟ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ ಈಗ ಇಂಜಿನಿಯರಿಂಗ್ ಹುಡುಗರಿಗೆ ಅಂತ, ನಾನು ಇಂಜಿನಿಯರ್ ಆಗಿರೋದ್ರೆ ನಾನು ಅದ್ರ ಪರ್ಸ್ಪೆಕ್ಟಿವ್ ಹೇಳ್ತಿರೋದೇನಂದ್ರೆ ಸೋಷಿಯಲೈಸಿಂಗು, ನೆಟ್ವರ್ಕಿಂಗು ಅಂಡ್ ಕಮ್ಯುನಿಟಿ ಬಿಲ್ಡಿಂಗ್ ಇಸ್ ಬೆಸ್ಟ್ ಇದೆ.
ಕಮ್ಯುನಿಟಿ ಬಿಲ್ಡಿಂಗು, ಸೋಷಿಯಲೈಸಿಂಗು, ನೆಟ್ವರ್ಕಿಂಗ್ ಬೆಸ್ಟ್ ಆಗುತ್ತೆ. ವೆಸ್ಟ್ ಬ್ಲಾಕ್ ಅಲ್ಲಿ ಆಯ್ತು, ನೀವು ಈ ಹುಡುಗರ ಕಡೆ ಹೋದ್ರು ಹಂಗೆ ಆಯ್ತು. ಇವ್ರು ಹೇಳ್ತಿದಾರೆ ಈಗ 200 ಜನ ಎಲ್ಲ ಇದಾರೆ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಅಂತ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಆತರ ಕಮ್ಯುನಿಟಿ ಬಿಲ್ಡಿಂಗ್ ಆಗುತ್ತೆ. ಕಾಲೇಜ್ ಹುಡುಗರಿಗೆ ಏನ್ ಬೇಕಂದ್ರೆ ಅವ್ರು ಜಸ್ಟ್ ಕಾಲೇಜಲ್ಲಿ ಇರ್ತಾರೆ, ಹೊರಗಡೆ ಏನು ಗೊತ್ತಿರಲ್ಲ, ಅವ್ರಿಗೆಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ತಿಳ್ಕೊಬೇಕಂದ್ರೆ. ಅಂದ್ರೆ ನಿಮ್ಗೆ ಯಾರಾದ್ರೂ ನೆಟ್ವರ್ಕಿಂಗ್ ಮಾಡ್ಬೇಕು, ಈಗ ಸೀನಿಯರ್ಸ್ ಮೀಟ್ ಆಗ್ಬೇಕಿತ್ತು, ಮುಂದೆ ಪಾತ್ ಏನಿರುತ್ತೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ ತುಂಬಾ ಜನ. ಸೊ ಆ ತರಕ್ಕೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ಫುಲ್. ಅಂಡ್ ನಮ್ದು ಫ್ಯಾನ್ ಕಮ್ಯುನಿಟಿ ಏನಿದೆ ಅಲ್ಲ, BFC ಫ್ಯಾನ್ ಕಮ್ಯುನಿಟಿ, ನಮ್ ಬ್ಲೂ ಆರ್ಮಿ ಏನಿದೆ ಅಲ್ಲ, ಅಕ್ರಾಸ್ ಆಲ್ 3 ವಿ ಆರ್ ಸೋ ಗುಡ್ ಆಕ್ಚುಲಿ. ಸೊ ತುಂಬಾ ಡೀಸೆಂಟ್ ಇದೆ ಅಲ್ಲಿ ಕಚಡಗಳಿಲ್ಲ, ಅದೊಂದೇ ಖುಷಿ ಆಗೋದು. ಗಲೀಜ್ ಎದ್ದೋಗಿಲ್ಲ ನಮ್ದು, ತುಂಬಾ ಡೀಸೆಂಟ್ ಇದೆ. ಹಂಗಾಗಿ ಎವ್ರಿಬಡಿ ಇಸ್ ವೆಲ್ಕಮ್ ದೇನಲ್ಲ. ಸೊ ಒಂದಿಷ್ಟ್ ಕಡೆ ಗಲೀಜ್ ಆಗುತ್ತೆ, ಎಷ್ಟೊಂದ್ ಕಡೆ ರೇಸಿಸ್ಟ್ ಇವೆಲ್ಲ ಆಗ್ತವೆ, ಯಾರ್ಯಾರಿಗೂ ಏನೇನೋ ಮಾಡ್ತಾರೆ, ನಾರ್ತ್ ಈಸ್ಟ್ ಫ್ಯಾನ್ಸ್ ಗೆಲ್ಲ ಕೆಟ್ಟದಾಗ ನಡ್ಕೊಂತಾರೆ. ನಮ್ಮ ಬೆಂಗಳೂರಲ್ಲಿ ತುಂಬಾ ನಾನ್ ನೋಡಿಲ್ಲ ಆಗಿರೋದಿಲ್ಲ, ಬಟ್ ತುಂಬಾ ಅದೇ ಹೇಳ್ತೀನಲ್ಲ, ತುಂಬಾ ಎಜುಕೇಟೆಡ್ ಫ್ಯಾನ್ಸ್ ಇರ್ತಾರೆ, ತುಂಬಾ ಡೀಸೆಂಟ್ ಫ್ಯಾನ್ಸ್ ಇರ್ತಾರೆ, ಒಳ್ಳೆ ನೆಟ್ವರ್ಕಿಂಗ್ ಸೋಷಿಯಲೈಸ್ ಮಾಡಕ್ಕೆ. ಸೊ ಸ್ಟೂಡೆಂಟ್ಸ್ ಹೇಳೋದು ಏನಂದ್ರೆ, ನಿಮ್ ಕಡೆ ಆಗ್ತಿದ್ರೆ ದಯವಿಟ್ಟು ಸೀಸನ್ ಪಾಸ್ ತಗೊಳ್ಳಿ, ಯು ವಿಲ್ ಹ್ಯಾವ್ ಎ ಬ್ಲಾಸ್ಟ್. ನೀವು ಆ ಸ್ಟೂಡೆಂಟ್ ಪಾಸ್ ಏನಿದೆ ಯಾವ ಬ್ಲಾಕ್ ಹೋಗ್ತಾರೋ ಇನ್ನೂ ಬಿಟ್ಟಿದ್ದು, ಪಾಸ್ ಇಲ್ಲ ಅಂದ್ರೂ ಗೇಮ್ಸ್ ಬರ್ರಿ. ಈ ಸಾರಿ ತುಂಬಾ ವೀಕೆಂಡ್ ಅಲ್ಲಿ ಇರೋದ್ರಿಂದ ಸಾಟರ್ಡೆ ಸಂಡೇ ಇರುತ್ತೆ ಅಥವಾ ಫ್ರೈಡೆ ನೈಟ್ ಇರುತ್ತೆ. ಅಬ್ವಿಯಸ್ಲಿ ಎವ್ರಿ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಬಿ ಕ್ಲೋಸ್. ಸೊ ನೀವು ಎಕ್ಸಾಮ್ ಇದ್ ಬಿಟ್ರೆ ಬೇರೆ ಏನೋ ರೀಸನ್ ಇಲ್ಲ, ನೀವು ಬಂದು ನೋಡ್ಬೋದು, ನೀವು ಫುಟ್ಬಾಲ್ ಲವರ್ಸ್ ಆದ್ರೆ. ಅದೇ ಹೇಳ್ತಾ, ಸೊ ಇದು ಒಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ಚೇಂಜಸ್ ಎಲ್ಲ. ತುಂಬಾ ವಾಯ್ಸ್ ಎತ್ತಿದ ಮೇಲೆ ಅಟ್ ಲೀಸ್ಟ್ ಸ್ಟೂಡೆಂಟ್ಸ್ ಗಾದ್ರೂ ಕಡಿಮೆ ಮಾಡಿ ಅಂತ ಹೇಳಿದ್ಮೇಲೆ ಅದೊಂದು ಕಡಿಮೆ ಮಾಡಿದ್ದಾರೆ. ನಾನು ಡೆರೆನ್ ಅಥವಾ ಪಾರ್ತ್ ಅಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನೆಕ್ಸ್ಟ್ ಇಯರ್ ಇದು ಇನ್ನೂ ಕಡಿಮೆ ಆಗ್ಲಿ. ಲಾಸ್ಟ್ ಇಯರ್ ಗಿಂತ ಇಯರ್ ಇನ್ಕ್ರೀಸ್ ಆಯ್ತು. ಮತ್ತೆ ಲಾಸ್ಟ್ ಇಯರ್ ನಾನು ಸಿಲ್ವರ್ ಮೆಂಬರ್, ಅಗೇನ್ ಈ ಸರಿ ಸಿಲ್ವರ್ ತಗೊಳಕ್ ಹೋದ್ರೆ ಅಗೇನ್ some thousands are increase. ಸೊ ದಟ್ ಇಸ್ ನಾಟ್ ಗುಡ್ ಅಂತ, ನಾಟ್ ಗುಡ್ ಡೆವಲಪ್ಮೆಂಟ್. ಯಾಕಂದ್ರೆ ನಂಬರ್ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ ನೀವು ಮನಿ ಜಾಸ್ತಿ ಮಾಡ್ತಾ ಹೋದಾಗ. ಅದನ್ನೊಂದ್ ಸ್ವಲ್ಪ ಕನ್ಸರ್ನ್ ಮಾಡ್ಕೋಬೇಕು ಅವರು ಅಂತ ಈ ಸರಿ ನಾವು ಟಿಕೆಟಿಂಗ್ ಬಗ್ಗೆ ಜಾಸ್ತಿನೇ ಮಾತಾಡ್ಬಿಟ್ವಿ. ಇದನ್ ಬಿಟ್ರೆ ಈ ಸರಿ ಪರ್ಟಿಕ್ಯುಲರ್ಲಿ ಈ ಇಯರ್ಗೆ ನಮ್ಗೆ ಬಿಟ್ಟಿರುವಂತ ಶೆಡ್ಯೂಲ್ ಏನಿದೆ ಅಲ್ಲ, 12 ಗೇಮ್ಸ್ ಹೋಮ್ ಗೇಮ್ಸ್ ಈ ಸಾರಿ. ಸೊ ಇವಾಗ ಬಂದಿರೋ ಶೆಡ್ಯೂಲ್ಸ್ ಎಲ್ಲ, ಇರೋ ಗೇಮ್ಸ್ ಎಲ್ಲ ಬಂದು ಒಂದ್ ಥರ್ಸ್ಡೇ ಇದೆ, ಬಿಟ್ರೆ ಮಿಕ್ಕಿದೆಲ್ಲ ಫ್ರೈಡೆ ಅಥವಾ ಸಾಟರ್ಡೆ ಸಂಡೇಸ್ ಇದೆ. ಈ ಡೆವಲಪ್ಮೆಂಟ್ ಎಂತ ಯಾವ ತರ ಅನ್ಸುತ್ತೆ ನಿಂಗೆ? ಮತ್ತೆ ಈ ಡೆವಲಪ್ಮೆಂಟ್ ಇಂದ ಕ್ರೌಡ್ ಇನ್ಕ್ರೀಸ್ ಆಗುತ್ತೆ ಅಂತೀರಾ ಈ ಸಾರಿ? ತುಂಬಾ ಚೆನ್ನಾಗಿದೆ ಶೆಡ್ಯೂಲಿಂಗ್. ಆಕ್ಚುಲ್ ಆಗಿ ನಮ್ಗೆ ಪ್ರಾಮಿಸ್ ಮಾಡ್ದಂಗೆ ಡೆಲಿವರ್ ಮಾಡಿದ್ದಾರೆ. ಅದು ನಿಮ್ಗೂ ಗೊತ್ತು ಯಾವ್ದು ಕಡೆಯಿಂದ ಬಂದ ಕಡೆಯಿಂದ ಅಂತ. ಸೊ ಕ್ರೌಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಮೋಸ್ಟ್ ಆಫ್ ದ ಗೇಮ್ಸ್ 5 out of 7 ಆರ್ ಸ್ಯಾಟರ್ಡೆ ಸಂಡೇ ಗೇಮ್ಸ್. ಅದ್ರಲ್ಲಿ ನಿಮ್ಗೆ ಡಿಸೆಂಬರ್ ಅಲ್ಲಿ 2 ಇಂಪಾರ್ಟೆಂಟ್. ಒಂದು ಕೇರಳ ಬ್ಲಾಸ್ಟರ್ಸ್ ಮೇಲೆ ಇದೆ December 7th. ಸೊ ಅದ್ರಕ್ಕೆ ಕ್ರೌಡ್ ಇದ್ದೇ ಇರುತ್ತೆ. ಇನ್ನೊಂದು ತಿರ್ಗಾ ಚೆನ್ನೈಯನ್ನು ಬರುತ್ತೆ ಇದ್ರಲ್ಲಿ. ಸೊ ಕೇರಳಗೆ ನಿಮ್ಗೆ ಗೊತ್ತು, ಹೇಳೋದೇ ಬೇಡ, ಕೇರಳ ಆಲ್ಮೋಸ್ಟ್ ಹೌಸ್ಫುಲ್ ಆಗುತ್ತೆ, ನಿಮ್ಗೆ ಸ್ಟೇಡಿಯಂ ಫುಲ್ ಹೌಸ್ ಆಗುತ್ತೆ. ಹಾಗೆ ಬೇರೆ ಗೇಮ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಫಸ್ಟ್ ಗೇಮೇ ನಮ್ಗೆ 14th ಇರೋದು, ಅದು ಸ್ಯಾಟರ್ಡೆ ನೈಟ್ ಗೇಮು, ಈಸ್ಟ್ ಬೆಂಗಾಲ್ ಮೇಲೆ, ಫ್ಯಾಮಿಲಿಯರ್ ಫೇಸಸ್. ಸೊ ಕ್ರೌಡ್ ಬಂದೇ ಬರ್ತಾರೆ. ಫಸ್ಟ್ ಗೇಮು ಈ ಸೀಸನ್ ತುಂಬಾ ಚೆನ್ನಾಗಿದೆ. ಡ್ಯೂರಾಂಡ್ ಕಪ್ ನಾವು ಪ್ರೀ ಸೀಸನ್ ನೋಡಿದ್ರೆ, ದ ಪೆನಾಲ್ಟಿ ಶೂಟ್ ಔಟ್ ಅಗೇನ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ ಅಲ್ಲ, ಏನೇ ಮಾಡಿದ್ರು ಇಟ್ಸ್ ಪ್ಲೇಯರ್ಸ್ ಹ್ಯಾಂಡ್. ಸೊ ಅದ್ರಲ್ಲಿ ಸೋತಿರ್ಬೋದು, ಬಟ್ ದ ವೇ ವಿ ಪ್ಲೇಡ್ ಇಸ್ ಟೋಟಲಿ ಗುಡ್ ಫುಟ್ಬಾಲ್. ಹೀಗೆ ಆಡಿದ್ರೆ ನಮ್ದು ತಿರ್ಗಾ ಕ್ರೌಡ್ ಆವರೇಜ್ ಒಂದು 12K ಆವರೇಜ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಟ್ರೂ. ಐ ಥಿಂಕ್ ಅದೇ ನನಗೇನ್ ಅನ್ಸುತ್ತೆ ಅಂದ್ರೆ, ಈ ಸಾರಿ ಏಮು BFC ಮ್ಯಾನೇಜ್ಮೆಂಟ್ ಅಂಡ್ ಫ್ಯಾನ್ಸ್, ನಾವೆಲ್ಲ ಫ್ಯಾನ್ಸ್, ಹುಡುಗರು ವೆಸ್ಟ್ ಬ್ಲಾಕ್ ಅಂಡ್ ನಾರ್ತ್ ಇಂಡಿಯಾ, ನಾವ್ ಈ ಸರಿ ಏನ್ ನಮ್ದು ಇರ್ಬೇಕಂದ್ರೆ ಮಿನಿಮಮ್ ಎವ್ರಿ ಗೇಮ್ 13-12 ಆವರೇಜ್ ಆಗ್ಬೇಕು ನಮ್ದು. ಈ ಮೇಜರ್ ಗೇಮ್ಸ್ ಏನಿದೆ ಅದೆಲ್ಲ ಒಂದ್ 18, 19, 20 ತನಕ ಹೋಗ್ಬೇಕು. ಹೋಪ್ಫುಲಿ ಹೋಗುತ್ತೆ ಅನ್ಕೊಂತೀನಿ. ನಾನು ಅಟ್ ಲೀಸ್ಟ್ ಒಂದ್ 2-3 ಗೇಮ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಗಾನ್ ಗೇಮ್ ಬೇಕು. ಮತ್ತೆ ನಾರ್ತ್ ಈಸ್ಟ್, ಐ ಥಿಂಕ್ ನಾರ್ತ್ ಈಸ್ಟ್ ವಿಲ್ ಬಿ ಫೀಲ್ಡ್ ದಿಸ್ ಟೈಮ್. ಯಾಕಂದ್ರೆ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ. ಡ್ಯೂರಾಂಡ್ ಕಪ್ ಬೇರೆ ಗೆದ್ರು ಅವ್ರ ಫ್ಯಾನ್ಸ್ ತುಂಬಾ ಜನ ಇದಾರೆ, ಅವರು ಬರ್ತಾರೆ. ಸೊ ಅದು ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಚೆನ್ನೈ ಮೇಲೆ ಇದ್ದೇ ಇರುತ್ತೆ. ಅವರು ಸ್ವಲ್ಪ ಟ್ರಾವೆಲ್ ಮಾಡೋದು ಕಡಿಮೆ ಮಾಡಿದ್ದಾರೆ, ಅವ್ರು ಚೆನ್ನಾಗಿಲ್ಲ ಅವ್ರದ್ದು ಈ ಸಾರಿ. ಅಂದ್ರೆ ಲಾಸ್ಟ್ ಸೀಸನ್ ಚೆನ್ನಾಗ್ ಆಗ್ಲಿಲ್ಲ ಅಂತ. ಅದು ಬಿಟ್ರೆ ಗೋವಾ ಗೇಮ್ ಚೆನ್ನಾಗಿರುತ್ತೆ, ಮತ್ತೆ ಬ್ಲಾಸ್ಟರ್ಸ್ ಗೇಮ್ ಅಂತ ಎನಿವೇ ದೇ ವಿಲ್ ಫಿಲ್ ಅಪ್. ಸೊ ಎಕ್ಸ್ಪೆಕ್ಟೇಷನ್ ಏನಿದೆ ಈ ಸೀಸನ್ ಇಂದ? ಈ ಸೀಸನ್ ಎಕ್ಸ್ಪೆಕ್ಟೇಷನ್ಸ್ ಆಸ್ ಡಾರ್ಕ್ ಹಾರ್ಸಸ್ ಎಂಟರ್ ಆಗ್ತೀವಿ ನಾವು. ಬಿಕಾಸ್ ನಾನು ಹೇಳ್ತೇನೆ, ಬಿಕಾಸ್ ಯಾಕಂದ್ರೆ
ಇವಾಗ ಬೇರೆ ಟೀಮ್ ಅಲ್ಲಿ ಇರೋ ಸ್ಟಾರ್ ಪ್ಲೇಯರ್ಸ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇದಾರೆ ಆನ್ ಪೇಪರ್ ವಿ ಲುಕ್ ಸಾಲಿಡ್, ನೋ ಡೌಟ್ ಅದರಲ್ಲಿ. ಬಟ್ ಇವಾಗ ನೀವು FC ಗೋವಾ ಅಂತ ತಗೊಂಡ್ರೆ ಆಲ್ರೆಡಿ ಪ್ರೂವನ್, ಅವರು ಲಾಸ್ಟ್ ಸೀಸನ್ ಇಂದ ಪ್ರೂವನ್. ಮೋಹನ್ ಬಗಾನ್ ಬಗ್ಗೆ ಹೇಳೋದೇ ಬೇಕಿಲ್ಲ ನಿಮ್ಗೆ, ಅವರು ಯಾವ ರೀತಿ ಸ್ಪೆಂಡ್ ಮಾಡಿದ್ದಾರೆ ಅಂತ. ಈವನ್ ನಿಮ್ಗೆ ಮುಂಬೈ ಸಿಟಿ ಕೂಡ ಅಷ್ಟೇ, ಈ ಸತಿ ಅವ್ರು ಡ್ಯೂರಾಂಡ್ ಕಪ್ ಮೈನ್ ಟೀಮ್ ಫಿಲ್ ಮಾಡಿಲ್ಲ ಅಂದ್ರೂ ಅವ್ರು ಯೂಶಲಿ ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ ಅವರು. ಒಡಿಶಾ ಕೂಡ ಅಂಡರ್ ಸರ್ಜಿಯೋ ಲೋಬೆರೋ ಇಸ್ ಅ ಟೂ ಗುಡ್ ಟೀಮ್. ಸೊ ಇದೆಲ್ಲ ಇದ್ದಾಗ ನನ್ಗೆ ಪ್ರಾಬಬ್ಲಿ ಏನ್ ಅನಿಸ್ತಿದೆ, ಪಂಜಾಬ್ FC ಅಂಡ್ ನಾರ್ತ್ ಈಸ್ಟ್ ಔಟ್ ಆಫ್ ಸಿಲೆಬಸ್ ಬರುತ್ತೆ ಈ ಸತಿ. ಬಿಕಾಸ್ ಲಾಸ್ಟ್ ಸೀಸನ್ ನಾರ್ತ್ ಈಸ್ಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡರ್ ಸೇಮ್ ಕೋಚ್. ಬೆನಾಲಿ. ಅಂಡ್ ಈ ಸಾರಿ ಅವ್ರ ಸ್ಟ್ರೈಕರ್ ಏನಿದಾನಲ್ಲ, ಈಸ್ ಟೂ ಗುಡ್. ಬಾರ್ಸಿಲೋನಾದಿಂದ ಬರ್ತಿದ್ದಾನೆ. ಈಸ್ ಟೂ ಗುಡ್ ಆಕ್ಚುಲಿ. ಸೊ ಚೆನ್ನಾಗಿರುತ್ತೆ. ನನಗೆ ನಾರ್ತ್ ಈಸ್ಟ್ ಡಾರ್ಕ್ ಆರ್ತ್ ನನ್ನ ಪ್ರಕಾರ. ಓಕೆ, ನೈಸ್. ಎಲ್ಲಿ ಎಂಡ್ ಮಾಡ್ತೀವಿ ಅನ್ಸುತ್ತೆ? ಎನಿಥಿಂಗ್ ಅರೌಂಡ್ ಟಾಪ್ 6 ಅಷ್ಟೇ. ನನ್ನ ಎಕ್ಸ್ಪೆಕ್ಟೇಷನ್ ಟಾಪ್ 6 ಅಷ್ಟೇ ಅದು. ಬಿಕಾಸ್ ಯಾಕಂದ್ರೆ ಪಂಜಾಬ್ FC ಅಂಡ್ ನಾರ್ತ್ ಈಸ್ಟ್ FC ನಾವು ತೆಗ್ದಾಕಕ್ಕೆ ಆಗಲ್ಲ ಯಾವ ಟೈಮ್ ಅಲ್ಲಿ ಅವರು ಕಮ್ ಬ್ಯಾಕ್ ಆಗುತ್ತೆ ಅಂತ. ಈವನ್ ಪಂಜಾಬ್ ಕೂಡ ಅಷ್ಟೇ, ಗಾಟ್ ಟೂ ಮೆನಿ ಗುಡ್ ಪ್ಲೇಯರ್ಸ್. ಪುಲ್ಗಾ ಅಂತಿದಾರಲ್ಲ, ವಿಡಾಲ್ ಪುಲ್ಗಾ, ಈಸ್ ವೆರಿ ಗುಡ್. ಅರ್ಜೆಂಟೈನ್ ಅವರು ನೋಡಿ, ಅವರು ತಲಾಲ್ನ ಕಳ್ಕೊಂಡ್ರು, ಪುಲ್ಗಾನ್ ಕರ್ಕೊಂಡ್ ಬಂದ್ರು. ಈಸ್ ಡೂಯಿಂಗ್ ಕ್ರೆಡಿಬ್ಲಿ ಗುಡ್ ಆಕ್ಚುಲಿ, ಇನ್ಕ್ರೆಡಿಬಲ್. ಗಾನ್ಮೆರಾ ಅದು ಏನ್ ಫಿನಿಶಿಂಗ್ ಇದೆ ಅನ್ನೋದು ಗಾನ್ಮೆರಾ ಹತ್ರ. ಈವನ್ ಲೂಕಾ ಮಜನ್. ಅಂಡ್ ಆಲ್ಸೋ ಚೆನ್ನೈನ್ ಆಲ್ಸೋ ದೇ ಬಿಲ್ಟ್ ಅಪ್ ವೆಲ್ ಅಲ್ಲ. ಲಾಸ್ಟ್ ಇಯರ್ ಜಾರ್ಡನ್ ಬಂದಿದ್ದಾನೆ ಸ್ಟ್ರೈಕರ್ ಆಗಿ ಚೆನ್ನೈನಲ್ಲಿ. ಕೋಯಲ್ ಇದಾನೆ, ಓನ್ ಕೋಯಲ್ ಇದಾನೆ. ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ. ಅದೇ, ಬಟ್ ಅವ್ರು FC ಗೋವಾದ ಒಂದು ಇದನ್ನ ಕಳ್ಸಿದ್ರಲ್ಲ, ಬರೋದಾ ಟ್ರೋಫಿದು, ಅದ್ರಲ್ಲಿ ಅವ್ರದ್ದೇನ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ನಾವು ನೋಡಿದ ಪ್ರಕಾರ. ಐ ಥಿಂಕ್ ಅವರು ಇಂಡಿಯನ್ ಪ್ಲೇಯರ್ಸ್ ಲ್ಯಾಕ್ ಮಾಡ್ತಾರೆ ಅನ್ಕೊಂತೀಯಲ್ಲ. ಅಂದ್ರೆ ಅವರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇಂಡಿಯನ್ ಪ್ಲೇಯರ್ಸ್ ಇಲ್ಲ. ತಾಪಾ ಹೋದ್ಮೇಲೆ ಇವಾಗ ರೈಮಲಿನೂ ಬೇರೆ ಹೋದ. ಸೊ ನೋಡ್ಬೇಕು. ನಸರಿ ಬಂದಿದ್ದಾನೆ, KR ನಸರಿ ಇದ್ದಾನೆ ಈಗ ಅವ್ರ ಹತ್ರ. ಸೊ ಅವನ್ ಹೆಂಗಾಡ್ತಾನೆ. ಮತ್ತೆ ಗುರ್ಕಿರತ್ ಇದ್ದಾನೆ ಮುಂಬೈ ಸಿಟಿಯಿಂದ, ಅವನ್ ಹೆಂಗಾಡ್ತಾನೆ ನೋಡ್ಬೇಕು. ಚೆನ್ನೈ ಇಸ್ ಸಮಥಿಂಗ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ನೋಡೋಣ ಅವ್ರು ಯಾವ ತರ. ಅವ್ರದ್ದು ಟೀಮ್ ಇದೆ, ಫಾರ್ವರ್ಡ್ ಎಲ್ಲ ಇದೆ, ಡಿಫೆನ್ಸಿವ್ ಮಿಡ್ಫೀಲ್ಡ್ ಇಲ್ಲ ಅವ್ರದ್ದು. ಒಬ್ಬ ಪ್ರಾಪರ್ ಜಿಕ್ಸನ್ ರಿಪ್ಲೇಸ್ಮೆಂಟ್ ಸಿಕ್ಕಿದ್ರೆ ಅವರು ಅಷ್ಟೇ ಗುಡ್. ಎಲ್ಲಿ ಮುಗೀತಲ್ಲ, ಸಿಗ್ತಾ ಇಲ್ಲ ಅವ್ರ ಕಡೆಯಿಂದಾನೆ. ಇವಾಗ ಎಲ್ಲಾರು ಹೈದರಾಬಾದ್ ಹೋಗ್ತಾ ಇದಾರೆ. ಅವನ ಅಧಿಕಾರಿ ಇದ್ನಲ್ಲ, ಅವನು ಕೂಡ ಈಗ ಹೈದರಾಬಾದ್ ಹೋದ. ಅವನು ಇದ್ರಲ್ಲಿದ್ದ, ಚೆನ್ನೈಲಿದ್ದ. ಬ್ಲಾಸ್ಟ್ ನಿಂದ ಚೆನ್ನೈ ಬಂದ, ಚೆನ್ನೈಯಿಂದ ಹೈದರಾಬಾದ್ ಹೋದ. ಲೆರ್ನಿ ಹೈದರಾಬಾದ್ ಹೋದ. ಸೊ ಇವೆಲ್ಲ ನೋಡ್ತಾ ಇದ್ರೆ ವಿಂಡೋ ಮುಗೀತು. ಐ ಥಿಂಕ್ ಕೇರಳ ಬ್ಲಾಸ್ಟರ್ಸ್ ವಿಂಡೋ ಮುಗಿದೋಗಿದೆ ಅನ್ಕೋತೀನಿ. ಅಗೇನ್ ಅವ್ರಿಗೆ ವಿಭಿನ್ ಮತ್ತೆ ಅವ್ರಿಗೆ ಏನಾರ ಹೆಲ್ಪ್ ಮಾಡಕ್ ಟ್ರೈ ಮಾಡ್ಬೇಕು ಅನ್ಕೋತೀನಿ. ಫ್ರೆಡ್ಡಿ ಇಸ್ ದೇರ್, ಬಟ್ ಐ ಥಿಂಕ್ ಅಗೇನ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಲ್ಲ. ಸುರೇಶ್ ಕೈಂಡ್ ಆಫ್ ಎ ಪ್ಲೇಯರ್. ಬಟ್ ನಾನ್ ಕೇಳಿರೋ ಪ್ರಕಾರ ಪ್ರೀತಮ್ ಕೋಟಾಲ್ಗೆ ಅವರು ದೀಪಕ್ ತಂಗ್ರಿನ ಸ್ವಾಪ್ ಡೀಲ್ ಮಾಡ್ತಿದ್ದಾರೆ ಅಂತ ಲೇಟೆಸ್ಟ್ ನ್ಯೂಸ್ ಬಂದಿತ್ತು. ಹೌದು, ಬಟ್ ಅದು ಇವಾಗ ಪ್ರೋಮೋ ಎಲ್ಲ ಶೂಟ್ ಮಾಡಿದಾರೆ ASL ಪ್ರೋಮೋಗೆ. ಅದ್ರಲ್ಲಿ ತಂಗ್ರಿ ಇದಾನೆ. ಐ ಥಿಂಕ್ ಅದು ವರ್ಕೌಟ್ ಆಯ್ತಾ ಇಲ್ಲ, ಗೊತ್ತಿಲ್ಲ ಅದು ಏನಾಯ್ತು ಏನದು. ಅದು ನಮ್ದು ಅಷ್ಟೇ ಅಲ್ಲ, ನಮ್ದು ಇವಾಗ ನೀವು ನೋಡಿದ್ರೆ ಹೋಮ್ ಜರ್ಸಿಲಿ ಕಸ್ಟಮೈಸ್ಡ್ ಹೋಮ್ ಜರ್ಸಿ ಪ್ಲೇಯರ್ಸ್ ತಗೊಂಡ್ರೆ ಹಲಿ, ಆಮೇಲೆ ಬೂಟಿಯಾ, ಆಮೇಲೆ ರೋಹಿತ್ ಧನ್ ಅವ್ರದೆಲ್ಲ ನೇಮ್ಸ್ ಇದೆ. ಸೊ ಐ ಡೋಂಟ್ ನೋ ವೆದರ್ ದೇ ಆರ್ ಲೀವಿಂಗ್ ಆರ್ ನಾಟ್. ನೋ, ಐ ಥಿಂಕ್ ಮುಗಿತ್ ನಮ್ದು ಔಟ್ ಗೋಯಿಂಗ್ ಯಾರು ಇಲ್ಲ, ಪರಾಗ್ ಒಬ್ನೇ ಅನ್ಕೋತೀನಿ. ಐ ಥಿಂಕ್ ಇಂಡಿಯನ್ ಬಂದಿತ್ತು. ಅದು ಐ ಥಿಂಕ್ ಇಟ್ ಡಿಂಟ್ ಮೆಟೀರಿಯಲೈಸ್ ಅನ್ಸುತ್ತೆ. ಅಂದ್ರೆ ಹೈದರಾಬಾದ್ FC ಮುಗೀತು, ಅವ್ರದ್ದು ಕಂಪ್ಲೀಟ್ ಆಯ್ತು. ಇಂಡಿಯನ್ ಸ್ಕ್ವಾಡ್ ಏನ್ ಬೇಕಿತ್ತು ಅವರೆಲ್ಲ ಸೈನ್ ಮಾಡಿದ್ರು. ಹಾಗಾಗಿ ದೇರ್ ಇಸ್ ನೋ ಮೂವ್ಮೆಂಟ್ ದೇ. ಐ ಥಿಂಕ್ ಇದು ನಮ್ದು ಇವಾಗ ಏನಿದೆ ಹಂಗೆ ಸ್ಟೇ ಆಗುತ್ತೆ. ಸಲಾಂ ಜಾನ್ಸನ್ ಸ್ಪೋರ್ಟಿಂಗ್ ಕ್ಲಬ್ಗೆ ಹೋಗಿದ್ದಾರೆ. ಐ ಲೀಗ್ ಆಡ್ತಾನೆ ಸಲಾಂ ಜಾನ್ಸನ್. ಅದು ಬಿಟ್ರೆ ಗುಡ್ ಒನ್, ವೆರಿ ಗುಡ್ ಒನ್. ಐ ಥಿಂಕ್ ಬೇಕಿತ್ತು ಅವ್ನಿಗೆ. ಇಂಜುರಿಯಿಂದ ಬರ್ತಿದ್ದಾನೆ ACL ಇಂದ. ಬೆಟರ್ ಈ ಪ್ಲೇ ಐ ಲೀಗ್ ಅಲ್ಲ. ಐ ಲೀಗ್ ಇಂದ ಏನ್ ಮಾಡ್ತಾರೆ ನೋಡ್ಬೇಕು. ಫಸ್ಟ್ ಮ್ಯಾಚ್ ಹೇಳಕ್ ಬಂದ್ರೆ ಪ್ರಮೋಷನ್ ಅಂತಾದ್ರು ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ವಿ ಆರ್ ಗಿವಿಂಗ್ ಅ ಬ್ಯಾಂಗ್. ಪ್ರತಿ ತರ ಈ ಸಲನು ದಿಸ್ ಸಮಥಿಂಗ್ ಸ್ಪೆಷಲ್ ಫಾರ್ ದಿ ಕ್ಲಬ್, ಫಾರ್ ದಿ ಆಡಿಯನ್ಸ್. ಐ ಹೋಪ್ ಲೈಕ್
ಡ್ಯೂರೆಂಟ್ ಕಪ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಟೀಮ್ ಗೆಟಿಂಗ್ ಬೆಟರ್ ಡೇ ಬೈ ಡೇ. ನಿಜ ಸೊ ನಿಜ ಈ ಒಂದು ಸೀಸನ್ ಹೋಗ್ತಿದೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ, ಇನ್ಕ್ಲೂಡಿಂಗ್ ಫಾರ್ವರ್ಡ್ ನಮ್ದು. ಕಂಪ್ಯಾರಿಟಿವ್ಲಿ ಲಾಸ್ಟ್ ಸೀಸನ್ ಲೈಕ್ ಅಷ್ಟು ಔಟ್ಪುಟ್ ಬರಲಿಲ್ಲ ಪ್ಲೇಯರ್ಸ್ ಇಂದ. ಸೊ ಈ ಸಲ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಅಗೇನ್ ವಿ ಆರ್ ಗಿವಿಂಗ್ ಅ ಬಿಗ್ ಟಿಪ್ ಫಾರ್ ದಿಸ್ ಸೀಸನ್ ಫಾರ್ ದಿ ಫಸ್ಟ್ ಗೇಮ್. ಅಂಡ್ ವಂಡರ್ಫುಲ್ ಟು ಆಲ್ BFC ಹುಡುಗರು ಕಮ್ಯುನಿಟಿ ಅಂತ ಮಾತಾಡಿದ್ರಲ್ಲ ಆಗ, ಇಟ್ಸ್ ಲೈಕ್ ವೆರಿ ಗುಡ್ ಕಮ್ಯುನಿಟಿ. ಎಲ್ಲ ಎವ್ರಿ ಒನ್ ಹ್ಯಾವ್ ಅ ದೇರ್ ಲೋಕಲ್ ಟಚ್. ಸೊ ಎವ್ರಿ ಒನ್ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್, ನಾಟ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರ್. ಟಿಫೋದು ಕೆಲಸ ಇಟ್ ವಿಲ್ ಬಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ತುಂಬಾ. ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೆಸ್. ಬಟ್ಟೆ ಒಬ್ರು ತಗೊಂಡ್ ಬರ್ತಾರೆ, ಆರ್ಟ್ ಒಬ್ರು ಮಾಡ್ತಾರೆ, ಥೀಮ್ ಒಬ್ರದ್ದು, ಕ್ಯಾಪ್ಷನ್ ಒಬ್ರದ್ದು. ಇಟ್ಸ್ ಲೈಕ್ ಗ್ರೂಪ್ ಆಫ್ ಪೀಪಲ್. ನಮ್ದು ಟಿಫೋ ಎವ್ರಿ ಟೈಮ್ ಒಬ್ರು ಇದ್ದಾರೆ, ಸಂತೋಷ್ ಅಂತ. ಲೈಕ್ ಐ ನೀಡ್ ಟು ಮೆನ್ಷನ್ ಹಿಸ್ ನೇಮ್. ಇಸ್ ಡಿಜಿಟಲ್ ಆರ್ಟಿಸ್ಟ್ ನಮ್ದು ಟಿಫೋ. ನೈಸ್. ನಮ್ದು ಎಲ್ಲ ಥೀಮ್ ಆದ್ಮೇಲೆ ಹಿ ನೆವರ್ ವಾಚ್ ದಿ ಗೇಮ್. ಅವ್ರು ಒಂದ್ಸಲ ಹೋಪ್ ಈ ಸೀಸನ್ ಅವ್ರನ್ನ ಕರ್ಸ್ಬೇಕಂತ ಇದೆ ಪ್ಲಾನ್. ಆಕ್ಚುಲಿ ದೇ ಆರ್ ಫ್ರಮ್ ಬಿಜಾಪುರ್ ಅವ್ರದ್ದು. ಓಕೆ, ನಮ್ ಕಡೆ ಜನ ಕರ್ಸಿ. ಸೊ ಅವರು ಥ್ಯಾಂಕ್ಸ್, ಇಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಸ್ ಅ ಡಿಜಿಟಲ್ ಆರ್ಟಿಸ್ಟ್ ಆಫ್ ಆಲ್ ಅವರ್ ಟಿಫೋ. ಸ್ಪೆಷಲ್ ಮೆನ್ಷನ್ ಟು ಸಂತೋಷ್ ಆಸ್ ವೆಲ್ ಆಸ್ ನಮ್ದು ಟೀಮ್ BFC ಹುಡುಗರು. ಎವ್ರಿ ಒನ್ ಲೈಕ್ ಆಲ್ಸೋ ಎವ್ರಿ ಒನ್ ಗಿವ್ ದ 100% ಬ್ರೋ. ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಾರೆ. ಲೈಕ್ ಅವ್ರದ್ದು ಆಫೀಸ್ ಕೆಲಸ ಅವ್ರದ್ದೆಲ್ಲ ಬಿಟ್ಟು ಬಂದು ಟಿಫೋ ಹೆಲ್ಪ್ ಮಾಡ್ತಾರೆ, ಆರ್ಟ್ ಮಾಡ್ತಾರೆ, ಪೇಂಟ್ ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ. ಇಟ್ಸ್ ಲೈಕ್ ಹೋಲ್ ಡೇ, ಇಟ್ಸ್ ಅ ಹೋಲ್ ಪ್ರೊಸೆಸ್. ವಿ ಆರ್ ಹ್ಯಾಪಿ ಫಾರ್ ನಮ್ದು ಟೀಮ್. ಐ ಆಮ್ ಸೋ ಪ್ರೌಡ್ ಆಫ್ BFC ಹುಡುಗರು. ಚೆನ್ನಾಗಿದೆ ಬ್ರೋ. ಪ್ರತಿಯೊಬ್ರು ದೇ ಗಿವ್ ದ 100%. ಯಾರು ನಮ್ಗೆ ಫೇಮ್ ಸಿಗ್ಬೇಕು, ನಮ್ಗೆ ಅಟೆನ್ಷನ್ ಸಿಗ್ಬೇಕಂತ ಯಾರು ಕೆಲಸ ಮಾಡಲ್ಲ. ಇಟ್ಸ್ ಲೈಕ್ ಬೈ ಹಾರ್ಟ್ ದೇ ಪುಟ್ ದೇರ್ ಸ್ವೆಟ್ ಬ್ಲಡ್ ಎವ್ರಿಥಿಂಗ್ ಫಾರ್ ದಿ ಟಿಫೋ. ಅಂಡ್ ಲಾಸ್ಟ್ ಸೀಸನ್ 3 ಟಿಫೋ ಆಕ್ಚುಲಿ ಇದನ್ನ ಮಾಡಿ ಎಷ್ಟು ಫಾರ್ ದಿ ಫಸ್ಟ್ ಮ್ಯಾಚ್. ಸೊ ಇಟ್ಸ್ ಲೈಕ್ ಬ್ಯಾಂಗರ್. ಅಂಡ್ ಇದು ಕೇರಳ ಮ್ಯಾಚ್ ಕೇಳಲೇಬೇಡಿ. ಆ ಮ್ಯಾಚ್ಗೂ, ಆ ಸಿಚುವೇಶನ್ಗೂ, ಆ ಟಿಫೋಗೂ ಹೇಳ್ ಮಾಡಿಸ್ದಂಗ್ ಇತ್ತದು. ಯಾ ಲೈಕ್ ಈ ಸೀಸನ್ ಕೂಡ ಫಸ್ಟ್ ಆಲ್ರೆಡಿ ಪ್ಲಾನ್ ನಡೀತಿದೆ. ವಿ ಆರ್ ಗಿವಿಂಗ್ ಅವರ್ ಬೆಸ್ಟ್ ಫಾರ್ ದಿ ಓಪನಿಂಗ್ ಮ್ಯಾಚ್ ಈಸ್ಟ್ ಬೆಂಗಾಲ್ ಮೇಲೆ. ಲೈಕ್ ನಮ್ಮ ಹುಡುಗರು ಅಗೇನ್ಸ್ಟ್ ನಮ್ಮವರು. ನಿಜ ಮಜಾ ಅದೇ ಅಲ್ವಾ. ಲೈಕ್ ನಮ್ ಪ್ಲೇಯರ್ಸ್ ಅಲ್ಲಿ ಹೋಗಿ ಬಂದಾಗ, ಅವ್ರು ವಾಪಸ್ ಇಲ್ಲಿ ಬಂದಾಗ ಅದು ಚೆನ್ನಾಗಿರುತ್ತೆ. ಅವರು ಒಂದ್ ಜೀಲಲ್ಲಿ ಆಡ್ತಿರ್ತಾರೆ. ನಾವು ಇವ್ರಿಗೆಲ್ಲ ಸೋಲ್ಬಾರ್ದು ಅಂತ ನಮ್ದು ಫ್ಯಾನ್ಸ್ ಅಲ್ಗಡೆಯಿಂದ ಜಾಸ್ತಿ ವಾಯ್ಸ್ ಇರುತ್ತೆ. ಸೊ ಇಟ್ಸ್ ಸೋ ಗುಡ್ ಆಕ್ಚುಲಿ ಆ ತರ ನೋಡಿದಾಗ. ಸಖತ್ ಹೈ ಇದೆ. ಸೊ ವೀಕೆಂಡ್ ಬೇರೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ವೆರಿ ಗುಡ್ ಕ್ರೌಡ್. ಫಸ್ಟ್ ಗೇಮ್ ಬೇರೆ. ನಿಜ ಹೋಪ್ಫುಲಿ ಸ್ವಲ್ಪ ಎಲ್ಲಾ ಕಡೆಯಿಂದ, ಐ ಮೀನ್ ಆನ್ ಗ್ರೌಂಡ್ ಸ್ವಲ್ಪ ಪಬ್ಲಿಸಿಟಿ ಮಾಡ್ತಾರೆ ಅನ್ಕೊಂತೀನಿ ನಾನು. ನಮ್ಮ BFC ಅವರು ನೋಡ್ಬೇಕು ಏನ್ ಮಾಡ್ತಾರೆ ಆ ಲೆಕ್ಕದಲ್ಲಿ. ನಂದೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಎಸ್ ಪ್ಲೀಸ್. ನಾವು ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ ಕನ್ನಡ, ಅವ್ರ ಮೂಲಕ ನಾವು ಸ್ಪ್ರೆಡ್ ಮಾಡಿದ್ರೆ ಇನ್ನ ರೀಚ್ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಅವೇರ್ನೆಸ್ ತುಂಬಾ ಜನಕ್ಕಿಲ್ಲ. ಇವಾಗ ಲೋಕಲಿ ನಾವು ಎಷ್ಟೋ ಜನಕ್ಕೆ BFC ಮ್ಯಾಚ್ ಇವಾಗ ನಾನು ಆಫೀಸಲ್ಲಿ ಕೇಳಿದ್ರೆ ಬ್ರೋ ಯಾವ ಮ್ಯಾಚ್ ಅಂತ ಕೇಳ್ತಾರೆ. ಇನ್ನ ಆತರ ಅವೇರ್ನೆಸ್ ಬಂದಿಲ್ಲ. ಹಂಗಾಗಿ ಎಲ್ಲ ನಾವು ಈ ತರ ಸ್ಟೆಪ್ಸ್ ಗಳು ತಗೊಬೇಕಾಗುತ್ತೆ. ಈ ತರ ಅವೇರ್ನೆಸ್ ಅವರಿಗೆ ರೀಚ್ ಆಗೋ ತರ ನಾವು ಹೆಂಗಾದ್ರೂ ಪ್ಲಾನ್ ಮಾಡಿ, ಇವಾಗ ಫ್ರೆಂಡ್ಲಿ ಯಾರಾದ್ರೂ ಫ್ರೆಂಡ್ ಆಗಿರೋ ಸೋಷಿಯಲ್ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಮೂಲಕ ಸ್ಪ್ರೆಡ್ ಮಾಡಿಸಿದ್ರೆ ಅವ್ರಿಗೆ ರೀಚ್ ಆಗುತ್ತೆ. ಆತರ ರೀಚ್ ಆದಾಗ ಅವ್ರು, ಇವಾಗ ನಾನು BFC ನನ್ ಫುಟ್ಬಾಲ್ ಫ್ಯಾನೇ ಅಲ್ಲ, ಬಟ್ ನಾನ್ ಬಂದಿ ಫ್ಯಾನ್ ಆದವನು. ಅವ್ರನ್ನ BFC ಮ್ಯಾಚ್ ನೋಡಕ್ ಬದ್ಲಿ ಸಾಕು ಅವರೇ ಫ್ಯಾನ್ ಆಗಿ ಹೋಗ್ತಾರೆ. ಆತರ BFC ಇದೆ ನಮ್ದು ಆಕ್ಚುಲಿ. ನಿಜ ಅದೇ ಅಲ್ವಾ. ಲಾಸ್ಟ್ ಬಿಫೋರ್ ಅಲ್ಲ ಅನುಕರಗದ ಅವ್ರನ್ನೆಲ್ಲ ಕೊಲ್ಯಾಬ್ ಆಗಿದ್ರು BFC. ಈ ಸರಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಕನ್ನಡದಲ್ಲಿ. ಎಷ್ಟ್ ಜನ ಆಗುತ್ತೆ ಅಷ್ಟು ಜನ ಜೊತೆ ಕೊಲ್ಯಾಬ್ ಆಗ್ಬೇಕು BFC. ಮತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ, ಅದು ಒಂದ್ ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿ ಹೋಗಿದೆ ಅಲ್ಲ, ಮಾತುಕತೆ ವಿತ್ ಸ್ಕೈಮ್ಯಾನ್. ಸೊ ಅಲ್ಲೆಲ್ಲ ನಮ್ ಫ್ಯಾನ್ಸ್, ಐ ಮೀನ್ ನಮ್ಮ ಪ್ಲೇಯರ್ಸ್ ನ ಕಳಿಸಿ ಪಬ್ಲಿಸಿಟಿ ಮಾಡಿ, September 14th ಎಲ್ಲರಿಗೂ ಗೊತ್ತಿರ್ಬೇಕು BFC ಅವತ್ತು ಗೇಮ್ ಆಡ್ತಿದೆ ಅಂತ. ಅದು BFC ಕೆಲಸ. ನಾವು ಫ್ಯಾನ್ಸ್ ಆಗಿ ನಾವ್ ಏನೆಲ್ಲ ಮಾಡ್ಬೇಕು, ನಾವ್ ಸ್ಪ್ರೆಡ್ ಮಾಡ್ಬೇಕು, ಅದೆಲ್ಲ ನಾವ್ ಮಾಡ್ತೀವಿ. ಬಟ್ ಅದು ಆಕ್ಚುಲಿ ಫಸ್ಟ್ ಮೋಟಿವ್ ಆಗ್ಬೇಕು. ಫಸ್ಟ್ ಗೇಮ್ಗೆ ಏನಾದ್ರು
ಟರ್ನ್ ಅಪ್ ಆದ್ರೆ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಸೀಸನ್ ಐ ಆಮ್ ಟೆಲಿಂಗ್ ಯು. ಅಲ್ಲ ನಿಜ ಸಖತ್ ಆಗ್ಬಿಡುತ್ತೆ ಆತರ ಏನಾರ ಆದ್ರೆ. ಸೊ One more thing. ವಿಠಲ್ ಸಾರಿ ಇಟ್ಸ್ ಓಕೆ, ಗೋ ಅಹೆಡ್ ಪ್ಲೀಸ್. ಕೆಲವರನ್ನ ನಾನು ಮೆನ್ಷನ್ ಮಾಡ್ಲೇಬೇಕಾಗತ್ತೆ. ಲೈಕ್ ನಮ್ದು ಕಂಟೆಂಟ್ ಕ್ರಿಯೇಟರ್ ಬಂದು ಅಕ್ಷಯ್ ಸುನಿಲ್ ಅಂತ, ಈಸ್ ಆಕ್ಚುಲಿ ಫ್ರಮ್ ಕೇರಳ. ಸೊ ಸೊ ಹ್ಯಾಂಡ್ಸ್ ಡೌನ್, ಲೈಕ್ ಐ ಮೀನ್ ಐ ಡೋಂಟ್ ನೋ, ನಂಗೆ ವರ್ಡ್ಸ್ ಶಬ್ದ ಬರ್ತಾ ಇಲ್ಲ ಈ ತರ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ. ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ಔಟ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಕನ್ನಡನೂ ಅಷ್ಟೇ ತುಂಬಾ ಚೆನ್ನಾಗಿ ನಾವು ಹೇಳ್ದಂಗೆ ಇದ್ ಮಾಡಿ ಟೈಪ್ ಮಾಡಿ ಎಷ್ಟು ಸಲ ಬೇಕಾದ್ರೂ ಕರೆಕ್ಷನ್ಸ್ ಇದ್ರು ಮಾಡ್ತಾರೆ. ಅಂಡ್ ನಂದೀಶ್ ಅಣ್ಣ ಇರ್ಬೋದು, ಕಾರ್ತಿಕ್ ಇರ್ಬೋದು, ರಾಹುಲ್ ಇರ್ಬೋದು, ಚಿನ್ಮಯ್ ಇರ್ಬೋದು, ಹಾಗೆ ಅಮೃತ್ ಕುಮಾರ್ ಅಂತ, ಅರ್ಜುನ್, ಯಶ್ ಕೂಡ he'll give some inputs. And so there are so many people, like in miss ಮಾಡಿರ್ಬೋದು ತುಂಬಾ ಜನ, like they'll travel 30-40 kilometers. even ಸ್ಟೀವನ್ ಅಂತ ಇದ್ದಾರೆ, ಅವರು ಚಿಕ್ಕಬಳ್ಳಾಪುರದಿಂದ ಬರ್ತಾರೆ. so this is how, like it's nothing but connections we make ಅಂತ ಅನ್ಸುತ್ತೆ ನನಗೆ. true absolutely, for a single goal, for the thing we love. So ಅಂತ for the city we love, for the love, ಅದೇ sports we love. ಬಟ್ ಅದೇ ಅಲ್ವಾ ವಿಠಲ್, ಅದೇ ಅಲ್ವಾ ಒಂದು ಗ್ರೇಟ್ನೆಸ್ ಏನಂದ್ರೆ, ಇವೆಲ್ಲ ಆರ್ಗ್ಯಾನಿಕ್ ಆಗಿ ಆಗಿರುತ್ತೆ, ಹಂಗಾಗಿ ಇಟ್ ಬಿಕೇಮ್ಸ್ ಸಚ್ ಎ ವಂಡರ್ಫುಲ್ ಕಮ್ಯುನಿಟಿ ಅಲ್ಲ. Nobody has their own agenda, nobody has their anything, but everybody coming for single agenda. So it is so good. Everybody might be having different thought process, different political views, but the thing is ಯಾವ್ದೋ ಒಂದು ವಿಷಯ ಬಂದಾಗ we leave all those things and consider only he is the person or she is the person. So this is what we for anta. So ಅದೊಂದು that is a one thing. Super. ಈ ಸೀಸನ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ಹೇಳೋ ಮುಖಾಂತರ ಯು ಕ್ಯಾನ್ thank you for joining first of all, and let me know what is your expectation from this season. Where are we going to end up? ನಂದು ಫೇವರೇಟ್ ಕೋಟ್ ಯಾವುದು ಅಂದ್ರೆ, ಹೋಪ್ ಇಸ್ ಅ ವೆರಿ ಡೇಂಜರಸ್ ಥಿಂಗ್ ಅಂತ. ಸ್ವಲ್ಪ ಪೆಸಿಮಿಸ್ಟಿಕ್ ಆಗಿರ್ತೀನಿ. ಸೊ ಇಟ್ಸ್ ಓಕೆ, ಲೈಕ್ ಪೆಸಿಮಿಸ್ಟಿಕ್ ಆಗಿದ್ದಾಗ ನಮ್ಗೆ ಏನ್ ಸಿಕ್ಕಿದ್ರು ಅದು ನಮ್ಗೆ ಇದು ಏನಂತಾರೆ ಬೋನಸ್. ಅದೇ ಯಶ್ ಬ್ರೋ ಜೊತೆಗೆ ನಾನು ಅಟ್ಲೀಸ್ಟ್ ಐ ಮೀನ್ ಅವ್ರ ಜೊತೆನೆ ನಾನು ಅಗ್ರಿ ಆಗ್ತೀನಿ ಟಾಪ್ 6 ಅಂತ. ನೋಡೋಣ, ಯಾಕಂದ್ರೆ ನಾವು ಡ್ಯುರಾಂಡ್ ಮೇಲೆ ಕಂಪ್ಲೀಟ್ ಆಗಿ ಜಡ್ಜ್ ಮಾಡಕ್ ಆಗಲ್ಲ. ಅವ್ರ ನೋಡೋಣ ಏನೇನ್ ಟ್ಯಾಕ್ಟಿಕ್ಸ್ ಇದೆ, ಏನ್ ಮೇನ್ ಟೀಮ್ ಆಡ್ದಾಗ ಹೆಂಗಾಗತ್ತೆ, ಮತ್ತೆ ಕಂಠೀರವ ಅವ್ರು ಅವೇ ಸ್ಟೇಡಿಯಂಸ್ ಹೋದಾಗ ಹೆಂಗಾಗತ್ತೆ, ಮತ್ತೆ ಯಾವ ಟೀಮ್ ಯಾವ ತರ ಇದು ಕಮ್ ಬ್ಯಾಕ್ ಮಾಡುತ್ತೆ ಅಂತ ನಮ್ಗೆ ಹೇಳಕ್ ಆಗಲ್ಲ. So it's all different, like every I think each and every team idu ಏನು strength wise, scouting wise, everything increase ಆಗ್ತಾ ಇದೆ, quality is increasing. It's not that ಏನೋ ಕಡಿಮೆ ಆಗ್ತಾ ಇದೆ ಅಂತಲ್ಲ. ಎವ್ರಿಬಡಿ ಲೈಕ್ ನಾವು ಆ ಸ್ಟ್ಯಾಂಡರ್ಡ್ ಗೆ ಹೆಂಗೆ ಅಡ್ಜಸ್ಟ್ ಆಗ್ತೀವಿ, ಸೆಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕ್ಲಿ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ನಮ್ದು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಬೆಟರ್ ಸೆಟ್ ಆಗಿದೆ. ಸೊ ನೋಡೋಣ, ಲೆಟ್ಸ್ ಟೇಕ್ ಇಟ್ ಇನ್ 50-50 ಮ್ಯಾನರ್. ಸೊ ಅದು ಹಂಗೆ ಎಲ್ಲಾದು ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ, ಮಾಡಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೊ ದೇ ಹ್ಯಾವ್ ಡನ್ ದೇರ್ ಪಾರ್ಟ್ better than compared to last season. So it's like every time it's improvement. ನಮ್ಗೆ ಏನ್ ಗುರು ಗೆದ್ದಿಲ್ಲ ಅಂತ ನಾವು ಹಿಂಗೆ ಜಡ್ಜ್ ಮಾಡ್ಬಿಡ್ಬೋದು. There are so many other behind improvements. Also ಇನ್ನೊಂದೇನಂದ್ರೆ ಪಾರ್ಥ ಯಾವಾಗ್ಲೂ ಹೇಳ್ತಾನಲ್ಲ, ನಮ್ BFC ಅಲ್ಲಿ 11 ಜನ ಇಂಡಿಯನ್ಸ್ ಆಡ್ಸ್ಬೇಕು ಅಂತ ಇರ್ತಾನೆ ಅವನು ಯಾವಾಗ. ಸೊ ಅದೆಲ್ಲ ಕಂಪೇರ್ ಮಾಡಿದ ನೋಡಿದಾಗ ನಮ್ ಇಂಡಿಯನ್ ಪ್ಲೇಯರ್ಸ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿರೋದು ಅಥವಾ ನಮ್ ರಿಸರ್ವ್ ಇಂದ ವಾಟ್ ಇಸ್ ದಟ್ ಪ್ರಮೋಟ್ ಆಗ್ತಿರೋದು ನಮ್ಮ ಹುಡುಗರು ನೋಡಿದಾಗ ಇಟ್ ಫೀಲ್ಸ್ ಇಟ್ ಮೇಕ್ಸ್ ಸೊ ಲಾಟ್ ಆಫ್ ಥಿಂಗ್ಸ್ ವಾಟ್ ಇಸ್ ದಟ್ ಮೀನಿಂಗ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್ ವಿಠಲ್ ಆಗಿದ್ರೆ, ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಮತ್ತೆ ಪಕ್ಕ ಸಿಗೋಣ ಮತ್ತೊಂದ್ಸರಿ ಯಾವಾಗಾದ್ರೂ. ಡೆಫಿನೆಟ್ಲಿ ಸಿಗೋಣ, ಸ್ಟೇಡಿಯಂ ಅಲ್ಲೂ ಸಿಗೋಣ. ವಿಲ್ ಮೀಟ್ ನಾರ್ತ್ ಅಂಡ್ ಬ್ಲೂಸ್ ಆಸ್ ವೆಲ್. ಅಂಡ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಪೆನನ್ಕ ಅಂಡ್ ಯಶ್ ಬ್ರೋ, ತುಂಬಾ ಖುಷಿ ಆಯ್ತು ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಮ್ ಥಾಟ್ ಪ್ರೊಸೆಸ್, ನಮ್ದು ಏನಿದೆ, ನಮ್ದು ಐಡಿಯಾಸ್, ನಾವ್ ಹೆಂಗ್ ಮೀಟ್ ಆದ್ವಿ ಅಂತ ತಿಳ್ಕೊಳಕ್ಕೆ. ಇಟ್ಸ್ ಲೈಕ್ ಸ್ಟೋರಿ ಟೆಲ್ಲರ್ ಇದಾರೆ ಅಂತ ಹೇಳಿದ್ರೆ ಕೇಳುವನು ಮತ್ತೊಬ್ಬ ಇರ್ಬೇಕು ಅಂತ. ಕತೆಗಾರನ ಕತೆ ಕಂಪ್ಲೀಟ್ ಆಗೋದು ಯಾರಾದ್ರೂ ಕೇಳ್ತಾ ಇದಾರೆ. ನಿಜ. ಸೊ
ಅಷ್ಟೇ. ಸೊ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ನಿಮ್ ಪೇಜ್ಗೂ ಅಷ್ಟೇ ಆಲ್ ದ ಬೆಸ್ಟ್. ಯು ಆರ್ ಡೂಯಿಂಗ್ ವೆರಿ ಗುಡ್ ಕಂಟೆಂಟ್. Thank you. ಲೆಟ್ಸ್ ಸಿ, ಎಲ್ಲ ಚೆನ್ನಾಗಾಗ್ಲಿ. ನಾರ್ತ್ ಅಂಡ್ ಬ್ಲೂಸ್ ಆಲ್ಸೋ ಐ ವಿಶ್ ದೆಮ್ ಆಲ್ ದ ಗುಡ್ ಥಿಂಗ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಸೀಸನ್ ಅಹೆಡ್. ಸಿಗೋಣ, ಸ್ಟೇಡಿಯಂ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಐ ಆಮ್ ವೆರಿ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಆದ್ರೆ ನಮ್ಮ Good. ಫ್ಯಾಮಿಲಿನೂ ಕರ್ಕೊ ಬರ್ತೀನಿ. ಮೈ ಪೇರೆಂಟ್ಸ್ ಆರ್ ಆಲ್ಸೋ ವಿಸಿಟಿಂಗ್. ಐ ಡೋಂಟ್ ನೋ. ವಂಡರ್ಫುಲ್. ನೋಡೋಣ. ಸೂಪರ್. ಫ್ಯಾಮಿಲಿ ಕರ್ಕೊಂಡ್ ಬರೋದು ಅದೇ ಅಲ್ಟಿಮೇಟ್ ಅನ್ನೋದು. ಅದು ಕರ್ಕೊಂಡು ಹೋದ್ರೆ ಪಿಲಿಗ್ರಿಮೇಜ್. ಅವರು ಬೇಸಿಕ್ಲಿ ಕ್ರಿಕೆಟ್ ಫ್ಯಾನ್ಸ್. ಅವ್ರನ್ನ ಹೆಂಗ್ ಕರ್ಕೊ ಬರೋದು, ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರನ್ನ ಹೆಂಗ್ ಅಗ್ರಿ ಮಾಡೋದು ನೋಡ್ಬೇಕು. ವೈಫ್ ನಮ್ಮ ಒಂದ್ಸತಿ ಕರ್ಕೊಂಬನ್ನಿ, ಅವರೇ ಫ್ಯಾನ್ ಆಗ್ತಾರೆ. ಒನ್ಸ್ ಅಷ್ಟೇ. ಸೂಪರ್. ಓಕೆ, ಲುಕ್ ಫಾರ್ವರ್ಡ್ ಟು ದಟ್. ಥ್ಯಾಂಕ್ ಯು bro. Thank you so much for joining. Yeah. ಸಿಗೋಣ. ಥ್ಯಾಂಕ್ ಯು. ಸಿಗೋಣ. ಎಸ್. AWL ಮುಗೀತು, ಕರ್ನಾಟಕ ವುಮೆನ್ಸ್ ಲೀಗ್ ಮುಗೀತು ಈ ಸಾರಿ. ಮತ್ತೆ 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 ಕಿಕ್ ಸ್ಟಾರ್ ಗೆದ್ದಿದ್ದಾರೆ. ಸೊ ಬಟ್ ಈ ಸಾರಿ ಒಂದು ಸರ್ಪ್ರೈಸ್ ಏನಂದ್ರೆ, ಕೆಂಪ್ FC ತುಂಬಾ ಟ್ರೈ ಮಾಡಿದ್ರು ಈ ಸಾರಿ. ಕೆಂಪ್ FC ಕೂಡ ಸೇಮ್ ಅಮೌಂಟ್ ಆಫ್ ಪಾಯಿಂಟ್ಸ್ ಅವರು ಅಕ್ಯುಮುಲೇಟ್ ಮಾಡಿದ್ರು 10 ಗೇಮ್ಸ್ ಅಲ್ಲಿ 28 ಪಾಯಿಂಟ್. ಇವು ಎರಡು ಟೀಮ್ ಡಿಫ್ರೆನ್ಸಿಯೇಟ್ ಈ ಸಾರಿ ಮಾಡಿದ್ದೇನಂದ್ರೆ ಗೋಲ್ ಡಿಫ್ರೆನ್ಸ್. ಅದು ಎಷ್ಟು ಗೋಲ್ ಡಿಫ್ರೆನ್ಸ್ ಅಂದ್ರೆ, ಕೆಂಪ್ FC 38 ಗೋಲ್ ಡಿಫ್ರೆನ್ಸ್ ಇದ್ರೆ ಕಿಕ್ ಸ್ಟಾರ್ದು 43 ಇತ್ತು. 5 ಗೋಲ್ ಡಿಫ್ರೆನ್ಸ್ ಅಲ್ಲಿ ಕೆಂಪ್ FC ಈ ಸಾರಿ ರನ್ನರ್ ಅಪ್ಸ್ ಆದ್ರು. ಬಟ್ ಗ್ರೇಟ್ ಸೀಸನ್ ಫ್ರಮ್ ಕೆಂಪ್ಸ್. ಹ್ಯಾಟ್ಸ್ ಆಫ್ ಟು ದೆಮ್. ನಾವು ಅವ್ರ ಜೊತೆ ಒಂದು ಎಪಿಸೋಡ್ ಕೂಡ ಮಾಡಿದೀವಿ, ದಯವಿಟ್ಟು ನೋಡಿ ಅದನ್ನ. ಅವ್ರ ಬಗ್ಗೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದನ್ನ ತಿಳ್ಕೊಬೇಕಂದ್ರೆ, ತುಂಬಾ ಒಳ್ಳೆ ಜನ, ತುಂಬಾ ಒಳ್ಳೆ ಇಂಟೆನ್ಷನ್ ಇರುವಂತ ಜನ ಸೇರಿ ಮಾಡಿರುವಂತ ಒಂದು ಕ್ಲಬ್ ಅದು. ನನಗೂ ಪರ್ಸನಲಿ ಗೊತ್ತಿರೋ ಜನ ಇದಾರೆ. ತುಂಬಾ ಸಕ್ಕತ್ತಾಗಿ ಈ ಸರಿ ಆಡಿದ್ರು ಅವ್ರು. ನಾನು ಅವ್ರು ತುಂಬಾ ಗೇಮ್ ನ ಒಂದ್ ಗೇಮ್ ನ ಸ್ಟೇಡಿಯಂ ಇಂದ ನೋಡಿದೆ, ಮಿಕ್ಕಿದ ಗೇಮ್ ನಲ್ಲಿ ನೋಡಕ್ ಆಗಿಲ್ಲ. ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿದ್ವಿ. ಯೂಟ್ಯೂಬ್ ಅಲ್ಲಿ ತುಂಬಾ ಗೇಮ್ ನೋಡಿದೆ ನಾನು ಈ ಸರಿ KWL. ತುಂಬಾ ಚೆನ್ನಾಗಿ ಆಡಿದ್ರು. ಹ್ಯಾಟ್ಸ್ ಆಫ್ ಟು ಕೆಂಪ್ಸ್. ನಾನೇನ್ ಅನ್ಕೊಂಡಿದ್ದೆ, ಅವ್ರು ಓನರ್ಗೆ ನಾನು ಟ್ವೀಟ್ ನಾನು ಮೆಸೇಜ್ ಕೂಡ ಮಾಡಿದ್ದೆ, ಹೋಪ್ಫುಲಿ ನೀವು ಈ ಸಾರಿ ಆದ್ರೂ ಕಿಕ್ ಸ್ಟಾರ್ ನ ಅವ್ರದ್ದು ಬ್ರೇಕ್ ಮಾಡ್ತೀರಾ ಅಂತ. ಬಟ್ ಅವ್ರು ಕ್ಲೋಸ್ ಬಂದ್ರು, ತುಂಬಾ ಕ್ಲೋಸ್ ಬಂದ್ರು. ಹೋಪ್ಫುಲಿ ಅವ್ರು ನೆಕ್ಸ್ಟ್ ಸೀಸನ್ ಗೆಲ್ತಾರೆ ಅಂತ ಅನ್ಕೊಳ್ತಾ, ಈ ಸೀಸನ್ ನಾವು IWL2 ಆಡ್ಬೇಕು. ಅವರು ಆಡ್ತಾರೆ ಅನ್ಕೋತೀನಿ ನಾನು. ದೇ ಶುಡ್ ಚಾಲೆಂಜ್ ಫಾರ್ IWL. ಅದು ಬಿಟ್ರೆ BFC ಈ ಸಾರಿ 5th ಪೊಸಿಷನ್ ಎಂಡ್ ಆಯ್ತು. ಲಾಸ್ಟ್ ಇಯರ್ ನಾವು ಲಾಸ್ಟ್ ಇಂದ ಸೆಕೆಂಡ್ ಎಂಡ್ ಆಗಿದ್ವಿ. ನಮ್ದು ಫಸ್ಟ್ ಹಾಫ್ ಚೆನ್ನಾಗಿತ್ತು BFCದು. ಆಮೇಲೆ ಸಬ್ ಜೂನಿಯರ್ ದಲ್ಲಿ ಟೂರ್ನಮೆಂಟ್ ನಡೀತು, ಅದಕ್ಕೋಸ್ಕರ ನಮ್ಮ ಹುಡುಗಿಯರು ಹೋಗ್ಬೇಕಾಯ್ತು. ಅವಾಗ್ಲೇ ವಾಪಸ್ ಬರ್ಬೇಕಾದ್ರೆ 5 ಗೇಮ್ ನ 11 ದಿನದಲ್ಲಿ ಆಡ್ಬೇಕಾಯ್ತು ನಾವು. ಹಾಗಾಗಿ ಲಾಸ್ಟ್ ಅಲ್ಲಿ ನಮ್ಗೆ ಯಾವ ರಿಸಲ್ಟ್ ಬರ್ಲಿಲ್ಲ. ನಾವು 16 ಪಾಯಿಂಟ್ ಈ ಸಾರಿ ಅಕ್ಯುಮುಲೇಟ್ ಮಾಡಕ್ಕಾಯ್ತು. ಚೆನ್ನಾಗಿ ಆಡಿದ್ವಿ, ಪರವಾಗಿಲ್ಲ. ಒಳ್ಳೊಳ್ಳೆ ಫುಟ್ಬಾಲ್ ಆಡಿದ್ವಿ ಆಕ್ಚುಲಿ. ತಾನ್ವಿ ಬಂದು ಈ ಸಾರಿ ಬೆಸ್ಟ್ ಮಿಡ್ ಫೀಲ್ಡರ್ ಆಫ್ ದಿ KWL. ಒಳ್ಳೆ ಡೆವಲಪ್ಮೆಂಟ್ ಇದು. ಅಂದ್ರೆ 5th ಎಂಡ್ ಆಗಿರುವಂತ ನಮ್ಮ BFC ತಂಡದಲ್ಲಿ ಬೆಸ್ಟ್ ಮಿಡ್ ಫೀಲ್ಡರ್ ಇದಾರೆ ಅಂದ್ರೆ ಇಟ್ಸ್ ಸೋ ಗುಡ್. ಮತ್ತೆ ಶಿ ಸೀಸ್ ಅವರ್ ಓನ್. ಸೊ ಇಟ್ಸ್ ಸೋ ಹಾರ್ಟ್ ವಾರ್ಮಿಂಗ್ ಆಸ್ ವೆಲ್. ಸೊ ಆತರ ಇರ್ಬೇಕಾದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ. ಮತ್ತೆ ಲಾಸ್ಟ್ 5 ಗೇಮ್ಸ್ ಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಮ್ 2-3 ಇಂಪಾರ್ಟೆಂಟ್ ಪ್ಲೇಯರ್ಸ್ ಇರ್ಲಿಲ್ಲ. ಸೊ ರಿಯಾನಾ ಇರ್ಲಿಲ್ಲ. ಸೊ ಇವ್ರು ಯಾರು ಇರದೇ ಇರೋ ಕಾರಣಕ್ಕೆ ಆಬ್ವಿಯಸ್ ಆಗಿ ಇಂಡರ್ ಆಯ್ತು ಸ್ವಲ್ಪ. ಬಟ್ ಫಾತಿಮಾ ಈ ಸಾರಿ ತುಂಬಾ ಒಳ್ಳೆ ಸೀಸನ್ ಆಯ್ತು. ಅವ್ರು ಈ ಸಾರಿ ಬಂದಿದ್ರು BFC ಗೆ. ಅವ್ರು ಸಖತ್ತಾಗಿ ಆಡ್ತಾರೆ ಕೂಡ. ನನಗೆ ಈ ಟೀಮ್ ಮೇಲೆ ತುಂಬಾ ಹೋಪ್ ಇದೆ. ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದಾರೆ ಅಂಡ್ ದೇ ಪ್ಲೇ ಸೋ ಗುಡ್. ಒಳ್ಳೆ ಫುಟ್ಬಾಲ್ ಆಡ್ತಾರೆ, ಸಕ್ಕತ್ತಾಗಿ ಪಾಸ್ಗಳು ಮಾಡ್ತಾರೆ, ಒಳ್ಳೆ ಥಿಂಕಿಂಗ್ ಇರುತ್ತೆ. ಅದೊಂದ್ ಸ್ವಲ್ಪ ಫಿಸಿಕಾಲಿಟಿ ಅವ್ರದ್ದೊಂದ್ ಸ್ವಲ್ಪ ಇಂಪ್ರೂವ್ ಆದ್ರೆ, ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದ್ರೆ, ದಿಸ್ ವಿಲ್ ಬಿಕಮ್ ಎ ಗ್ರೇಟ್ ಟೀಮ್. ಪಕ್ಕ ನಾವು KWL ಗೆ ಇನ್ನ 2 ವರ್ಷದಲ್ಲಿ ಪಕ್ಕ ನಾವು ಚಾಲೆಂಜ್ ಮಾಡ್ತೀವಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅದ್ ಹೇಳ್ತಾ KWL ಈ ಸಾರಿ ಮುಗೀತು. ಮತ್ತೆ ಪ್ಲೀಸ್ ಹೇಳಿ. BFC ಯಂಗೆಸ್ಟ್ ಸ್ಕ್ವಾಡ್ ಆವರೇಜ್ ತಗೊಂಡ್ರೆ ಎಲ್ಲದಕ್ಕಿಂತ. ಸೊ ನಾವು ಆಡ್ತಿರೋದೆಲ್ಲ ಯಂಗ್ ಪ್ಲೇಯರ್ಸ್. ಸೊ ದೇ ನೀಡ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಲಾಸ್ಟ್ ಸೀಸನ್ ನಾವು ಏನ್ ಮಾಡಿದ್ವಿ, ನಾವು ಲಾಸ್ಟ್ ಸೆಕೆಂಡ್ ನಾವು ಫಿನಿಶ್ ಮಾಡಿದ್ವಿ. ಇವಾಗ ನಾವು ಇಂಪ್ರೂವ್ಮೆಂಟ್ ನೋಡ್ತಿದೀವಿ. ನಾವು ಇವನ್ ವಿ ಸ್ಕೋರ್ಡ್ ಸಮ್ ಗುಡ್ ಅಮೌಂಟ್ ಆಫ್ ಗೋಲ್ಸ್ ಅಲ್ಲ. ಹ್ಯಾಟ್ರಿಕ್ ಕೂಡ ಹೊಡೆದಿದ್ರು ಪ್ಲೇಯರ್ಸ್ BFC ಕಡೆಯಿಂದ. ಗೇಮ್ ಇಸ್ ಇಂಪ್ರೂವ್ಡ್ ಅ ಲಾಟ್ ಕಂಪೇರ್ಡ್ ಟು ಲಾಸ್ಟ್ ಸೀಸನ್. ಸೊ ಅದಕ್ಕೆ ಹೇಳೋದು, ಸೊ we will get improved. ನಿಜ. ನಾನು ಅದೇ ಹೇಳ್ತಿಲ್ಲ. ಐ ಥಿಂಕ್ another 2 years we will definitely challenge for KWL. That is for sure. So ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. One day we will reach the IWL. We will be there no matter what.
ಸೊ ಈ ಸತಿ ಅವೇ ಗೇಮ್ ಹೇಗ್ ತಗೋತೀವಿ, ಹೇಗ್ ಅಪ್ರೋಚ್ ಮಾಡ್ತೀವಿ ಅನ್ನೋದು ಮೇಲೆ ಒಂದು ಸೀಸನ್ away ಡಿಫೈನ್ ಆಗುತ್ತೆ. ಟ್ರೂ Absolutely. And last time ಕೂಡ when I asked like Simon ನಮ್ದು ಮ್ಯಾನೇಜರ್ ಇದ್ದಾಗ when we met him ನಾನು ಕೇಳಿದೆ ಅವ್ರಿಗೆ ಅವೇ ಗೇಮ್ಸ್ ಎಷ್ಟು ಪ್ರೆಷರ್ ಇರುತ್ತೆ ಫಾರ್ ಎವ್ರಿ ಕ್ಲಬ್, ನಾಟ್ ಓನ್ಲಿ BFC, ಫಾರ್ ಆಲ್ ದ ಕ್ಲಬ್ಸ್. ಬಟ್ ಅದೇ ಲೈಕ್ ವಿ ಕಾಂಟ್, ನಾವು ಪ್ರತಿ ಸಲ ರೀಸನ್ಸ್ ಕೊಡಕ್ ಆಗಲ್ಲ ಅನ್ಕೊಂತೀನಿ. ಸೊ ಆಲ್ ನಮ್ದು ಹೋಮ್ ಗೇಮ್ಸ್ ನಾವು ಚೆನ್ನಾಗಿ ಆಡಿದ ಮಾತ್ರಕ್ಕೆ ವಿ ಡೋಂಟ್ ಗೆಟ್ ಬೆಟರ್ ಡೇ ಬೈ ಡೇ. ವಿ ಆರ್ ಸಪೋಸ್ ಟು ಲರ್ನ್ ಆಲ್ ದ ಪ್ರೆಷರ್ ಫ್ರಮ್ ಅವೇ ಗೇಮ್ಸ್ ಆಲ್ಸೋ. ಅಲ್ಲಿ ಪರ್ಫಾರ್ಮ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೇಯರ್ಸ್ ಅಷ್ಟು ಹೈಯೆಸ್ಟ್ ಲೆವೆಲ್ ಅಲ್ಲಿ ಆಡ್ತಿದ್ದಾರೆ ಅಂದ್ರೆ ದೇ ಶುಡ್ ಅಡ್ಜಸ್ಟ್ ಫಾರ್ ದಿ ಸರೌಂಡಿಂಗ್. ನಿಜ. ಅವರು ಆ True, true. ಪ್ರೆಷರ್ ದೇ ಕಾಂಟ್ ಗಿವ್ ರೀಸನ್ಸ್ ಫಾರ್ ದಿ ಅವೇ ಅಂಡ್ ಹೋಮ್ ಲಾಸ್ಟ್ ಗೇಮ್ ತರ ಪಿಕ್ಚರ್ಸ್. ನಿಜ. ಬಿಕಾಸ್ ಏನ್ ಗೊತ್ತಾ ಮನೋಲ ಹೇಳಿದ್ರು ಗೊತ್ತಾ, ನಿನ್ನೆ ಇಂಡಿಯಾ ಮ್ಯಾಚ್ ಸೋತಾದ್ಮೇಲೆ ಮನೋಲ್ ಒಂದ್ ಮಾತಂದ್ರು ಏನಂದ್ರೆ, ಥ್ಯಾಂಕ್ಫುಲ್ಲಿ ಇದಕ್ಕಿಂತ ಕೆಟ್ಟದಾಗ ಆಡಕ್ ಆಗಲ್ಲ ಅಂತಂದು. ಲಾಸ್ಟ್ ಸೀಸನ್ ಅದೇ ಆಯ್ತು ನಮ್ದು. ಲಾಸ್ಟ್ ಸೀಸನ್ ಅವೇ ರೆಕಾರ್ಡ್ ತರ ಅದಕ್ಕಿಂತ ಕೆಟ್ಟದಾಗಿರಕ್ ಸಾಧ್ಯನೇ ಇಲ್ಲ. ಸೊ ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಈ ಸಾರಿ ಅಟ್ ಲೀಸ್ಟ್ 12 ಅವೇ ಗೇಮ್ ಇರ್ತವೆ. 12 ನಮ್ಗೆ ಅಟ್ ಲೀಸ್ಟ್ ಒಂದು 5-6 ನಾವು ಗೆಲ್ಲೇಬೇಕು ಮಿನಿಮಮ್. ಅದು ವೆರಿ 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 ಮಿನಿಮಮ್ ಅದು. ಅದರ್ವೈಸ್ ನಮಗೆ ಅಗೇನ್ ನಮ್ದು ಪೊಸಿಷನ್ ತುಂಬಾ ಮ್ಯಾಟರ್ ಆಗ್ಬಿಡುತ್ತೆ ಪಾಯಿಂಟ್ ಟೇಬಲ್ ಅಲ್ಲಿ ಎಲ್ಲಿ ಎಂಡ್ ಅಪ್ ಮಾಡ್ತೀವಿ ಅಂತ. ಅಗೇನ್ ಅವೇ ತುಂಬಾ ಮ್ಯಾಟರ್ ಆಗುತ್ತೆ. ಯಾವ್ದಾದ್ರು ಟ್ರಾವೆಲ್ ಮಾಡ್ತಿದ್ದೀರಾ ಬಾಯ್ಸ್ ನೀವು ಈ ಸರಿ? ಪ್ಲಾನ್ ಏನಾರ ಇದೆಯಾ? ಬ್ರೋ ನಾನು ನಾವು ಅಂತ ಇದ್ದೆ. ಬೇಸಿಕಲಿ ನಾನು ಮುಂಬೈ ಎಲ್ಲ ಇದ್ದೀನಿ ಈಗ. ಓಕೆ in 2 days ಜಾಯ್ನ್ ಆಗ್ಬೇಕು ಇನ್ನ, ಅಂಡ್ ಐ ಆಮ್ ಅಟೆಂಡಿಂಗ್ ಫಸ್ಟ್ ಮ್ಯಾಚ್. ಸೊ ಐ ಆಮ್ ಅಟೆಂಡಿಂಗ್ ಮುಂಬೈ ಸಿಟಿ ಅಂಡ್ BFC ಅವೇ ಮ್ಯಾಚ್. ಸೊ ಬಿಕಾಸ್ ನಾನು ಇಲ್ಲೇ ಇರೋದಲ್ಲ, ಸೊ ಇಟ್ಸ್ ಐ ಆಮ್ ಅಟೆಂಡಿಂಗ್ ದಿಸ್ ಮ್ಯಾಚ್. ಸೊ ಐ ಗೆಸ್ ನಾನು ಒಂದು ಅಟ್ಲೀಸ್ಟ್ ಒಂದು 4-5 ಗೇಮ್ಸ್ ಆದ್ರೂ ಅಟೆಂಡ್ ಮಾಡೋ ಪ್ಲಾನ್ ಇದೆ. ಆಬ್ವಿಯಸ್ಲಿ ಐ ಆಮ್ ನೆವರ್ ಗೋನಾ ಮಿಸ್ ಕೇರಳ ಮ್ಯಾಚ್. ಸೊ ಎಲ್ಲ ಅಟೆಂಡ್ ಮಾಡಬೇಕು. ಅಂಡ್ ಮುಂಬೈ ಸಿಟಿ, ಐ ಹೋಪ್ ದೇ ಡೂ ಗುಡ್ ಇನ್ ಮುಂಬೈ. ನೋಡೋಣ. ಅವ್ರದ್ದು ಒಳ್ಳೆ ಟೀಮ್ ಇದೆ ಅಲ್ವಾ? ಹಾ everyone are in good form. So I wish Perez will give them a good surprise. ನೋಡೋಣ. ಸೊ ನಿಮ್ದೇನಿದೆ ಬಾಯ್ಸ್? ನಾರ್ಥನ್ ಬ್ಲೂಸ್ ನೀವೇ ಐ ಥಿಂಕ್ ಚೆನ್ನೈ ಟ್ರಾವೆಲ್ ಮಾಡ್ತಿದ್ರಾ? ಐ ಥಿಂಕ್ ಚೆನ್ನೈ ಟ್ರಾವೆಲ್ ಮಾಡ್ಬೇಕು. ಮೋಸ್ಟ್ಲಿ ಚೆನ್ನೈ ಟ್ರಾವೆಲ್ ಮಾಡ್ಬೋದು. ಆಮೇಲೆ ವಿಲ್ ಟ್ರೈ ಟ್ರಾವೆಲಿಂಗ್ ಫಾರ್ ಹೈದರಾಬಾದ್, ಕೇರಳ ನೋಡ್ಬೇಕು. ಈ ಸತಿ ಟ್ರಾವೆಲ್ ಮಾಡ್ಬೇಕು. ಬಟ್ ಲಾಸ್ಟ್ ಟೈಮ್ 3-4 ಪ್ಲೇಸಸ್ ಟ್ರಾವೆಲ್ ಮಾಡಿದ್ವಿ. ಬಟ್ ಈ ಸತಿ ಸೇಮ್ 3-4 ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ನಮಗ್ ಕೇರಳಾಗ ಒಂದ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ. ಗ್ಲಾಸ್ ದುಡ್ಡು ಬಲ್ಪ್ ಹೊಡೆದ್ ಹಾಕಿದ್ರು ಅವ್ರು ಸೋತಿದ್ದಾಗ 2018. ಮೈ ಗಾಡ್. ಅದೇ ಅದಕ್ಕೋಸ್ಕರ ಅಲ್ಲಿ ಹೋಗಕ್ಕೆ ಭಯ ನಮಗೆ. ನಿಜ. ತುಂಬಾ ಹಾಸ್ಟೈಲ್ ಇರ್ತಾರಲ್ಲ, ಅದೇನೋ ಆತರ ಏನಕ್ ಮಾಡ್ತಾರ ಗೊತ್ತಿಲ್ಲಪ್ಪ. ಅವ್ರು ಮಾತ್ರ ಒಂದ್ ಸ್ವಲ್ಪ ದರಿದ್ರ ತರನೇ ಇರ್ತಾರ. ಅದ ಅರ್ಥನೇ ಆಗಲ್ಲ ನನಗೆ. ಫುಟ್ಬಾಲ್ ನೋಡಿ, ಫುಟ್ಬಾಲ್ ಒಂದು ಗೆದ್ದೇ ಇಲ್ಲ ಅವರು ಅಂದ್ರೆ ಇಷ್ಟು ಮಾತಾಡ್ತಾ ಇರ್ತಾರೆ. ಅದು ಬೇರೆ ಮೀಕೋ ಗೋಲ್ ಹೊಡೆದಿದ್ದ, ಅದು ಲಾಸ್ಟ್ ಗೋಲ್ ಹೊಡೆದಿದ್ದೆ ಮೀಕೋ 2018 ಅಲ್ಲಿ, ನೆನ್ಪಿದೆ ಅನ್ಕೋತೀನಿ. ನಾವು ಆಕ್ಚುಲಿ ಸೆಲೆಬ್ರೇಟ್ ಮಾಡಿಲ್ಲ. ಕಾರಲ್ಲಿ ಹೋಗ್ತಾ ಇದೀವಿ, ನಮ್ದು ಹೆಡ್ಲೈಟ್ ಹೊಡೆದೇ ಹಾಕ್ಬಿಟ್ರು. ಅದೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಮಗೆ. ಅಲ್ಲಿ ಹೋಗಕ್ಕೆ ಭಯ ಆಗುತ್ತೆ. ಇಡಿಯಟ್ಸ್ ಅಬ್ಸಲ್ಯೂಟ್ ಇಡಿಯಟ್ಸ್. ಆತರ ಎಲ್ಲ ಮಾಡ್ಬಾರ್ದು ಮಾರಾಯ. ಅದೇ ಹೇಳ್ತೀನಲ್ಲ, ಆ ಮಿನಿಮಮ್ ಸೇಫ್ಟಿ ಅದನ್ನ ಕ್ಲಬ್ಗಳು ಕೂಡ ಫ್ಯಾನ್ಸ್ಗೆ ಆ ಮಿನಿಮಮ್ ಸೇಫ್ಟಿ ಕೊಡ್ಬೇಕು. ನಮ್ BFC ಹೆಂಗ್ ಮಾಡ್ತೀವಿ ನೋಡಿ, ನಾವು ಒಳ್ಳೆ ಸ್ಟ್ಯಾಂಡ್ ಕೊಡ್ತೀವಿ ಅವೇ ಫ್ಯಾನ್ಸ್ಗೆ, ಒಳ್ಳೆ ಸೆಕ್ಯೂರಿಟಿ ಕೊಡ್ತೀವಿ. ಆ ತರ ಬೇರೆ ಕಡೆ ಮಾಡೋದೇ ಇಲ್ಲ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವ್ ಇಲ್ಲೆಲ್ಲ ಅವೇ ಫ್ಯಾನ್ಸ್ ನ ಅವ್ರ ಕಡೆ ಹೋಗಿ ಫೋಟೋ ತೆಗೆಸ್ಕೊಳಕ್ಕೆಲ್ಲ ಬಿಡ್ತೀವಿ, ಅದೆಲ್ಲ ಮಾಡ್ತೀವಿ. ಗೋವಾಕ್ ಹೋದಾಗ ಅಲ್ಲಿ ನಮ್ಗೆ ಅಲೋನೇ ಮಾಡ್ಲಿಲ್ಲ. ಅಲ್ಲಿ ಮಾರ್ಕಸ್ ಇದ್ರು, ನಾ ಮಾರ್ಕಸ್ ಕೇಳಿದೆ. ಡೆರೆನ್ ಬಂದ್ರು, ಡೆರೆನ್ ಕೇಳಿದೆ ನಾನು, ಏನ್ ಮಾಡ್ತಿದ್ರೆ ನಮ್ BFC ನಾವೆಲ್ಲರನ್ನ ಅಲೋ ಮಾಡ್ತೀವಲ್ಲ, ಇಲ್ಲ ಮಾಡೋದಿಲ್ಲ ಅಂದ್ರೆ ಡೆರೆನ್ ಹೇಳ್ದ, ಎಲ್ಲರೂ ನಾವ್ ಮಾಡ್ದಂಗ್ ಮಾಡೋದಿಲ್ಲ, ನಾವ್ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅಗೇನ್ ಸಿಗ್ತಾನೆ ಇರ್ತಾರೆ. ಹೌದೌದು. ಅದಕ್ಕೆ ಹೇಳ್ತಿಲ್ಲ, BFC ವಿ ಆರ್ ಕಟ್ ಅಬೌವ್ ದ ರೆಸ್ಟ್. ಏನಂದ್ರೆ ಈ ಆರ್ಗನೈಸಿಂಗ್ ಆಯ್ತು ಅಥವಾ ಯಾವ್ದೇ ತಗೊಂಡ್ರು, ವಿ ಆರ್ ಜಸ್ಟ್ ಕಟ್ ಅಬೌವ್ ದ ರೆಸ್ಟ್. ಸೂಪರ್ ಡಿಸ್ಕಷನ್ ಆಯ್ತು ಬಾಯ್ಸ್. ಕೊನೆಯದಾಗಿ ನಿಮ್ಗೆ ಇದೊಂದು ಕೇಳ್ತೀನಿ ನಾನು. ಈ ಸೀಸನ್ ನ ಫಸ್ಟ್ ಗೇಮ್ ಈಸ್ಟ್ ಬೆಂಗಾಲ್ ಮೇಲೆ ಗೇಮ್ ಇದೆ. ಆ ಪರ್ಟಿಕ್ಯುಲರ್ ಗೇಮ್ಗೆ ನಿಮ್ದು ಎಕ್ಸ್ಪೆಕ್ಟೇಷನ್ ಮತ್ತೆ ನಿಮ್ದು ಪ್ರೆಡಿಕ್ಷನ್ ಹೇಳಿ.
From there we will end this. I No think 1 hour predictions. now. No predictions. No predictions. ನೋ ಪ್ರೆಡಿಕ್ಷನ್ಸ್. So jinx. Oh my God. ಇವಾಗ್ಲೇ Okay, ಹೇಳೋದ್ ಬೇಡ. ಎಲ್ಲರೂ ಬಟ್ ಟ್ಯಾಕ್ಟಿಕಲಿ ವಿ ಆರ್ ಬೆಟರ್ ದನ್ ಈಸ್ಟ್ ಬೆಂಗಾಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಹೇಳ್ಬೋದು. ಸೊ ಬೇಸ್ಡ್ ಆನ್ ಡ್ಯೂರೆಂಟ್ ಕಪ್ ಸೀಸನ್ ನೋಡಿದ್ರೆ ದ ವೇ ವಿ ಪ್ಲೇಡ್ ಅಗೇನ್ಸ್ಟ್ ಮೋಹನ್ ಬಗಾನ್ ಫಸ್ಟ್ ಹಾಫ್ ಅಲ್ಲಿ ಯಾವ ತರ ಆಡಿದ್ವಿ, ಸೊ ಅದನ್ನ ಕನ್ಸಿಡರ್ ಮಾಡಿ ಹೇಳ್ಬೇಕಂದ್ರೆ ಐ ಥಿಂಕ್ ವಿಲ್ ಬಿ ಒನ್ ಸ್ಟೆಪ್ ಅಹೆಡ್. ಬಟ್ ಹೇಳಕ್ಕಾಗಲ್ಲ. ಆಸ್ ಯಶ್ ಹೇಳ್ದಾಗೆ ನೋ ಪ್ರಿಡಿಕ್ಷನ್ಸ್. ವಿ ಥಿಂಕ್ ವಿಲ್ ಗೋ ವಿತ್ ಡ್ರಾ ಆರ್ ಮೇ ಬಿ ವಿತ್ 1-0 ಅಷ್ಟೇ. ಅದನ್ನ ಹೇಳಕ್ Oh my ಇಷ್ಟಪಡ್ತೀನಿ. God. Okay, okay, And, okay. ಆಮೇಲೆ ನಮ್ದು we have a better ಇನ್ನೊಂದ್ advantage. ಹೇಳ್ತೀನಿ. It's a like home Yeah. game ಅಲ್ವಾ, ನನ್ಗೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಏನು ಚಾನ್ಸಸ್ ಇದೆ ಹೋಮ್ ಮ್ಯಾಚ್ದು. Advantage ಇರುತ್ತೆ. ಪರವಾಗಿಲ್ಲ. ಹೋಮ್ ಮ್ಯಾಚ್ ಅಡ್ವಾಂಟೇಜ್ ಇದೆ ನಮ್ಗೆ. ಅಂಡ್ ದೆನ್ ಪೇಪರ್ ವೈಸ್ ಕೂಡ ಟೀಮ್ ಲುಕ್ಸ್ ಸಾಲಿಡ್. ಸ್ವಲ್ಪ ನಮ್ದು ಫಾರ್ವರ್ಡ್ ಎಲ್ಲ ಚೆನ್ನಾಗಿದೆ ಅಂಡ್ ಮಿಡ್ಫೀಲ್ಡ್ ಕೂಡ ಸಾರ್ಟ್ ಆಗಿದೆ. ದ ಲಾಟ್ ಆಫ್ ಯಂಗ್ ಪ್ಲೇಯರ್ಸ್ ಪೊಟೆನ್ಶಿಯಲ್ ಇದೆ. ಸೊ ಯಾ, ಡ್ಯೂ ಟು ಹೋಮ್ ಅಡ್ವಾಂಟೇಜ್ ವಿ ಮೇ ಗಿವ್ ಅ ಗುಡ್ ರಿಸಲ್ಟ್ಸ್. ಅಂಡ್ ಅದು ಕೂಡ ಜಿಂಕ್ಸ್ ಮಾಡ್ತಿಲ್ಲ. Okay, okay. ತುಂಬಾ ಸೂಪರ್ಸ್ಟಿಷಿಯಸ್ ಫಾಲೋ ಮಾಡ್ತಿದೀರಾ ಇಲ್ಲಿ. ಎಲ್ಲರೂ ಜಿಂಕ್ಸ್ ಬೇಡ ಅಂತಿದೀರಾ. ಓಕೆ, ನಾನ್ ನಿಮ್ಗೆ ಕೇಳಲ್ಲ. ಎಸ್ ಹೇಳಿ. ನಾನು ಒಂದ್ ಹೇಳ್ತೀನಿ, ಯಾಕಂದ್ರೆ ನಮ್ದು ಪುಣೆ ಬ್ಲೂಸ್ ಅಂತ ಒಂದ್ ಗ್ರೂಪ್ ಇದೆ. ನಾನು ಮಾಸ್ಟರ್ಸ್ ಮಾಡಿದ್ದಲ್ಲೇ ಅಲ್ಲ. ಅಲ್ಲಿ ಲಾಸ್ಟ್ ಟೈಮ್ ಮೋಹನ್ ಬಗಾನ್ ಮೇಲೆ ಆಡ್ಬೇಕಾದ್ರೆ ಒಬ್ರು ಮೆಸೇಜ್ ಹಾಕಿದ್ರು. ನಾವ್ ಆಕ್ಚುಲಿ ಲೀಡ್ ಅಲ್ಲಿ ಇದ್ವಲ್ಲ ಅವಾಗ. ಅವ್ರ ಮೆಸೇಜ್ ಹಾಕಿದ್ರು, ಆ ಮ್ಯಾಚ್ ಹೋಯ್ತು. ಮೊನ್ನೆನೂ ಮೆಸೇಜ್ ಮಾಡಿದ್ರು ಫಸ್ಟ್ ಹಾಫ್, ಆ ಮ್ಯಾಚ್ ಹೋಯ್ತು. ಅದಕ್ಕೆ ನನಗೆ ಏನಂದ್ರೆ ಮ್ಯಾಚ್ ಮುಗಿಯ ತನಕ ನಮ್ಗೆ ಏನು ಜಿಂಕ್ಸ್ ಬೇಡ, ಏನು ಬೇಡ. ಆರಾಮ್ ಮ್ಯಾಚ್ ನೋಡೋದು, ಗೆದ್ರೆ ಖುಷಿಯಾಗಿ ಬರೋದು, ಸೋತ್ರೆ ಬೇಜಾರಾಗಿ ಬರೋದು. ಅಲ್ಲಿ ತನಕ ನಂಗೆ ಇವ್ನಿಗೂ ಅಷ್ಟೇ, ನಾನು ಏನು ಮಾತಾಡ್ಬೇಡ ಅಂತಾನೆ ಹೇಳೋದು. ಸಾರಿ ಅರ್ಜುನ್, ಸಾರಿ ಯಶ್ ಮತ್ತೆ ಪರಂಕ, ಒಂದ್ ಹೇಳ್ಬೇಕು. ನಾನ್ ಏನಾದ್ರು ಅಲ್ಲಿ ನಾರ್ತ್ ಇಂಡ್ ಅಲ್ಲಿ ನಿಂತಾಗ BF ಸರ್ ಗೋಲ್ ಹೊಡೆದ್ರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ ಅಲ್ಲೇ ನಿಲ್ಲಿಸ್ತಾನೆ, ಬಿಡೋದೇ ಇಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಹೊಡಿಯಕ್ಕೆ ಬರ್ತಾನೆ ಅಲ್ಲಿ. ಯಾಕಂದ್ರೆ ಅವ್ನಿಗೆ ಅಷ್ಟು ಸೂಪರ್ಸ್ಟಿಷಿಯಸ್. ಗೋಲ್ ಹೊಡೆದಿದ್ದಾರೆ, ಮಾತಾಡ್ಬೇಡ ನೀನು, ಬಾಯಿ ಬಿಟ್ರೆ ಗೋಲ್ ಹೋಗುತ್ತೆ ಅಂತಾನೆ. ಅಷ್ಟು ಇರ್ಲಿ, ಏನು ಮಾಡಕ್ಕಾಗಲ್ಲ. ಕಂಪ್ಲೀಟ್ ಎಮೋಷನ್ಸ್ ಅದು. ಇಟ್ಸ್ ಗುಡ್. ಓಕೆ, ಥ್ಯಾಂಕ್ ಯು. ಸರಿ, ಮಾತಾಡಿ ಮಂಜು, ನಿಮ್ಮ ಅವೇ ಸೂಪರ್ಸ್ಟಿಷಿಯಸ್ ಹೇಳಿ ಸರ್. ಬೇಡ ನಾನು ಹೋಗಿರೋ ಯಾವ್ದು ಗೇಮ್ ಗೆದ್ದಿಲ್ಲ ಇಲ್ಲಿ. ನಾವೇ ನಂದು ಚೆನ್ನಾಗಿದೆ, ಮಜಾ ಇದೆ, ಹೇಳ್ತೀನಿ ಕೇಳಿ. ಇದು ಮುಂಬೈ ಸಿಟಿ ಮೇಲೆ ಸೆಮೀಸ್. ಅದು ನಮ್ದು ಗ್ರೂಪ್ ಪಕ್ಕ ಒಬ್ರು ಅಂಕಲ್ ನಿಂತಿದ್ರು ಪಾಪ. ಹಿ ವಾಸ್ ಲೈಕ್ ರೆಕಾರ್ಡಿಂಗ್ ದ ಹೋಲ್ ಪೆನಾಲ್ಟೀಸ್. ಪೆನಾಲ್ಟಿ ತಗೋಬೇಕಾದ್ರೆ ಮಾತ್ರ ರೆಕಾರ್ಡ್ ಮಾಡೋರು ಅವರು. ನಾವು ನೋಡಿದ್ವಿ 5 ಜನ ಹೊಡೆದ್ರು, 6 ಜನ ಹೊಡೆದ್ರು. ಸುಹಾಸ್ ಅಂತ ಇದಾನೆ ಇನ್ನೊಬ್ಬ ನಮ್ ಗ್ರೂಪ್ ಅಲ್ಲಿ, ಅವನು ಮನೋಜ್ ಅಂತ. ಇಬ್ರು ಏನ್ ಮಾಡಿದ್ರು, ಅಂಕಲ್ ನೀವು ಶೂಟ್ ಮಾಡ್ಬೇಡಿ ಕ್ಯಾಮ್ರಾದಲ್ಲಿ, ಅದನ್ನ ಆಫ್ ಮಾಡಿ ನಾವ್ ಗೆಲ್ತೀವಿ ಅಂದ್ರು. ನೆಕ್ಸ್ಟ್ ಪೆನಾಲ್ಟಿನೇ ಅವ್ರು ಪಾಪ ರೆಕಾರ್ಡ್ ಮಾಡ್ಲಿಲ್ಲ ನಾವ್ ಹೇಳಿದ್ದಕ್ಕೆ. ನಮ್ ಬಾಸ್ ಗುರುಪ್ರೀತ್ ಸೇಫ್ ಮಾಡ್ಬಿಡ್ಬೇಕಾ? ಮೇ ಬಿ ಕೋಇನ್ಸಿಡೆನ್ಸ್ ಇರ್ಬೋದು, ಬಟ್ ಇಟ್ ವರ್ಕ್ಸ್. ಆ ಸೂಪರ್ಸ್ಟಿಷನ್ ಅನ್ನೋದು ಫುಟ್ಬಾಲ್ ಮತ್ತೆ ಯಾವ್ದೇ ಸ್ಪೋರ್ಟ್ಸ್ ಅಲ್ಲೂ ವರ್ಕ್ ಆಗುತ್ತೆ. ಅದು ನಮ್ದು ಬಿಲೀಫ್, ಅದು ಹೇಳಕ್ ಆಗಲ್ಲ. Everyone have their own things. I agree. ಇದೆಲ್ಲದಕ್ಕಿಂತ ಬೆಸ್ಟ್ ಇದು ಸೂಪರ್ಸ್ಟಿಷಿಯಸ್ ಅಂದ್ರೆ ನಮ್ದು ಟ್ರಾವೆಲಿಂಗ್ ಬ್ಲೂಸ್ ಅಲ್ಲಿ ಒಬ್ರು ಇದಾರಲ್ಲ ಬಾಸ್. ಗೋವಾ ಗೇಮ್ ಆಗಿ ನೆಕ್ಸ್ಟ್ ದಿವಸ RCB ವುಮೆನ್ಸ್ ಇದಿತ್ತಲ್ಲ ಸೆಮಿಫೈನಲ್ಸ್, ನಾಕ್ಔಟ್ಸ್. ಓಕೆ, ಇರ್ಲಿ ಅದು ಇಂಟರ್ನಲ್ ಇರ್ಲಿ. ಓಕೆ, ಬಟ್ ಅಗೇನ್ ಐ ಲವ್ ದೀಸ್ ಅಲ್ಲ. ಏನಂದ್ರೆ ಅದು ಆತರನೇ ಬಿಲೀವ್ ಮಾಡೋದು. ಅದೇ ಐ ಥಿಂಕ್ ಈ ಚಿಕ್ಕ ತುಂಬಾ ಕನೆಕ್ಟ್ ಮಾಡಿ, ತುಂಬಾ ಹೋಲ್ಡ್ ಮಾಡಿ ಇಡುತ್ತೆ. ಅದೇ ತರ ಬಾಯ್ಸ್ ಯಾರು ನಂಬರ್ಸ್ ಕೊಡ್ತಿಲ್ಲ, ನಾನು ಕೇಳಲ್ಲ ಮತ್ತೆ. ಸೊ ಅದೇ ಹೇಳ್ತಾ, ಈ ತುಂಬಾ ಒಳ್ಳೆ ಎಪಿಸೋಡ್ ಆಯ್ತು. ತುಂಬಾ ಖುಷಿಯಾಗಿದೆ ನಂಗೆ ಆಕ್ಚುಲಿ. ನಮ್ಮ ಹುಡುಗರು ಬಂದ್ರು, ನಾರ್ತ್ ಅಂಡ್ ಬ್ಲೂಸ್ ಬಂದ್ರು, ಯಶ್ ನಾನು ವೆಲ್ಕಮೇ ಮಾಡ್ಲಿಲ್ಲ ನೋಡಿ ಇವತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ನಮಗೆ ಐ ಡೋಂಟ್ ನೋ ಇಫ್ ಯು ರೆಕಗ್ನೈಸ್ ಇಟ್ ಆರ್ ನಾಟ್. ಆಲ್ರೆಡಿ ನಾವು 1 hour 20 minutes ರೆಕಾರ್ಡ್ ಮಾಡಿದೀವಿ. ಸೊ ಇಟ್ಸ್ ಸೋ ಗುಡ್. ಸೊ ಅದಕ್ಕೆ ಅದು ಹೆಂಗ್ ಹೋಗಿತ್ತು ಅಂತಾನು ಗೊತ್ತಾಗ್ಲಿಲ್ಲ. ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್, ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ನಾನೇನಂತೀನಿ, ಎಷ್ಟಾಗುತ್ತೆ ಅಷ್ಟು ನಾವು ವರ್ಡ್ ಸ್ಪ್ರೆಡ್ ಮಾಡೋಣ. ತುಂಬಾ ಜನ ಬರ್ಲಿ, ಫುಟ್ಬಾಲ್ ನೋಡ್ಲಿ, ಫುಟ್ಬಾಲ್ ನ ಕಲೀಲಿ, ಫುಟ್ಬಾಲ್ ನ ಪ್ರೊಫೆಷನಲ್ ತಗೊಳ್ಳಿ, ನಮ್ ಕನ್ನಡ ಹುಡುಗರು ಫುಟ್ಬಾಲ್ ತಿಳ್ಕೊಳ್ಳಿ, ಫುಟ್ಬಾಲ್ ನ ಆಡ್ಲಿ, ಎಷ್ಟಾಗುತ್ತೆ ಅಷ್ಟು ಫುಟ್ಬಾಲ್ ಹಂಚ್ಲಿ. ಅದೇ ಒಂದು ಇಂಟೆನ್ಷನ್ ಅಲ್ಲೇ ಈ ಚಾನಲ್ ನಾವು ಸ್ಟಾರ್ಟ್ ಮಾಡಿದ್ದು, ಫುಟ್ಬಾಲ್ ನ ಕನ್ನಡದಲ್ಲಿ ಹಂಚೋಕೆ.
ಅಷ್ಟೇ, ಅದು ಒಂದೇ ಇಂಟೆನ್ಷನ್, ಅದು ಬಿಟ್ರೆ ಬೇರೆ ಏನಿಲ್ಲ. ಸೊ ಹೋಪ್ಫುಲಿ ನಾವು ತುಂಬಾ ಜನಕ್ಕೆ ರೀಚ್ ಆಗ್ತೀವಿ, ತುಂಬಾ ಜನ ಫುಟ್ಬಾಲ್ ಇಂಟ್ರೆಸ್ಟೆಡ್ ಆಗ್ತಾರೆ, ತುಂಬಾ ಜನ ಸ್ಟೇಡಿಯಂ ಬರ್ತಾರೆ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ And ಮಚ್ ಫಾರ್ bro, ಜಾಯ್ನಿಂಗ್ ಬಾಯ್ಸ್. ನಮ್ ಕಡೆಯಿಂದ Thank you. Yeah. BFC ಹುಡುಗರು ಕಡೆಯಿಂದ like all the best for Panenka and Thank you so giving a lot of content in these days. Recent ನೋಡ್ತಾನೆ ಇದೀವಿ recent Thank days you. ಅಲ್ಲಿ. It's a very page ಚೆನ್ನಾಗಿ ನಡೀತಿದೆ and the content, the episodes, even I watched like few of your episodes. Thank you so much for, yeah, I think, So yeah. we Yeah, have to tell something about Panenka goal. So whatever you do is best. ಹೊಸದೇ ಸಿಗ್ತಾ ಇದೆ ನಮ್ಗೆ, ಏನೇ ನೋಡಿದ್ರು ನಿಮ್ ಪೇಜ್ ಅಲ್ಲಿ. So we expect a lot from you guys. We will be there Thank behind you, and same we also need BFC ಹುಡುಗರು support and everyone support. So let's make everything big. ಎಲ್ಲರೂ ದೊಡ್ಡದಾಗಿ ಬೆಳೆಯೋಣ, true. ಹಾಗೆ ಖುಷಿ ಕ್ಲಬ್ ನ ವಿಚಾರ ಬೆಳೆಸೋಣ ಎಂಡ್ ಆಫ್ ದ ಏನಂದ್ರೆ ಡೇ ಅಂತ. discussions are ನಿಜ. reaching up to the club. ಅದು ಖುಷಿ ವಿಚಾರ. Yeah, exactly. Whatever you Exactly. people are discussing, it's reaching to the club. So ಖುಷಿ ಆಗುತ್ತೆ. It's like future ಅಲ್ಲಿ who knows, it may be a turning point for the audience also. So I hope ನೀವು ಕೂಡ ನಿಮ್ದು ಕೆಲಸ ಕಂಟಿನ್ಯೂ ಮಾಡ್ತಾ ಇರ್ತೀರಾ, ನಾವು ನಮ್ದು ವರ್ಕ್ ಮಾಡ್ತಿರ್ತೀವಿ. ಇವನ್ ನಾರ್ತ್ ಇಂಡ್ ಬ್ಲೂಸ್, I wish them all good in future and let them grow big. And Thank you so much. we always inspired from the West Block, Karavali Blues. They are making a very good content in social medias too. So everyone will unite and help the club to grow day by day and True. bigger in upcoming days. ಅದೇ ಏನಂದ್ರೆ ಎಂಡ್ ಆಫ್ ದ ಡೇ ಅದೇ ಏನಂದ್ರೆ ಸಪೋರ್ಟ್ ಮಾಡೋದೇ ನಮ್ ಏಮು. ಅದೆಲ್ಲದಕ್ಕಿಂತ ತುಂಬಾ ಥ್ಯಾಂಕ್ ಯು ಎಲ್ಲಾರ್ಗು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ನೋಡಿ ಹರಿಸ್ತಿದ್ದೀರಾ. ನಮ್ಮ ಥಾಟ್ ಇರೋದೇ ಫುಟ್ಬಾಲ್ ಎಲ್ಲಾರ್ಗು ಗೊತ್ತಾಗಿ, ಎಲ್ಲ ಐಡೆಂಟಿಫೈ ಆಗಿ, ಎಲ್ಲಾರ್ಗು ಕರ್ನಾಟಕದಿಂದ ತುಂಬಾ ಹೆಲ್ಪ್ ಆಗ್ಲಿ ಫುಟ್ಬಾಲ್ಗೆ, BFCಗೆ ಲೋಕಲ್ ಟ್ಯಾಲೆಂಟ್ಸ್ ಬರ್ಲಿ ಅಂತಾನೆ ನಮ್ಮ ಇದು ಸ್ಟಾರ್ಟ್ ಮಾಡಿರೋದು ಚಾನೆಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ನೋಡಿ ಖುಷಿ ಪಡ್ತಿದ್ದೀರಾ ಅಂದ್ರೆ ನಮ್ಗಿನ್ನ ಜವಾಬ್ದಾರಿ ತುಂಬಾ ಜಾಸ್ತಿ ಆಗಿದೆ. ಸೊ ಹೋಪ್ಫುಲಿ ವಿಲ್ ಡೆಲಿವರ್ ಆಲ್ ದ ನೀಡ್ಸ್. ವಾಟ್ ಯು ನೀಡ್ ವಿಲ್ ಡೆಲಿವರ್. ಅದರಲ್ಲಿ ಯಾವ್ದೇ ತರ ಇದಿಲ್ಲ ಅಂತ ಹೇಳ್ತೀನಿ ನಾನು. ಅಂಡ್ ಯುವರ್ ಸ್ಟೋರೀಸ್ ಆರ್ ಗೆಟಿಂಗ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಅಲ್ಲ. ಸೊ ಒಂದರಿಂದ ಒಂದು ಹಾಗೆ ಗ್ರೂಪ್ ಬೆಳೀತಾ ಹೋಗ್ಲಿ. ಇವಾಗ ವೆಸ್ಟ್ ಬ್ಲಾಕ್ ಆಯ್ತು, BFC ಹುಡುಗರು ಆಯ್ತು, ನಾರ್ತ್ ಬ್ಲಾಕ್ ಆಯ್ತು, ಹಾಗೆ ಬೇರೆ ಇನ್ನ ಎಲ್ಲೆಲ್ಲಿ ಇದೆ ಅವ್ರದೇ ಒಂದು ಸ್ಮಾಲ್ ಗ್ರೂಪ್ ಮಾಡ್ಕೊಂಡು ಅವರೇ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ BFCಗಾಗ್ಲಿ ಇಲ್ಲ ಇಂಡಿಯನ್ ಫುಟ್ಬಾಲ್ಗಾಗ್ಲಿ. ಅಂಡ್ ಲೋಕಲ್ ಕ್ಲಬ್ಸ್ ಕೂಡ ಇವಾಗ ಎಷ್ಟೊಂದಿದೆ ಲೋಕಲ್ ಕ್ಲಬ್ಸ್. ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಒಂದು 1 hour 1.5 hour ಹಿಡಿಯುತ್ತೆ. ಇವಾಗ ಅದು ಮಂಚಿಗೆ ಗೊತ್ತು. ನಿಜ, ವೆರಿ ಟ್ರೂ. ಲಾಸ್ಟ್ ಒನ್ ಪಾಯಿಂಟ್ ನನಗೆ ಹೆಂಗೆ BFC ಫ್ಯಾನ್ಡಮ್ ಆಗ್ಬೇಕು ಅಂದ್ರೆ, ಬೇರೆ ಡಿಸ್ಟ್ರಿಕ್ಟ್ ಇಂದ ಟ್ರಾವೆಲ್ ನೋಡಕ್ ಬರ್ಬೇಕು. ಟ್ರಾವೆಲ್ ಮಾಡ್ಕೊಂಡು ಅಲ್ಲಿ ತನಕ ಬೆಳಿಬೇಕು. ಬರೀ ಬೆಂಗಳೂರೇ ಇರೋರಲ್ಲ, ಎಲ್ಲ ಕಡೆಯಿಂದಾನು ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕು. ಒನ್ ಥಿಂಗ್ ಪ್ರಾಬಬ್ಲಿ ಹೇಳಕ್ ಇಷ್ಟಪಡ್ಬೇಕು ನಿಮ್ಗೆ, ತುಂಬಾ ಜನ ನಮ್ದು ಒಂದು ಗ್ರೂಪ್ ಇದೆ, ಅದ್ರಲ್ಲಿ ತುಂಬಾ ಜನ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್, ಈವನ್ ಬೇರೆ ಬೇರೆ ಸ್ಟೇಟ್ ಇಂದ ಟ್ರಾವೆಲ್ ಮಾಡ್ತಾರೆ. ಇಬ್ರು ಜನ ಕೇರಳ ಇಂದ ಬರ್ತಾರೆ. ಎವ್ರಿ ಗೇಮ್ ಅವ್ರು ಮಿಸ್ ಕೂಡ ಮಾಡಲ್ಲ. ಸ್ವಲ್ಪ ಜನ ಮಂಗ್ಳೂರ್ ಸೈಡ್ ಇಂದ ಸ್ವಲ್ಪ ಜನ ಬರ್ತಾರೆ. ಈವನ್ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ತುಮಕೂರು. ಸೊ ಈಗ ತುಂಬಾ ಜನ ಇದಾರೆ ಟ್ರಾವೆಲ್ ಮಾಡೋರು. ಮೈಸೂರಿಂದ ಬರ್ತಾರೆ, ತುಂಬಾ ಜನ ಇದ್ದಾರೆ. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಇದು ಸ್ಟೋರೀಸ್ ಎಲ್ಲ ತುಂಬಾ ನಿಮ್ಗೆ ಕನೆಕ್ಟ್ ಆಗುತ್ತೆ. ನಮ್ ಟೀಮ್ ಅಲ್ಲಿ ಇಬ್ರು ಕೇರಳದವ್ರು ಇದಾರೆ, ನಾರ್ತ್ ಅಂಡ್ ಬ್ಲೂಸ್ ಟೀಮ್ ಅಲ್ಲಿ. ಅವರು ಎಲ್ಲಾ 10 ಮ್ಯಾಚ್ BFC ಸಪೋರ್ಟ್ ಮಾಡಿ 1 ಮ್ಯಾಚ್ ಕೇರಳ ಬ್ಲಾಸ್ಟರ್ಸ್ ಸಪೋರ್ಟ್ ಮಾಡ್ತಾರೆ. ದಟ್ಸ್ ಓಕೆ. ನಾವು ಅವತ್ತು ನಾವು ಸಂಬಂಧ ಇಲ್ಲ ಮ್ಯಾಚ್ ಮುಗಿಯೋವರೆಗೂ ಅಂತ ಹೇಳಿ ಅವರು ಅವೇ ಸ್ಟ್ಯಾಂಡ್ಗೆ ಹೋಗ್ತಾರೆ. ನಾವು ಆಸ್ ಯೂಶುವಲ್ ನಾರ್ತ್ ಅಪ್ಪರ್ಲ BFC ಹುಡುಗರು ಇಲ್ಲ ಪೂಮಾ ಸ್ಟ್ಯಾಂಡ್, ಎಲ್ಲಾರು ಯಾವ ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡ್ಗೆ ಹೋಗ್ತೀವಿ. ಸೊ ಇಟ್ಸ್ ಆಲ್ ಅಗೇನ್ ಎಂಡ್ ಆಫ್ ದ ರೇಸ್ ಕ್ಲಬ್. ನಿಜ. ಅಗೇನ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ಅಂತ ಹೇಳ್ತಾ, ಓಕೆ ಬಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಟು ಪನಂಕ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ಸ್ ಗೈಸ್. ಬಾಯ್. ಸೊ ಅದನ್ನ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಹೇಳೋದೇನಂದ್ರೆ, ಫುಟ್ಬಾಲ್ ಬೆಳೆಸೋಣ, ಫುಟ್ಬಾಲ್ ಸ್ಪ್ರೆಡ್ ಮಾಡೋಣ, ಫುಟ್ಬಾಲ್ ನ ಎಂಜಾಯ್ ಮಾಡೋಣ, ಜನಕ್ಕೆ ಹಂಚಿ ಹರಿಸಿ
ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್, ನಾವು ಆದಷ್ಟು ರೆಗ್ಯುಲರ್ ಆಗಿರಕ್ಕೆ ಟ್ರೈ ಮಾಡ್ತೀವಿ. ಸೀಸನ್ ಸ್ಟಾರ್ಟ್ ಆಯ್ತು, ವಿ ವಿಲ್ ಬಿ ರೆಗ್ಯುಲರ್. ವಿ ವಿಲ್ ಬಿ ಡೆಫಿನೆಟ್ಲಿ ವೆರಿ ವೆರಿ ರೆಗ್ಯುಲರ್. ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಯ್ತು. September 14 ನಿಮ್ಮನ್ನೆಲ್ಲ ಎಷ್ಟು ಜನ ಬರ್ತೀರಿ ದಯವಿಟ್ಟು ಅಲ್ಲಿ ಬಂದ್ರೆ ಒಂದು ಹಾಯ್ ಹೇಳಿ, ಸಿಗೋಣ, ಮಾತಾಡೋಣ. September 14 ಬ್ಲಾಸ್ಟ್ ಇರುತ್ತೆ, ನೋಡೋಣ, ಸಿಗೋಣ ಆಗಿದ್ರೆ. ಬಾಯ್.